अग्निमीळे पुरोहितं यज्ञस्य देवमृत्विजं होतारं रत्नधातमम् अग्निपूर्वे ऋषिभिरीढ्यो नूतनैरुत स देवं येह वक्षति अग्निनारयमश्नवत्पोषमेव दिवे दिवे यशसं वीरवत्तमम् अग्नेयं यज्ञमध्वरं विश्वतः परिभूरसि स यद्देवेषु गच्छति अग्निर्होता कविक्रतुः सत्यश्चित्रश्रवस्तमः देवो देवेभिरागमत् यदङ्गदाशुषे त्वमग्ने भद्रं करिष्यसि तवेत्तत्सत्यमङ्गिरः उपत्वाग्ने दिवे दिवे दोषावस्तर्धिय वयं नमो भरन्तयेमसि राजन्तमध्वराणां गोपामृतस्य दिदिविं वर्धमानं स्वेदमे सनप्पिते वसूनवेग्ने सूपायनो भव स च स्वानस्वस्तये ॐ शान्तिः 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 ॐ न कर्मणा न प्रजया धनेन त्यागेनैके अमृतत्वमानशुः परेण नाकं निहितं गुहायां विभ्राजते तद्यतयो विशन्ति वेदान्तविज्ञानसुनिश्चितार्था सन्न्यासयोगाद्यतयः शुद्धसत्त्वाः ते ब्रह्मलोके तु परान्तकाले परामृतात् परिमुच्यन्ति सर्वे दह्रं विपापं परमेष्वभूतं यत्पुण्डरीकं पुरमद्य सग्गस्तं तत्रापि दह्रं गगनं विशोकस्तस्मिन् यदन्तस्तदुपासितव्यं यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः ॐ शान्तिः 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 ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः शान्तिः शान्तिः. ಗೋಖಲೆ ಸಾರ್ವಜನಿಕ ಸಂಸ್ಥೆ ಹಾಗೂ ಶುಕ್ಲ ಯಜುರ್ವೇದ ಟ್ರಸ್ಟಿನ ಸಂಯುಕ್ತ ಆಶ್ರಯದಲ್ಲಿ ಕೆಲವು ವೇದ ಸೂಕ್ತಗಳು ಎಂಬ ಶೀರ್ಷಿಕೆಯಡಿಯಲ್ಲಿ 3 ದಿನಗಳ ಈ ಉಪನ್ಯಾಸ ಮಾಲೆಯಲ್ಲಿ ಮೊದಲನೇ ದಿನವಾಗಿರ್ತಕ್ಕಂಥ ನಿನ್ನೆ ಪರಮಪೂಜ್ಯ ಮಹರ್ಷಿಗಳಾಗಿರ್ತಕ್ಕಂತಹ ಸದ್ಗುರು ಶ್ರೀ ಯಾಜ್ಞವಲ್ಕ್ಯರ ಕಿರುಪರಿಚಯದ ನಂತರ ಗಾಯತ್ರಿ ಮಂತ್ರವನ್ನು ಒಳಗೊಂಡಂತಹ ಸವಿತೃ ಸೂಕ್ತದ ಕೆಲವು ತುಣುಕುಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತಕ್ಕಂತಹ ಪುಟ್ಟ ಪ್ರಯತ್ನ ನಿನ್ನೆ ಆಗಿತ್ತು. ಇವತ್ತು 2ನೇ ದಿನದ ಉಪನ್ಯಾಸ ನಾನು ನಿನ್ನೆನೇ ತಮ್ಮಲ್ಲಿ ಭಿನ್ನವಿಸಿಕೊಂಡಿರೋ ಹಾಗೆ ಋಗ್ವೇದದ ಮೊಟ್ಟ ಮೊದಲನೆಯ ಸೂಕ್ತವಾಗಿರ್ತಕ್ಕಂತಹ ಅಗ್ನಿ ಸೂಕ್ತದ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮೊಡನೆ ಹಂಚಿಕೊಳ್ಳೋನಾಗಿದ್ದೀನಿ. ಅಗ್ನಿ ಎಂಬತಕ್ಕಂಥದ್ದು ಋಗ್ವೇದದಲ್ಲಿ ಪ್ರಧಾನವಾಗಿರ್ತಕ್ಕಂಥ ದೇವತೆ. ಸುಮಾರು 200 ಸೂಕ್ತಗಳು 1048 ಸೂಕ್ತಗಳಲ್ಲಿ ಋಗ್ವೇದದಲ್ಲಿ ಸುಮಾರು 200 ಸೂಕ್ತಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅಗ್ನಿಗೇ ಮೀಸಲಾಗಿರ್ತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂದರ್ಭ. ಅಗ್ನಿ ಎಂಬತಕ್ಕಂಥದ್ದು ಸರ್ವವ್ಯಾಪಕವಾಗಿರ್ತಕ್ಕಂಥದ್ದು. ಎಲ್ಲಿ ಅಗ್ನಿ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕೇ ಹೊರತು ಎಲ್ಲಿ ಅಗ್ನಿ ಇದೆ ಅಂತಲ್ಲ. ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಅಗ್ನಿ ನಮ್ಮ ದೇಹದ ಒಳಗಡೆನೇ ಇದೆ, ಜಾಠರ ಅಗ್ನಿ ರೂಪದಲ್ಲಿ. ಅದಕ್ಕೆ ನಾವು ತಿನ್ನತಕ್ಕಂಥದ್ದು ಜೀರ್ಣ ಆಗೋದು. ಜೀರ್ಣಶಕ್ತಿ ಇಲ್ಲದೆ ಹೋದರೆ ಆವಾಗ ದೇಹದಲ್ಲಿರ್ತಕ್ಕಂಥ ಜಾಠರ ಅಗ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಹಾಗೆಯೇ ಪ್ರಕೃತಿಯಲ್ಲಿ ಒಡವಾಗ್ನಿ ಇದೆ. ನೀವು ನೋಡಿರ್ಬೋದು, ಜೋರಾಗಿ ಗಾಳಿ ಬೀಸಿದಾಗ 2 ಬಿದಿರಿನ ಮೆಳೆಗಳು ಒಂದಕ್ಕೊಂದು ಉಜ್ಜಿದಾಗ
ಅದರಿಂದ ಶಾಖೋತ್ಪತ್ತಿಯಾಗಿಬಿಟ್ಟು ಪೂರ್ತಿ ಕಾಡೇ ಉರಿದು ಧ್ವಂಸವಾಗಿಬಿಡುತ್ತೆ. ಅರಣ್ಯೋರ್ ನಿಹಿತೋ ಜಾತವೇದಾಹ, ಅದಕ್ಕೆ ಆ ಮಂತ್ರ ಬಂದಿರತಕ್ಕಂಥದ್ದು. ಅರಣ್ಯ, ಕಾಡಿನಲ್ಲಿ ನಿಹಿತವಾಗಿ ಒಳಗಡೆ ಅಂತಸ್ಥವಾಗಿ ಅಗ್ನಿ ಎಂಬತಕ್ಕಂಥದ್ದು ಇದೆ. ಹಾಗೆಯೇ ಸಮುದ್ರದಲ್ಲಿ ಒಡವಾಗ್ನಿ ರೂಪದಲ್ಲೂ ಕೂಡ ಅಗ್ನಿ ಎಂಬತಕ್ಕಂಥದ್ದಿದೆ. ಆ ದೃಷ್ಟಿಯಿಂದ ನಮ್ಮ ದೇಹದೊಳಗಡೆ ಇದೆ, ಪ್ರಕೃತಿಯಲ್ಲಿದೆ ಮತ್ತು ಸಮುದ್ರದಲ್ಲೂ ಇದೆ. ಈ ದೃಷ್ಟಿಯಿಂದ ಅಗ್ನಿ ಸರ್ವಾಂತರ್ಯಾಮಿ ಎಂಬುದಾಗಿ ನಾವು ಸಾಕ್ಷಾತ್ತಾಗಿ ಪರಿಗಣಿಸಬಹುದು. ಅಷ್ಟದಿಕ್ಪಾಲಕರಲ್ಲಿ ಅಗ್ನಿಸ್ಥಾನ ಏನು ಅನ್ನೋದು ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಪಂಚಭೂತಗಳಲ್ಲಿ ಅಗ್ನಿ ಬರುತ್ತೆ. ಪೃಥ್ವಿ, ಅಪ್, ತೇಜಸ್, ವಾಯು ಮತ್ತು ಆಕಾಶ. ಅಮರಕೋಶದಲ್ಲಿ ಅಗ್ನಿಯ ಬಗ್ಗೆ ನಮಗೆ ಅನೇಕ ಪರ್ಯಾಯ ಪದಗಳು ದೊರೆಯುತ್ತೆ. ಅಗ್ನಿ, ವೈಶ್ವಾನರ, ವನ್ಹಿ, ವೀತಿಹೋತ್ರ, ಧನಂಜಯ. ನೋಡಿ, ಧನಂಜಯ ಅನ್ನೋ ಪದ ನಾವು ಸಾಮಾನ್ಯವಾಗಿ ಅರ್ಜುನನಿಗೆ ಇಟ್ಕೊಂಡ್ರೂ ಕೂಡ ಅಗ್ನಿಗೂ ಕೂಡ ಅನ್ವಯ ಆಗತ್ತೆ. ಧನಂಜಯ ಎಂಬತಕ್ಕಂಥ ಪದ. ಕೃಪೀಟಯೋನಿ ಜ್ವಲನಃ ಜಾತವೇದಾ ತನೂನಪಾತ್. ಬರ್ಹಿಶುಷ್ಮ ಕೃಷ್ಣವರ್ತ್ಮ ಶೋಚಿಷ್ಕೇಶ ಉಷರ್ಬುಧ ಆಶ್ರಯಾಶಃ ಬೃಹದ್ಭಾನು ಕೃಶಾನು ಪಾವಕಃ ಅನಲಃ ರೋಹಿತಾಶ್ವ ವಾಯುಸಕಃ ಶಿಖಾವಾನ್ ಆಶುಶುಕ್ಷಣಿ ಹಿರಣ್ಯರೇತಾ ಹುತಭುಕ್ ದಹನಃ ಹವ್ಯವಾಹನಃ. ಇದು ನನಗೆ ಪ್ರಸ್ತುತವಾಗಿ ಈ ಸೂಕ್ತಕ್ಕೆ ಬೇಕಾಗಿರೋದು. ಹವ್ಯವಾಹನಃ, ನಾವು ಕೊಟ್ಟಿರ್ತಕ್ಕಂಥ ಆಹುತಿಯನ್ನು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ ಯಾವುದಕ್ಕಿದೆ ಅಂದರೆ ಅದು ಅಗ್ನಿಗಿದೆ. ಅದಕ್ಕೆ ನೋಡಿ, ನಾವು ಅಗ್ನಯೇ ಸ್ವಾಹ ಅಗ್ನಯ ಇದನ್ನ ಮಮಾತ್ ಹಾಕೋಷ್ಟೊಂದು ಹೊರಟಾಗಿರುತ್ತೆ. ಅಗ್ನಿಗೆ 7 ನಾಲಿಗೆಗಳು, ನಮಗೆ 1 ನಾಲಿಗೆ ಇದ್ದೇ ಹಸುವಾಗತ್ತೆ. ಇನ್ನು 7 ನಾಲಿಗೆ ಇರತಕ್ಕಂಥ ಅಗ್ನಿಗೆ ಹಸುವಾಗಲ್ವೇ? ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತ ಸಪ್ತ ಜಿಹ್ವಾ. ಮುಂಡಕೋಪನಿಷತ್ನಲ್ಲಿ ಅಪ್ಪಣೆ ಕೊಡಿಸುತ್ತೆ. 7 ನಾಲಿಗೆಗಳಿಂದ ಕೂಡ್ಕೊಂಡಿರ್ತಕ್ಕಂಥದ್ದು ಈ ಅಗ್ನಿ. ಅದಕ್ಕೇ ಹಿಲ್ಬ್ರ್ಯಾಂಟ್ ಎಂಬತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ 2 ಪೇಜ್ 212 ಪ್ಯಾರಾಗ್ರಾಫ್ 3 ಲೈನ್ 2ನಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡ್ತಾನೆ ಅಂದರೆ, ಅಗ್ನಿ ಈಸ್ ಈಕ್ವಲ್ ಟು ಎವರ್ ಹಂಗ್ರಿ ಗಾಡ್. ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್. ಹಿ ಈಸ್ ಆಲ್ವೇಸ್ ಹಂಗ್ರಿ. ಅವನ ಬೇಕಾಗಿರ್ತಕ್ಕಂತಹ ಆಶ್ರಯಾಶಃ, ಅವನಿಗೆ ಹಾಕಿರ್ತಕ್ಕಂಥ ಹವಿಸ್ಸು ಹಾಗೆಯೇ ಒಳಗಡೆ ಹೊರಟೋಗುತ್ತೆ. ಈ ಅಗ್ನಿ ಎಂಬತಕ್ಕಂಥವನು ಸಮಸ್ತವಾಗಿರ್ತಕ್ಕಂಥ ಜಗತ್ತಿಗೂ ಕೂಡ ಕಾರಣೀಭೂತನಾಗಿರ್ತಕ್ಕಂಥವನು. ಎಲ್ಲಿಲ್ಲ ಅಗ್ನಿ ಎಂಬತಕ್ಕಂಥದ್ದು ನೋಡಿ, ತ್ವಮಗ್ನೇ ಇಂದ್ರೋ ವೃಷಭ ಸತಾಮಸಿ ತ್ವಂ ವಿಷ್ಣುರುಗಾಯೋ ನಮಸ್ಯಃ ತ್ವಂ ಬ್ರಹ್ಮ ರಯಿವಿದ್ಬ್ರಹ್ಮಣಸ್ಪತೆ ತ್ವಂ ವಿಧರ್ತ ಸಚಸೆ ಪುರಂಧ್ಯ ತ್ವಮಗ್ನೇ ರಾಜ ವರುಣೋ ಧೃತವ್ರತಃ ತ್ವಂ ಮಿತ್ರೋ ಭವಸಿ. ಈ ರೀತಿಯಾಗಿ ಈ ಮಂತ್ರಗಳಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅಗ್ನಿಯೇ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇದು ಋಗ್ವೇದದ ಸಾರ. ಇರ್ತಕ್ಕಂಥ ಸದ್ವಸ್ತು ಒಂದೇ, ಅನೇಕರು ಅದನ್ನು ಅನೇಕ ರೀತಿಯಾಗಿ ಕಾಣ್ತಾರೆ, ತೋರ್ತಾರೆ. ಅದನ್ನೇ ಪರಮಹಂಸರ ವಾಣಿಯಲ್ಲಿ ಹೇಳೋದಾದರೆ, ಭಗವಂತ ಒಬ್ಬ, ನಾಮ ಹಲವು. ನೀವು ಯಾವ ನಾಮದಿಂದ ಬೇಕಾದರೂ ಅವನು ಕರ್ಕೊಳ್ಳಿಪ್ಪ, ನಮಗೇನು ಅದರಿಂದ ಪ್ರತಿಬಂಧಕ ಇಲ್ಲ. ಎಲ್ಲ ನದಿಗಳ ನೀರು ಸಮುದ್ರವನ್ನು ಸೇರಿ ನಾಮರೂಪವನ್ನು ಕಳ್ಕೊಂಡು ಒಂದಾಗ್ಬಿಡೋ ಹಾಗೆ ನೀರಿನೊಂದಿಗೆ ಈ ಸಮಸ್ತವಾಗಿರ್ತಕ್ಕಂತಹ ಜೀವರಾಶಿಯು ಕೂಡ ಅಲ್ಲಿ ಹೋಗಿ ಐಕ್ಯವಾಗುತ್ತೆ. ಅದಕ್ಕೆ ನೋಡಿ, ಭಗವತ್ಪಾದ ಶಂಕರರಿಗೆ ಗೋವಿಂದ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಮಧ್ವಾಚಾರ್ಯರಿಗೆ ಹರಿ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ನಾಮಗಳು ಹಲವು ಅಷ್ಟೇ ಹೊರತು ಇರ್ತಕ್ಕಂಥ ಅಂತರ್ಯಾಮಿಯಾಗಿರ್ತಕ್ಕಂಥ ವಸ್ತು ಒಂದೇ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಭಗವತ್ಪಾದ ಶಂಕರದಾಯ್ತಾ. ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪ ಚ ಮೇದಿನಿ. ಅಲ್ಲಿ ನಾರಾಯಣ ಶಬ್ದವನ್ನು ಶಂಕರ ಭಗವತ್ಪಾದಾಚಾರ್ಯರು ಕೂಡ ಭಗವದ್ಗೀತಾ ಭಾಷ್ಯದ ಪ್ರಾರಂಭದ ಅವತರಣಿಕೆಯಲ್ಲಿ ಬಳಸ್ತಾರೆ ನಾರಾಯಣ ಶಬ್ದವನ್ನು.
ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಕಾರಿರಮಲ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ. ಕೇವಲ ವೇದದಿಂದ ಮಾತ್ರ ಹರಿಯನ್ನು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ. ಆಮ್ನಾಯ, ಅದಕ್ಕೆ ವೇದ ಅನ್ನೋದಕ್ಕೆ ಆಮ್ನಾಯ ಅಂತಿರೋದು. ಆಮ್ನಾಯಸ್ಯ ಕ್ರಿಯಾರ್ಥತ್ವಾದ್ ಅತದರ್ಥಾನಾಂ ಅಂತ ಸೂತ್ರವೇ ಹೊರಟು ಬಿಟ್ಟಿದೆ. ಅದಕ್ಕೇ ಯಾರು ವೇದಾಧ್ಯಯನ ಮಾಡಿರ್ತಾರೋ ಅವರು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ ನಮ್ಮಲ್ಲಿರೋದು. ವೇದ ಶಿವ, ಶಿವೋ ವೇದ, ವೇದಾಧ್ಯಾಯೀ ಸದಾಶಿವ, ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಥವಾ ವೇದಮೇವ ಸದಾ ಪಠೇತ್. ಯಾವುದಾದ್ರೂ ತೊಂದರೆ ಇಲ್ಲ ನಾಮಾಂತರದಲ್ಲಿ. ಇದು ದೊಡ್ಡದು ಅದು ಕೀಳು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ನಿಮಗೆ ಅದರ ಬಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಸ್ಮರಣೆಗೆ ತರ್ತೀನಿ. ಹಿಂದೆನೂ ತಮಗೆ ಗೊತ್ತಿರ್ಬೋದು, ಆದರೆ ಸುಮ್ಮನೆ ಸ್ಮಾರಯೇ ನತು ಶಿಕ್ಷಯೇ ಅಂತಷ್ಟೇ. ಅಪ್ಪಯ್ಯ ದೀಕ್ಷಿತರು ಮಹಾಶೈವ ಭಕ್ತರು, ಶಿವಾನೇ ದೊಡ್ಡವನು ಅಂತ ಹೇಳ್ತಾ ಇದ್ದವರು. ಒಂದು ಸಲ ವೈಷ್ಣವ ಭಕ್ತರು ಬಂದು ಇವತ್ತು ಅಪ್ಪಯ್ಯ ದೀಕ್ಷಿತರ ಬಾಯಲ್ಲಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀವಿ ಅಂತ ಚಾಲೆಂಜ್ ಮಾಡ್ಕೊಂಡು ಬಂದ್ರಂತೆ. ಆಯ್ತಪ್ಪ ಹೇಳ್ತೀನಿ, ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ಸಂತೋಷವಾಗಿ ವೈಷ್ಣವ ಭಕ್ತರೆಲ್ಲ ಹೊರಟೋದ್ರಂತೆ. ಆಮೇಲೆ ಇವರ ಅನುಯಾಯಿಗಳು ಬಂದು, ಅಲ್ಲ ಸ್ವಾಮಿ, ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿಬಿಟ್ಟು ಇವತ್ತು ಅವ್ರ ಮುಂದೆ ವಿಷ್ಣು ದೊಡ್ಡವನು ನೀವೇ ಒಪ್ಕೊಂಡ್ಬಿಟ್ರಲ್ಲ, ಏನು ನಮ್ಮ ಗತಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದಂತಪ್ಪ, ನಾನು ಹೇಳಿದ ಮೊದಲನೇ ಪಾದ ಆ ಶ್ಲೋಕದಲ್ಲಿ ಇನ್ನೂ 3 ಸಾಲಿದೆ, ಅಷ್ಟರಲ್ಲಿ ಅವ್ರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು. 2ನೇ ಸಾಲು ಹೇಳ್ತೀನಿ ನೋಡಿ, ವಿಷ್ಣೋರಪ್ಯಧಿಕೋಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು. ದಯವಿಟ್ಟು ಅಹಂಕಾರದಿಂದ ಹೇಳಿರೋದು ಅಂತ ಅನ್ಕೋಬೇಡಿ. 3ನೇ ಸಾಲು ಹೇಳುತ್ತೆ, ಶಿವಸ್ ಏಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ ಅಂತ. ಶಿವ ಒಂದೇ ಸಲ ಅವತಾರ ಎತ್ತಿದ್ದು, ವಿಷ್ಣು ದಶಾವತಾರಗಳನ್ನು ಎತ್ತಿದ್ನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟು ಬಂದನೋ ಇಲ್ವೋ ಧರೆಗೆ ಭಕ್ತರನ್ನು ಉದ್ಧಾರ ಮಾಡೋಕ್ಕೆ. ಆದ್ದರಿಂದ ವಿಷ್ಣು ಶಿವನಿಗಿಂತ ದೊಡ್ಡವನಾದ. ನನಗೆ ಎಷ್ಟು ಜನ್ಮ ಆಯಿತೋ, ಮುಂದೆ ಎಷ್ಟು ಜನ್ಮ ಆಗೋದಿದೆಯೋ ಯಾರಿಗೆ ಗೊತ್ತು. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು ಅಂತ ಹೇಳಿದ್ರಂತೆ. ಯಾಕೆ ಅಂದರೆ ಎಷ್ಟು ಜನ್ಮ ಆಯಿತೋ ನಮಗೇನು ಗೊತ್ತೋ. ಗೀತಾಚಾರ್ಯನೇ ಅಪ್ಪಣೆ ಕೊಡಿಸಲ್ವೇನು ಭಗವದ್ಗೀತೆಯಲ್ಲಿ, ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೂ ಎಷ್ಟೋ ಜನ್ಮ ಆಯಿತು, ನಿನಗೂ ಎಷ್ಟೋ ಜನ್ಮ ಆಯಿತು, ಏನು ವ್ಯತ್ಯಾಸ ನಮ್ಮಿಬ್ಬರಲ್ಲಿ? ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೆ ನನಗೆ ನೆನಪಿದೆಯಪ್ಪ, ನಿನಗೆ ನೆನಪಿಲ್ಲ, ಅಷ್ಟೇ ವ್ಯತ್ಯಾಸ. ಪರಮಾತ್ಮನಿಗೂ ನಮಗೂ ಇರೋ ವ್ಯತ್ಯಾಸ ಅಷ್ಟೇ. ಯಾಕೆ ಹುಟ್ಟು ಬರಬೇಕು? ಅವತಾರ ಅಂದರೆ ಇಳಿಯೋದು ಅಂತ. ನಮಗೆ ಆರೋಹಣ ಆದರೆ ಭಗವಂತನಿಗೆ ಅವರೋಹಣ. ಯಾಕೆಂದರೆ ನಮ್ಮನ್ನು ಇಲ್ಲಿಂದ ಆ ಮಟ್ಟಕ್ಕೆ ಎಬ್ಬಿಸೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ, ಕೈ ಹಿಡಿದು ನಮ್ಮನ್ನು ಮೇಲೆ ಏರಿಸೋದಕ್ಕೆ ಭಗವಂತ ಧರೆಗಿಳಿಬೇಕು. ಇಲ್ಲದ್ರೆ ಭಗವಂತನಿಗೇನಾಗಬೇಕಾದ್ದು? ಅದಕ್ಕೆ ಜೆ ಕೃಷ್ಣಮೂರ್ತಿ ಎಂಬತಕ್ಕಂಥ ಮಾಡರ್ನ್ ಥಿಂಕರ್ ಹೇಳ್ತಾರೆ, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 step ಟುವರ್ಡ್ಸ್ ಗಾಡ್ ಡಿಸೆಂಡ್ಸ್ ಡೌನ್ 7 steps ಅಂತ. 1 ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಹತ್ತೀನಿ ಅಂತಲ್ಲ, ಪ್ರಯತ್ನ ಪಟ್ಟರೆ ಸಾಕು, ದಡ ಅಂತ ಭಗವಂತ 7 ಹೆಜ್ಜೆ ಇಳ್ಕೊಂಬರ್ತಾನಂತೆ. ಪ್ರಯತ್ನ ಪಡದೆ ಹೋದರೆ ಯಾರು ತಪ್ಪಪ್ಪ? ಯತ್ನೇ ಕೃತ ಯದಿನಿ ಸಿದ್ಧ್ಯತಿ ಕೋತ್ರ ದೋಷಃ. ಪ್ರಯತ್ನ ಮಾಡಿನೂ ಸಿಗದೆ ಹೋದರೆ ಅವಾಗ ನಮ್ಮ ತಪ್ಪಲ್ಲ. ಪ್ರಯತ್ನ ಮಾಡಿದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ತಪ್ಪು? ಎಂಥ ಅದ್ಭುತವಾಗಿರ್ತಕ್ಕಂಥ ಸುಭಾಷಿತಗಳು ನಮ್ಮಲ್ಲಿ. ಈಗ ತಾನೇ ಒಂದು ಸುಭಾಷಿತ ಸಂಗ್ರಹವನ್ನು ಸನ್ಮಾನ್ಯರಾಗಿರ್ತಕ್ಕಂಥ S.R. ರಾಮಸ್ವಾಮಿಯವರು ನನಗೆ ಕೊಟ್ಟರು. ಎಷ್ಟು ಸುಭಾಷಿತಗಳು ನೋಡ್ತಾ ಇದ್ದರೂ ಕೂಡ ಪರಮಾನಂದವಾಗುತ್ತೆ. ನಮ್ಮ ಜೀವನದಾಗ ಬೇಕಾಗಿರೋದು ಅದು ಇವತ್ತು 21ನೇ ಶತಮಾನಕ್ಕೆ. ನೋಡಿ, ಈ ಅಗ್ನಿಯ ಬಗ್ಗೆ ನಾನು ನಿನ್ನೆ ನಿಮಗೆ ಒಂದು ಮಾತು ಕೊಟ್ಟಿದ್ದೆ. ಅದೇನು ಅಂದರೆ, ವಿಷ್ಣು ಸಹಸ್ರನಾಮದಲ್ಲಿ 24 ಕಡೆ ಅಗ್ನಿಗೆ ಬರುತ್ತೆ ಅಂತ. ಆ ಮಾತು ಉಳಿಸ್ಕೋಬೇಕು ನಾನು ಕೊಟ್ಟಿರೋದ್ರಿಂದ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಗ್ರಣೀ 220ನೇ ನಾಮ, ನೇತಾ 224ನೇ ನಾಮ, ಅನಲಹ 294ನೇ ನಾಮ, ಉಗ್ರಹ 422ನೇ ನಾಮ, ಊರ್ಧ್ವಗಃ 954ನೇ ನಾಮ. ಯಾವಾಗಲೂ ಕೂಡ ಕೆಳಗಿಂದ ಮೇಲಕ್ಕೆ ಹೋಗೋದು ಅಗ್ನಿಯ ಸ್ವಭಾವವೇ ಹೊರತು ಮೇಲಿಂದ ಕೆಳಗೆ ಬರೋದು ನೀರಿನ ಸ್ವಭಾವ. ಅದಕ್ಕೆ ಏನು ಪ್ರಮಾಣ ಅಂತ ಕೇಳ್ತೀರಾ? ಪಂಚಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಶಿಶುಪಾಲವದ ಮಹಾಕಾವ್ಯದ ಕರ್ತೃವಾಗಿರ್ತಕ್ಕಂಥ ಮಾಘಕವಿ 1ನೇ ಸರ್ಗದ ಮೊದಲ 3 ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತ ನೋಡಿ. ಶ್ರಿಯಪತಿ ಶ್ರೀಮತಿ ಶಾಸಿತಂ ಜಗಜ್ಜಗನ್ನಿವಾಸೋ ವಸುದೇವ ಸದ್ಮನಿ ವಸಂತದರ್ಶಾವತರಂತಮಂಬರಾತ್ ಹಿರಣ್ಯಗರ್ಭಾಂಗಭುವಂ ಮುನಿಂ ಹರಿಃ ಗತಂ ತಿರಶ್ಚೀನ ಮನೂರು ಸಾರತೆ ಪ್ರಸಿದ್ಧ ಮೂರ್ಧ್ವಜ್ವಲನಂ ಹವಿರ್ಭುಜಃ ಪತತ್ಯಧೋಧಾಮ ವಿಸಾರಿ ಸರ್ವತಃ ಕಿಮೇತದಿತ್ಯಾಕುಲಮೀಕ್ಷಿತಂ ಜನೈಃ ಚಯಸ್ತ್ವಿಷಾಮಿತ್ಯವಧಾರಿತಂ ಪುರಾ
ತತಃಶರೀರೀತಿ ವಿಭಾವಿತಾಕೃತಿಂ ವಿಭುರ್ವಿಭುಕ್ತಾವಯವಂ ಪುಮಾನಿತಿ ಕ್ರಮಾದಮುಂ ನಾರದ ಇತಿ ಅಬೋಧಿ ಸಹ. ಮೊದಲ 3 ಶ್ಲೋಕದಲ್ಲಿ, 2ನೇ ಶ್ಲೋಕದಲ್ಲಿ ಮೇಲಿಂದ ಕೆಳಗಿಳಿಯೋದೇ ನೀರಿನ ಸ್ವಭಾವ, ಕೆಳಗಿಂದ ಮೇಲಕ್ಕೆ ಹೋಗೋದೇ ಅಗ್ನಿಯ ಸ್ವಭಾವ ಅನ್ನೋದನ್ನು ನಾರದ ಮಹರ್ಷಿಗಳು ಆಕಾಶದಿಂದ ಧರೆಗಿಳಿತಾ ಇರುವಾಗ ಯಾವ ರೀತಿ ಅವನ್ನು ಕಂಡ್ರು ಅಂತ ಸಂದರ್ಭದಲ್ಲಿ ಈ ವರ್ಣನೆ ಬರುತ್ತೆ. ನನಗೆ ಪಾಠಶಾಲೆಯಲ್ಲಿ ಸನ್ಮಾನ್ಯರಾಗಿರ್ತಕ್ಕಂತಹ ಸಾಣೂರು ಭೀಮಭಟ್ರು ತರ್ಕಶಾಸ್ತ್ರ ಪಾಠ ಮಾಡುವಾಗ ಏಕಾಶಿ ದಿನ ನಿರ್ಜಲ ಉಪವಾಸದ ದಿವಸ ಸ್ಪೆಷಲ್ ಕ್ಲಾಸ್ ತೊಗೊಂಡು ಶಿಶುಪಾಲವಧ ಪಾಠ ಮಾಡಿದರು. ನಾವು ಹೇಳ್ತಾ ಇದ್ವಿ, ಸ್ವಾಮಿ ತಾವು ಇವತ್ತು ಊಟನೂ ಇಲ್ಲ, ಬೆಳಗ್ಗೆಯಿಂದ ಸುಸ್ತಾಗಿದೆ, ದಯವಿಟ್ಟು ಬೇಡಿ ನಾಳೆ ಪಾಠ ಮಾಡಿ. ಕೂತ್ಕೊಳ್ಳ ನೀನು, ನಾನು ಊಟ ಮಾಡಿಲ್ಲ, ನನ್ನ ನೆನಪಾಗತ್ತೆ, ಕೂತ್ಕೋ, ಇನ್ನೊಂದು 2 ಗಂಟೆ ಜಾಸ್ತಿ ಪಾಠ ಮಾಡ್ತೀನಿ ಇವತ್ತು. ಅದು ನಿಷ್ಠೆ ಅಂದರೆ ಮನೆಯಿಂದ 2 ಬ್ಯಾಗ್ ಪೂರ್ತಿ ಅವರು ಭುಜಕ್ಕೆ ತಗಲು ಹಾಕ್ಕೊಂಡು ಪುಸ್ತಕಗಳು, ಹಿಂದುಗಡೆ ಛತ್ರಿ ತಗಲು ಹಾಕ್ಕೊಂಡು ಬರೋದು. ನಾವು ಹೇಳೋದು, ಸರ್ ನಿಮಗೆ ಒಂದು ರೂಮ್ ಇದೆ ಕಾಲೇಜಲ್ಲಿ, ಪ್ರತಿನಿತ್ಯ ಹೊತ್ಕೊಂಡು ಯಾಕೆ ತಿರುಗ್ತೀರಾ ಸರ್ ಪುಸ್ತಕ? ಅವ್ರು ಹೇಳೋ, ಸ್ವಪ್ಪ ಸರಸ್ವತಿ ನನ್ನ ಜೊತೇಲಿ ಇರಬೇಕು ಯಾವಾಗಲೂ, ಆದ್ದರಿಂದ ಸರಸ್ವತಿ ಜೊತೆ ಇರಬೇಕು ಅಂತ ನಾನು ತರ್ತಾ ಇದ್ದೀನಿ ಅಷ್ಟೇ ಹೊರತು ನನಗೆ ಭಾರ ಅಲ್ಲ, ಅದು ಸರಸ್ವತಿ ಅಂತ ಹೇಳ್ತಾಯಿದ್ರು. ಏಕೆಂದರೆ ಇವತ್ತು ನಾನು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು ಈ ವಿಷಯದಲ್ಲಿ. ಏಕೆಂದರೆ ಅವರು ಪಾಠ ಮಾಡದೆ ನಾಳೆ ಈ ಶ್ಲೋಕ ಒಪ್ಪಿಸದೆ ಹೋದರೆ ನಿನ್ನ ಮುಂದೆ ಪಾಠ ಇಲ್ಲ ಅಂತ ಪಾಠ ಮಾಡಿದ್ರಿಂದ ನಾನು ಗಟ್ಟು ಮಾಡಿದೆ ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಆದರೆ ನಿಮ್ಮ ಪಾಠನೂ ಬೇಡ, ಗಟ್ಟು ಮಾಡೋಲ್ಲ ಅಂತ ಹೇಳ್ತಾ ಇದ್ರು ಏನೋ ವಿದ್ಯಾರ್ಥಿಗಳು, ಆದರೆ ನಾವು ಹಂಗಿರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಆ ದೃಷ್ಟಿಯಿಂದ ಪಂಚಮಹಾಕಾವ್ಯಗಳು ಬಾಯಲ್ಲಿತ್ತು. ಸಾಣೂರು ಭೀಮಭಟ್ರಿಗೆ ಆಚಾರ್ಯ ಅನ್ನೋ ಪರೀಕ್ಷೆ ಪಾಸ್ ಮಾಡಿದರು ಕಾಶಿನಲ್ಲಿ. ರಘುವಂಶ ಕುಮಾರಸಂಭವ ಯಾರಾದರೂ ಹೇಳ್ತಾರೆ ಬಾಯಿಗೆ, ನೈಷಧ ಹೇಳಿ ನೋಡೋಣ. ನೈಷಧಂ ವಿದ್ವದೌಷಧಂ, 22 ಸರ್ಗ ನೈಷಧದಲ್ಲಿರ್ತಕ್ಕಂಥದ್ದು, 2468 ಶ್ಲೋಕ ಬಾಯಲ್ಲಿ ಹೇಳಬೇಕು ಅಂದರೆ ಏನು ಹುಡುಗಾಟನ ಅದು? ಅದಕ್ಕೆ ಹೇಳ್ತಕ್ಕಂಥದ್ದು ಕಾವ್ಯ ಅಂತ, ನೈಷಧ ಕಾವ್ಯ ಅಂತ. 3ನೇ ಸರ್ಗ ಶುರುವಾದ 137 ಶ್ಲೋಕ ಹಂಸದ ವರ್ಣನೆ ಅಲ್ಲಿ ಬರ್ತಕ್ಕಂಥದ್ದು. ಏನು ಅದ್ಭುತವಾಗಿರ್ತಕ್ಕಂಥದ್ದು. ಅಕುಂಚಿತಾಭ್ಯಾಂ ಮತಪಕ್ಷತಿಭ್ಯಾಂ ನಭೋ ವಿಭಾಗ ತರಸಾವತೀರ್ಯ ನಿವೇಶ ದೇಶ ತತದೂತ ಪಕ್ಷ ಪಪಾತ ಭೂಮ ಉಪಭೈಮಿ ಹಂಸಃ ಆಕಸ್ಮಿಕ ಪಕ್ಷಪುಟಾಹತಾಯ ಕ್ಷಿತೇಸ್ತದಾಯ ಸ್ವನ ಉಚ್ಚಚಾರ ದ್ರಾಗಣ್ಯ ವಿನ್ಯಸ್ತದೃಶಸ್ಯ ತಸ್ಯಾಹ ಸಂಭ್ರಾಂತಮಂತಃಕರಣಂಚಕಾರ ನೇತ್ರಾಣಿ ವೈದರ್ಭಸುತಾಸಕೀನಾಂ ವಿಮುಕ್ತ ತತ್ತದ್ವಿಷಯಗ್ರಹಾಣಿ. ನಾನು ಪೂರ್ತಿ ಹೇಳೋಕ್ಕೆ ಹೋಗಲ್ಲ ಅದನ್ನು, ಏಕೆಂದರೆ ನನಗಿರೋದೀಗ ಅಗ್ನಿ. ಸೊ ಪ್ರಸ್ತುತ ನಾನು ಬಿಟ್ಟು ಎಲ್ಲೆಲ್ಲೋ ಹೋಗಬಾರ್ದು, ಸಾಮಾನ್ಯವಾಗಿ ಎಲ್ಲೆಲ್ಲೋ ಹೋಗೋದೇ ಜಾಸ್ತಿ. ಸೊ ಆ ದೃಷ್ಟಿಯಿಂದ ಕ್ಷಮಿಸಬೇಕು ಹಿರಿಯರೆಲ್ಲರೂ ಕೂಡ. ಯಾತಕ್ಕೆ ಮಾತು ಬಂತು ಅಂದರೆ, ಊರ್ಧ್ವಗಃ ಎಂಬತಕ್ಕಂಥ ಪದ 954ನೇ ನಾಮ ವಿಷ್ಣು ಸಹಸ್ರನಾಮದಲ್ಲಿ ಅಗ್ನಿವಾಚಕ. ದೀಪ್ತಮೂರ್ತಿ 724, ದ್ರವಿಣಪ್ರದಃ 575, ಧನಂಜಯ 666, ಪವನಃ 222, ಪ್ರಕಾಶಾತ್ಮ 227, ಭೋಕ್ತ 145, 502, 2 ಕಡೆ ಬರುತ್ತೆ ಭೋಕ್ತ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ. ಮಹಾತೇಜಾಹ 678, ಮಹಾಮಖಃ 440, ಮಹಾಯಜ್ಞಃ 622, ಮಹಾ ಅಶನಃ 304, ಮಹಾಸ್ವನಃ 41, ಯಜ್ಞಃ 446, 971, ಯಜ್ಞಗುಹ್ಯಂ 982, ಯಜ್ಞಪತಿ 972, ಯಜ್ಞಭುಕ್ 979, ಯಜ್ಞಕೃತ್ 977, ಯಜ್ಞವಾಹನ 975, ಹುತಭುಕ್ 883. ಒಟ್ಟು 24 ನಾಮಗಳು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ಸಾಕ್ಷಾತ್ ಅಗ್ನಿಗೇ ಮೀಸಲಾಗಿರ್ತಕ್ಕಂತಹ ನಾಮಗಳು. ಮಹಾಭಾರತ ಉದ್ಯೋಗ ಪರ್ವ 16ನೇ ಅಧ್ಯಾಯ 1, 2, 3ನೇ ಶ್ಲೋಕ ತೆಗೆದು ನೋಡಿ, ಅಗ್ನಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ತ್ವಮಗ್ನೇ ಸರ್ವಭೂತಾನಾಂ ಮುಖಂ ತ್ವಮಸಿ ಹವ್ಯವಾಟ್. ಮುಖ, ದೇಹದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಯಾವುದು ಅಂದರೆ ಮುಖ. ಅದಕ್ಕೆ ಹೇಳೋದು 6 ವೇದಾಂಗಗಳಲ್ಲಿ ವ್ಯಾಕರಣ ಮುಖ ಸಮಾನ ಅಂತ. ಮುಖಂ ವ್ಯಾಕರಣಂ ಸ್ಮೃತಂ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ವ್ಯಾಕರಣ ಅಂದ್ರೇ ಕ್ಯಾಕರಣ ಅಂತ ಆಗ್ಬಿಟ್ಟಿದೆ. ಸಂಸ್ಕೃತ ಕಷ್ಟ, ವ್ಯಾಕರಣ ಕಷ್ಟ, ನಮಗೆ ಸಮಾಸ ಕಷ್ಟ. ಸಮೋಸ ಗೊತ್ತು, ಆಯಿತು, ಸಮಾಸ ಕಷ್ಟನಾ? ತಗೋ ಒಂದು ಶ್ಲೋಕ. ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷಃ ತತ್ಪುರುಷಃ ಸ್ಮೃತಃ. ತೊಗೊಂಬ, ಯಾವ ಸಮಾಸ ತೊಗೊಂಬರ್ತೆ ತೊಗೊಂಬ. ಚಾಂತ್ ಬಂದ ಕಣ್ಮುಚ್ಕೊಂಡು ಬರೆದಿಡು ದ್ವಂದ್ವ ಸಮಾಸ. ಚಕಾರ ಬಹುಲೋ ದ್ವಂದ್ವ. ಸಚ ಅಸೌ ಬಂತ ನೀಲಶ್ಚ ಅಸೌ ಸರ್ಪಶ್ಚ ನೀಲ ಸರ್ಪ ಕರ್ಮಧಾರಯ ಬರೆದಿಡು. ಯಸ್ಯ ಯೇಷಾಂ ಬಂತ ಬಹುವ್ರೀಹಿ ಅಂತ ಬರೆದಿಡು. ಯಾವ್ದು ಚಾ ಇಲ್ವೋ, ಎಲ್ಲಿ ಸಚಾಸವ್ ಇಲ್ವೋ, ಎಲ್ಲಿ ಯಸ್ಯ ಯೇಷಾಂ ಇಲ್ವೋ ತತ್ಪುರುಷ ಅಂತ ಬರೆದಿಡು. ಏನು ತಪ್ಪಾಗುತ್ತೆ ನೋಡೋಣ. ಈ ತರಹ ಹೇಳಿಕೊಟ್ರೆ ಯಾಕೆ ಕಷ್ಟ ಆಗುತ್ತೆ ಮಕ್ಕಳಿಗೆ? ತಪ್ಪು ನಮ್ಮಲ್ಲಿದೆ, ಏನು ಮಾಡೋದು? ಮಕ್ಕಳನ್ನ ಬೈಬಾರ್ದು, ನಮ್ಮಲ್ಲೇ ತಪ್ಪಿರೋದು.
ಈ ಹಿನ್ನೆಲೆಯಲ್ಲಿ ಈಗ ನೋಡಿ, ಮೊದಲನೇ ಮಂತ್ರ ಅಗ್ನಿ ಸೂಕ್ತದಲ್ಲಿ ಪ್ರಾರಂಭವಾಗ್ತಕ್ಕಂಥದ್ದೇನೆ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಅದರ ಋಷಿ ದೇವತಾ ಛಂದಸ್ ಪಠನ ಮಾಡದೆ ಮಂತ್ರ ಉಚ್ಚಾರ ಮಾಡಬಾರ್ದು ಅಂತ ನಾನು ನಿನ್ನೆ ಹೇಳಿದ್ದೀನಿ. ಮಧುಚ್ಛಂದ ವಿಶ್ವಾಮಿತ್ರ ಋಷಿ ಅಗ್ನಿರ್ದೇವತಾ ಗಾಯತ್ರಿ ಛಂದ, ಅದನ್ನು ಹೇಳ್ಕೊಂಡೇ ಅಗ್ನಿ ಸೂಕ್ತವನ್ನು ಪ್ರಾರಂಭ ಮಾಡಬೇಕು. ಋಷಿ ದೇವತಾ ಛಂದಸ್ ಇಲ್ಲದೆ ಪಾರಂಪರಿಕವಾಗಿ ನಾವು ಯಾವುದೇ ವೇದ ಸೂಕ್ತವನ್ನು ಕೂಡ ಪಠಣ ಮಾಡಬಾರ್ದು ಅಂತ ಇರತಕ್ಕಂಥದ್ದು. ಯಜ್ಞದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದುಕೊಂಡು ನೋಡಿ, ಅಗ್ರಸ್ಥಾನ, ಅಗ್ರ ಅಂದ್ರೇನಪ್ಪ, ನಿಮಗೆಲ್ಲ ಎಷ್ಟೋ ಜನಕ್ಕೆ ಅಗ್ರದ ಎಲೆ ಗೊತ್ತಿರುತ್ತೆ. ಊಟ ಮಾಡೋವಾಗ ಮೊಟ್ಟ ಮೊದಲನೇದಾಗಿ ಅಗ್ರದ ಎಲೆಯಲ್ಲಿ ಕೂಡಿಸಿ ಅಗ್ರ ಪಂಕ್ತಿ, ಅದು ತುಂಬ ಶ್ರೇಷ್ಠ ಅಂತ ಹಿರಿಯರು, ದೊಡ್ಡವರು, ವಿದ್ವಾಂಸರು, ಪೂಜಾರ್ಹರು, ಗೌರವಾಸ್ಪದರು ಅವರನ್ನು ಅಗ್ರದ ಎಲೆ ಹಾಕಿ ಕೂಡಿಸ್ಬೇಕು ಅಂತ ಇರತಕ್ಕಂಥದ್ದು. ಆ ಅಗ್ರಗಳು ಚಾಮರಾಜಪೇಟೆಯಲ್ಲಿರೋರಿಗೇನು ಹೇಳಬೇಕಾಗಿಲ್ಲ, ಅಗ್ರದೆಲೆ ಬೆಸ್ಟ್ ಸಿಗೋದೇ ಚಾಮರಾಜಪೇಟೆಯಲ್ಲಿ. ಸೊ ಅದರಿಂದ ಇನ್ನು ಬೇರೆ ಏರಿಯಾಸ್ ಅವರು ಇಲ್ಲಿಗೆ ಬಂದು ಹೊತ್ಕೊಂಡು ಹೋಗ್ತಾರೆ ಅಗ್ರದ ಎಲೆಗಳನ್ನು. ಅಗ್ರ ಪೂಜೆ ಅಂದರೆ ನನಗೆ ನೆನಪಾಗೋದು ಮತ್ತೆ ಶಿಶುಪಾಲವಧಾನೆ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆ ಮಾಡಿದಾಗ ರಾಜಸೂಯ ಯಾಗ ಮಾಡಿದ ಧರ್ಮರಾಜ ಶಿಶುಪಾಲನಿಗೆ ಕೋಪ ಬಂತು. 3 ಕಾರಣ ಇತ್ತು ಅದಕ್ಕೆ. ಮೊದಲನೇ ಕಾರಣ ಏನು ಅಂದರೆ, ಅವನು ಛೇದಿ ಎಂಬತಕ್ಕಂಥ ಪ್ರಾಂತ್ಯಕ್ಕೆ ರಾಜ ಹೌದೋ ಅಲ್ವೋ, ಕರ್ಡ್ಸಿ ಕಾಲ್, ಒಂದು ಇನ್ವಿಟೇಷನ್ ಬೇಡವಾ ಅವನಿಗೆ? ಕೆಲವ್ರಿಗೂ ತುಂಬ ಈಗೋ ಪ್ರಾಬ್ಲಮ್ ಇರುತ್ತೆ, ನಮ್ಮನ್ನು ಕರೀತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ, ಅವ್ರನ್ನೇ ನಾವು ಮರ್ತೋಗ್ತೀವಿ. ಸೊ ಅದರಿಂದ ಅವ್ರಿಗೆ ಇದ್ದಿದ್ದು ಅಪ್ಸೆಟ್ ಆಗಿಬಿಡುತ್ತೆ. ಇದು ಒಂದು ಕಾರಣ ಅವನು ಕರೀದೇ ಇದ್ದಿದ್ದು. ಎರಡನೇ ಕಾರಣ ಏನಾಯಿತು ಅಂದರೆ, ರುಕ್ಮಿಣಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಶಿಶುಪಾಲನಿಗಿತ್ತು, ಆದರೆ ರುಕ್ಮಿಣಿ ಕೃಷ್ಣನ ಜೊತೆ ಹೊಟ್ಟೋದ್ಲು. ಅದು ಎರಡನೇ ಕಾರಣ ಆಯಿತು. ಮೂರನೇದು, ಕೃಷ್ಣನಿಗೆ ಅಗ್ರಪೂಜೆ ಆಗ್ತಾಯಿದೆ. ಸೊ 3 ಕಾರಣದಿಂದ ಶಿಶುಪಾಲನಿಗೆ ಕೃಷ್ಣನ ಮೇಲೆ ಕೋಪ ಬಂತು. ಪರಮಾತ್ಮ ಕಾಯ್ತಾ ಇದ್ದ, ಏಕೆಂದರೆ ಮಾತು ಕೊಟ್ಬಿಟ್ಟಿದ್ದ, ಇಷ್ಟು ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ ಅಂತ. ಇನ್ನು ಎಣಿಕೆ ಮಾಡ್ತಾ ಇದ್ದಾನೆ, ಆಗಲಿ ಅಂತ. ಈಗ ಪ್ರಾಪ್ತ ಕಾಲ ಬಂದಿದ್ದರಿಂದ ತನ್ನ ಚಕ್ರವನ್ನು ಬಿಟ್ಟು ಅವನ ಸಂಹಾರ ಮಾಡಿದ್ರೆ ಶಿಶುಪಾಲ ವಧ ಆಗಿದ್ದು. ಅಲ್ಲಿ ಭಗವಂತನ ಕೈಯಿಂದ ಸತ್ತರೆ ಎಂಥ ಪುಣ್ಯ ನೋಡಿ. ಪೇಪರಲ್ಲಿ ಫಸ್ಟ್ ಪೇಜಲ್ಲಿ ಯಾವಾಗ ಫೋಟೋ ಬರುತ್ತೆ, ನೊಬೆಲ್ ಪ್ರೈಸ್ ಬಂದರೂ ಬರುತ್ತೆ, ಒಂದೇ ರಾತ್ರಿ 10 ಮರ್ಡರ್ ಮಾಡಿದ್ರೂ ಬರುತ್ತೆ, ಫಾರ್ ವೇರಿಯಸ್ ರೀಸನ್ಸ್. ಸೊ ಐದರ್ ಯು ಶುಡ್ ಬಿ ಟೂ ಗುಡ್ ಆರ್ ಟೂ ಬ್ಯಾಡ್, ಓನ್ಲಿ ದೆನ್ ಯು ಬಿಕಮ್ ಫೇಮಸ್, ನಾಟ್ ಅದರ್ವೈಸ್. ಸೊ ಸಾಮಾನ್ಯರು ಎಷ್ಟೋ ಜನ ಇರ್ತಾರೆ, ಎಷ್ಟೋ ಜನ ಹಾಗೆ ಹೊಟ್ಟೆ ಹೋಗ್ತಾರೆ ನೋಡಿ, ಗೊತ್ತೇ ಆಗೋದಿಲ್ಲ. ಯಜ್ಞದಲ್ಲಿ ಅಗ್ರಸ್ಥಾನದಲ್ಲಿದ್ದುಕೊಂಡಿರತಕ್ಕಂತಹ ಪುರೋಹಿತ. ಯಜ್ಞ ಅಂದರೆ ಏನಪ್ಪ? ಯಜ್ಞ ಅನ್ನೋದಕ್ಕೆ ಅಧ್ವರ, ಯಾಗ, ಯಜ್ಞ, ಕ್ರತು, ಮಖ, ಸಪ್ತತಂತು ಇದೆಲ್ಲವೂ ಕೂಡ ಪರ್ಯಾಯ ಪದಗಳು. ಯಜ್ಞ ಅಂತ ಹೇಳೋದಕ್ಕೆ ಕ್ರತು ಅನ್ನೋ ಶಬ್ದ ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಮಾಲವಿಕೆಯ ನೃತ್ಯ ಪ್ರಯೋಗ ಮಾಡುವಾಗ ಕಣ್ಣಿಂದ ಮಾಡ್ತಕ್ಕಂಥ ಚಾಕ್ಷುಷ ಯಜ್ಞ ಅಂತ ಹೇಳ್ತಾನೆ ಆ ಮಾತನ್ನು. ದೇವಾನಾಮಿದಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದ ಉಮಾಕೃತ ವ್ಯತಿಕರೆ ಸ್ವಾಂಗೇ ವಿಭಕ್ತಂ ದ್ವಿಧ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೈರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಅಲ್ಲಿ ನೋಡಿ, ಚಾಕ್ಷುಷ ಯಜ್ಞ ಅಂತ ಕಾಳಿದಾಸ ಕರೆದಿದ್ದಾನೆ ನಾಟ್ಯಕ್ಕೆ. ಗೀತೆಗೆ ನಾವೇನು ಕರಿತೀವಿ? ಗೀತಾ ಜ್ಞಾನ ಯಜ್ಞ ಅಂತ ಕರಿತೀವಿ ನೋಡಿ. ಯಜ್ಞಗಳು ಇದು ಸಾಕ್ಷಾತ್ತಾಗಿ ಮಾಡ್ತಕ್ಕಂಥದ್ದು, ಫಿಸಿಕಲ್ಲಾಗಿ ಮಾಡ್ತಕ್ಕಂಥದ್ದು. ಬಾಹ್ಯ ಯಜ್ಞವಾದರೆ ಆಂತರಿಕ ಯಜ್ಞ ಇದೆಯಲ್ಲ, ಆ ದೃಷ್ಟಿಯಿಂದ ಯಜ್ಞ ಅನ್ನೋದು ಎಷ್ಟು ವ್ಯಾಪಕವಾಗಿರ್ತಕ್ಕಂಥ ಶಬ್ದ ಅಂತ ಹೇಳಿದ್ರೆ, ಅಧ್ವರ ಅಂದರೆ ಏನು ಅರ್ಥ ಗೊತ್ತಾ? ಯಜ್ಞಕ್ಕೆ ಪರ್ಯಾಯ ಪದವಾಗಿ ಎಲ್ಲಿ ಯಾವ ಕುಟಿಲತೆ ಡೊಂಕಿಲ್ಲದೆ ನೇರವಾಗಿ ಸರಳವಾಗಿ ಪವಿತ್ರವಾಗಿದೆಯೋ ಅದು ಅಂತ. ಅದಕ್ಕೇ ಅಧ್ವರ ಯಜ್ಞಕ್ಕಿರ್ತಕ್ಕಂಥ ಪರ್ಯಾಯ ಪದ. ಅಧ್ವರ್ಯು ಅಂದರೆ ಯಜುರ್ವೇದವನ್ನು ಪಠಣ ಮಾಡಿರ್ತಕ್ಕಂಥ ಪುರೋಹಿತ. 4 ಜನ 4 ಕಡೆ ಯಜ್ಞಕ್ಕೆ ಕೂತ್ಕೊಂಡು ಆಹುತಿಯನ್ನು ಸಮರ್ಪಣೆ ಮಾಡೋದು. ಋಗ್ವೇದೇನ ಹೋತ, ಯಜುರ್ವೇದೇನ ಅಧ್ವರ್ಯು, ಸಾಮವೇದೇನ ಉದ್ಗಾತ, ಅಥರ್ವೈವ ಬ್ರಹ್ಮ. ನೋಡಿ, ಹೋತೃಸ್ಥಾನ ಋಗ್ವೇದಕ್ಕೆ ಸೇರಿರ್ತಕ್ಕಂಥದ್ದು. ಸಮಸ್ತವಾಗಿರ್ತಕ್ಕಂಥ ಋಗ್ವೇದ ಅವನಿಗೆ ಬಾಯಲ್ಲಿರಬೇಕು. ಹೋತ ಅಂತ ಅಂದ್ಕೊಳ್ಳೋದು ನಾವು, ಕನ್ನಡ ಹೋತ ಅಲ್ಲ. ಸೊ ಅದರಿಂದ ಹೋತೃಸ್ಥಾನದಲ್ಲಿ ಕೂತ್ಕೋತಾನೆ ಅಂದರೆ ಋಗ್ವೇದ ಅವನಿಗೆ ಸ್ವಾಧೀನದಲ್ಲಿದೆ ಅಂತ. ಯಜುರ್ವೇದೇನ ಅಧ್ವರ್ಯು, ಅಧ್ವರ್ಯು ಕೆಲಸ ಮಾಡ್ತಾ ಮುಂದಾಳು ಅನ್ನೋ ಅರ್ಥದಲ್ಲಿ ಅಧ್ವರ್ಯು ಅನ್ನೋ ಶಬ್ದ ಬರುತ್ತೆ. ಯಜ್ಞವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಯಜುರ್ವೇದ ಮಂತ್ರಗಳನ್ನು ಹೇಳ್ಕೊಂಡು ಹೇಳ್ತಕ್ಕಂಥದ್ದು ಅಧ್ವರ್ಯು ಅಂತ.
ಸಾಮವೇದೇನ ಉದ್ಗಾತ, ಉತ್ ಗಾಯತೀತಿ ಉದ್ಗಾತ. ಯಾರು ದೇವತೆಗಳನ್ನ ಹಾಡಿ ಹೊಗಳಿ ಅವರಿಗೆ ಸುಪ್ರೀತಗೊಳಿಸ್ತಾರೋ ಅವನು ಸಾಮವೇದ. ಅದಕ್ಕೆ ಉತು ಅಂದರೆ ಮೇಲ್ಮುಖವಾಗಿ ಗಾನ. ಅದಕ್ಕೇ ಸ್ತುತ್ಯ ವೈ ವರ್ಧಂತೆ ದೇವತಾ ಅಂತ ನಮ್ಮಲ್ಲೊಂದು ಮಾತಿದೆ. ಹೊಗಳಿದಷ್ಟೂ ಕೂಡ ದೇವತೆಗಳಿಗೆ ಪ್ರೀತಿ ಜಾಸ್ತಿ. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಹೊಗಳಿಕೆ ಅನ್ನೋದು ಬೇಕು. ಹಾಗೆಯೇ ಅವ್ರಿಗೂ ಕೂಡ ಅಸೂಯಾದಿಗಳಿದೆ. ಇಂದ್ರನಿಗಿರೋಷ್ಟು ಅಸೂಯೆ ಯಾರಿಗೂ ಇಲ್ಲ. ಯಾಕೆಂದರೆ ಅವನು ದೇವಾದಿ ದೇವ ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಅಸೂಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರೋ 90 ಯಾಗ ಮಾಡಲಿ, ತಕ್ಷಣ ಅದನ್ನು ಕೆಡಿಸೋಕ್ಕೆ ತಯಾರಾಗಿರ್ತಾನೆ ಇಂದ್ರ. ಈಗ ಇಂದ್ರ ಪದವಿ ಅಲ್ಲಾಡಿ ಹೋಗ್ಬಿಡುತ್ತಲ್ಲ, ಪೊಸಿಷನ್ನು. ಇಟ್ಸ್ ಲೈಕ್ CM's ಪೋರ್ಟ್ಫೋಲಿಯೋ. ಟು ಬಿಕಮ್ ಎ CM ಇಟ್ ಇಸ್ ಡಿಫಿಕಲ್ಟ್. ಒನ್ಸ್ ಯು ಬಿಕಮ್ CM ಯು ವಾಂಟ್ ಟು ಸ್ಟಿಕ್ ಆನ್ ಟು ದಟ್ ಚೇರ್ ಪರ್ಮನೆಂಟ್ಲಿ, ಲೆಟ್ ವಾಟ್ ಮೇ ಕಮ್. ಸೊ ಆ ದೃಷ್ಟಿಯಿಂದ ಒಂದು ಅಧಿಕಾರ ಸಿಗೋದು ಕಷ್ಟ. ಸಿಕ್ಕಿದ ಮೇಲೆ ಉಳಿಸ್ಕೊಳ್ಳೋಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾರೋ ಇಲ್ವೋ, ಆ ದೃಷ್ಟಿಯಿಂದ. ಅದಕ್ಕೆ ನೋಡಿ ಪಾಪ ವಿಶ್ವಾಮಿತ್ರ ಯಾವ ದಿಕ್ಕಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋಕ್ಕೋದ್ರೂ ನಿರ್ವಾಹಕವಿಲ್ಲ. ಎಲ್ಲ ಕಡೆನೂ ಒಬ್ಬೊಬ್ಬರನ್ನ ಕಳಿಸ್ಬಿಟ್ಟು ಕೆಡಿಸ್ಬಿಟ್ಟ ಅವನು. ಕೊನೆಗೆ ಮೇನಕೆಯಿಂದ ವಿಶ್ವಾಮಿತ್ರ ಶಕುಂತಲೋತ್ಪತ್ತಿ ಆಯಿತು. ಅದಕ್ಕೆ ನನ್ನ ಮಕ್ಕಳಿಗೆ ತಮಾಷೆಗೆ ಕಾಲೇಜಲ್ಲಿ ಹೇಳೋದು, ನಿಮಗೆ ಇವತ್ತೇನಾದರೂ ಅಭಿಜ್ಞಾನ ಶಾಕುಂತಲ ಬೇಡ ಅಂತ ಬೇಜಾರಾದರೆ ನನ್ನನ್ನು ಬೈಬೇಡಿ, ಇಂದ್ರನನ್ನು ಬೈಯಿರಿ. ಯಾಕೆ ಗೊತ್ತಾ, ನಾನು ಹೇಳ್ತೀನಿ. ಇಂದ್ರ ಅವಳನ್ನು ಕಳಿಸದೆ ಹೋಗಿದ್ರೆ ಮೇನಕೆ, ವಿಶ್ವಾಮಿತ್ರ ಮೇನಕೆ ಸಂಯೋಗ ಆಗ್ತಾ ಇರಲಿಲ್ಲ. ಸಂಯೋಗ ಆಗದೆ ಹೋಗಿದ್ರೆ ಶಕುಂತಲೆ ಹುಟ್ಟುತ್ತಾ ಇರಲಿಲ್ಲ. ಶಕುಂತಲೆ ಹುಟ್ಟದೆ ಹೋಗಿದ್ರೆ ಮಹಾಭಾರತದಲ್ಲಿ ಶಕುಂತಲೋಪಾಖ್ಯಾನ ಬರ್ತಾ ಇರಲಿಲ್ಲ. ಮಹಾಭಾರತದಲ್ಲಿ ಶಕುಂತಲೋಪಾಖ್ಯಾನ ಬರದೇ ಹೋದರೆ ಕಾಳಿದಾಸನಿಗೆ ಅಭಿಜ್ಞಾನ ಶಾಕುಂತಲ ಬರಿತಾ ಇರಲಿಲ್ಲ. ಅವನದನ್ನು ಬರೀದೇ ಹೋದರೆ ಪ್ರಿಂಟ್ ಆಗ್ತಾ ಇರಲಿಲ್ಲ. ಪ್ರಿಂಟ್ ಆಗಿದ್ರೆ ಪಬ್ಲಿಷ್ ಆಗ್ತಾ ಇರಲಿಲ್ಲ. ಪಬ್ಲಿಷ್ ಆದರೆ ಪ್ರಿಸ್ಕ್ರೈಬ್ ಆಗ್ತಾ ಇರಲಿಲ್ಲ. ಪ್ರಿಸ್ಕ್ರೈಬ್ ಆಗಿದ್ರೆ ನೀವು ಹೋಗ್ತಾ ಇರಲಿಲ್ಲ. ಐ ಆಮ್ ನಾಟ್ ದ ರೂಟ್ ಕಾಸ್, ಬ್ಲೇಮ್ ಇಂದ್ರ, ಹೀ ಈಸ್ ದ ರೂಟ್ ಕಾಸ್ ಅಂತ. ತಮಾಷೆಗೆ ಮಕ್ಕಳಿಗೆ ಏನೋ ಒಂದು ಉತ್ಸಾಹ ಬೆಳೆಸಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಬೈಬೇಕು ಅಂತಲ್ಲ, ಹೆಂಗೋ ಅವರಿಗೆ ಉತ್ಸಾಹ ಬೆಳೆಸಬೇಕು. ಮಂದಾಕ್ರಾಂತ ವೃತ್ತಕ್ಕೆ ನಾನು ತಮಾಷೆ ಮಾಡೋದುಂಟು ಕ್ಲಾಸಲ್ಲಿ. ನಿಧಾನಕ್ಕೆ ಹೋಗುತ್ತಪ್ಪ ಮಂದಾಕ್ರಾಂತ ವೃತ್ತ. ಮಂದಂ ಮಂದಂ ಉದತಿ ಪವನಃ ಚಾನುಕೂಲೋ ಯಥಾಮಿ. ಹೋಗಬೇಕಲ್ಲಪ್ಪ ಇವನ ಕ್ಲಾಸ್ಗೆ ಅಂದ್ಕೊಂಡು ವಿದ್ಯಾರ್ಥಿಗಳು ಒಳಗೆ ಬರ್ತಾರೆ ಅಂತ ನಿಧಾನಕ್ಕೆ ಬರ್ತಾರೆ. ಒಳಗಡೆ ಬರುವಾಗ ಆಚೆ ಹೋಗಿ ಓಡಾಗ್ಬಿಡ್ತಾರೆ, ಸದ್ಯ ಮುಗಿತಪ್ಪ ಇವನ ಕ್ಲಾಸು ಅಂತ. ಸೊ ಅದರಿಂದ ಅಧ್ವರ ಅಂದರೆ ಯಾಗ, ಅಧ್ವರ್ಯು ಅಂದರೆ ಯಜುರ್ವೇದವನ್ನು ಪಠಣ ಮಾಡತಕ್ಕಂತಹ ಪುರೋಹಿತ. ಸಾಮವೇದವನ್ನು ಹೇಳಿ ಸುಪ್ರೀತಗೊಳಿಸ್ತಕ್ಕಂಥವನು ಉದ್ಗಾತ. ಎಲ್ಲೇ ಯಾವ ಮಂತ್ರಲೋಪವೂ ಆಗದೆ ಎಲ್ಲವನ್ನೂ ನೋಡಿಕೊಂಡು ಸುಸೂತ್ರವಾಗಿ ಯಜ್ಞವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇರೋದು ಬ್ರಹ್ಮಸ್ಥಾನ. ಅದಕ್ಕೆ ನಮಗೆ ಬ್ರಹ್ಮಸ್ಥಾನ ಬೇಡಪ್ಪ ಅಂತಾರೆ. ಯಾಕಂದರೆ ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನ ಅದು. ಸುಮ್ಮನೆ ಅಲ್ಲ, ಒಬ್ಬ ಋಗ್ವೇದ ಅವನು ಎದ್ದು ಹೋಗಿ ಇನ್ನೊಬ್ಬ ಋಗ್ವೇದವನ್ನು ಕೂತ್ಕೋಬೋದು. ಒಬ್ಬ ಅಧ್ವರ್ಯು ಕ್ಯಾನ್ ರೀಪ್ಲೇಸ್ ಅನದರ್ ಅಧ್ವರ್ಯು. ಉದ್ಗಾತರು ಕ್ಯಾನ್ ರೀಪ್ಲೇಸ್ ಉದ್ಗಾತರು. ಹೋತರು ಕ್ಯಾನ್ ರೀಪ್ಲೇಸ್ ಹೋತರು, ಬಟ್ ನಾಟ್ ಬ್ರಹ್ಮ. ಬ್ರಹ್ಮಸ್ಥಾನ ಅಂದರೆ ಹಾಗೆ ಯಜ್ಞ ಮುಗಿಯೋ ತನಕ ಸುಸೂತ್ರವಾಗಿ ಅವನ ನೈತಿಕವಾಗಿರ್ತಕ್ಕಂಥ ಹೊಣೆ ಅದು. ಎಲ್ಲಿ ಏನೇ ತಪ್ಪಾದರೂ ಅದನ್ನು ಕರೆಕ್ಟ್ ಮಾಡೋ ಶಕ್ತಿ ಇರಬೇಕು ಅಂದ್ರೇನು, ಚತುರ್ವೇದ ಪಾರಂಗತನಾಗಿರಬೇಕು ಅವನು. ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥವನು ಸುಮ್ಮನೆ ಆಸೆ ಪಟ್ಬಿಡೋದಲ್ಲ, ನಮಗೆ ಆ ಸ್ಥಾನ ಬೇಕು ಅಂತ. ನನಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಿಜವಾಗಲೂ ಕೂಡ ನೈತಿಕವಾಗಿ ರೆಸ್ಪಾನ್ಸಿಬಲ್ ಆಗಿ ನಾನು ಹೊಂದ್ಕೋತೀನಾ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೋಬೇಕು ಮೊದಲು. ಅದಕ್ಕೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದಾಗ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂಥ ಮೈಸೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಂಥ H ಅಣ್ಣೇಗೌಡ ಅವರು ಅವ್ರಿಗೊಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್, ಅದರ್ವೈಸ್ ಯು ಶುಡ್ ನಾಟ್ ಈವನ್ ಡಿಸೈರ್ ಫಾರ್ ಇಟ್ ಅಂತ. ಅದು ಪಡ್ಕೊಳ್ಳೋ ಶಕ್ತಿ ಇಲ್ಲದೆ ಹೋದರೆ ನನಗೆ ಅಪೇಕ್ಷೆನೂ ಪಡಬಾರ್ದು ಅಂತ. ಆದರೆ ನಿಜವಾಗ್ಲೂ ಅದು ಎಂತಹ ಒಳ್ಳೆ ಗುಣ ನೋಡಿ. ಸಪ್ತ ತಂತು ಅಂತ ಯಾಕೆ ಹೆಸರು ಬಂತು ಯಜ್ಞಕ್ಕೆ ಅಂದರೆ 7 ವ್ಯಾಹೃತಿಗಳಿರ್ತಕ್ಕಂಥದ್ದು. ಭೂರ್ಭುವಸ್ಸುವರಿತಿವ ಏತಾಸ್ತಿಸ್ರೋ ವ್ಯಾಹೃತಯ ತಾಸಾಮಹ ಸ್ಮೈತಾಂ ಚತುರ್ಥೀಂ ಮಹಾಚಮಸ್ಯ ಪ್ರಭೇದಯತೆ ಮಹ ಇತಿ. ಹೆಂಗೆ ಬರುತ್ತೆ ತೈತರಿ ಉಪನಿಷತ್ತಲ್ಲಿ, ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ಸೊ ಆ ವ್ಯಾಹೃತಿಗಳು ಅದರ ಪುರಸ್ಸರವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ನೋಡಿ, ಸುಮ್ಮನೆ ಮಂತ್ರ ಹೇಳಿಬಿಟ್ರೆ ಸಿದ್ಧಿಸೋದಿಲ್ಲ. ನಾವು ಎಷ್ಟೋ ಸಲ ಅನ್ಕೋತೀವಿ, ಏನ್ರಿ ನಾನು ಎಲ್ಲ ಸಾಂಗವಾಗಿ ಮಾಡಿದ್ದೀನಿ ರೀ, ನನಗೆ ಯಾಕ್ರಿ ಫಲ ಬರ್ತಾ ಇಲ್ಲ ಅಂದರೆ ಹೇಗೆ ಮಾಡಬೇಕೋ ಹಾಗೆ ಮಾಡಿಲ್ಲ ಅಷ್ಟೇ. ಅದಕ್ಕೆ ಮಾಡಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಹೆಂಗೆ ಮಾಡಬೇಕೋ ಹಂಗೆ ಮಾಡಿಲ್ಲ ಅಂತ ಅಷ್ಟೇ. ಸಪ್ತಭಿಹಿ ಜಿಹ್ವಾಸು ತನ್ಯತೆ ಇತಿ ಸಪ್ತತಂತು. ಸಪ್ತ ಜಿಹ್ವೆಗಳಿಂದ 7 ನಾಲಿಗೆಗಳಿಂದ
ಯಾರು ಎಲ್ಲವನ್ನೂ ಕೂಡ ಸ್ವೀಕರಿಸ್ತಾರೋ ಅವರು ಯಜ್ಞದ ವಿಷಯದಲ್ಲಿ ಮೊದಲನೇ ಮಂತ್ರದಲ್ಲಿ ಇರತಕ್ಕಂತಹ ಇದಕ್ಕೆ ವಿವರಣಾತ್ಮಕವಾಗಿ ಯಜುರ್ವೇದದ ಮೊದಲನೇ ಮಂತ್ರ ನೋಡಿ, ಪ್ರಾಜ್ಞಯತು ಶ್ರೇಷ್ಠತಮಾಯ ಕರ್ಮಣೇ. ಇದಕ್ಕಿಂತ ಶ್ರೇಷ್ಠವಾಗಿರೋ ಕರ್ಮವೇ ಇಲ್ಲ ಯಜ್ಞಕ್ಕಿಂತ. ಯಾಕೆ? ಯಾಗಾದರೇವ ಧರ್ಮ. ನಮ್ಮ ಮೀಮಾಂಸಕರು ಹೇಳೋ ಹಾಗೆ ಯಜ್ಞಯಾಗಾದಿಗಳು ಮಾಡೋದೇ ಧರ್ಮ. ಅದಿಲ್ಲದೆ ಹೋದರೆ ಧರ್ಮ ಎಂಬತಕ್ಕಂಥ ಶಬ್ದಕ್ಕೇನೆ ಬೆಲೆ ಬರೋದಿಲ್ಲ. ನಾನು ನೆನ್ನೆ ಹೇಳಿದ್ದೀನಿ ನಿಮ್ಮ ಹತ್ರ, ಧರ್ಮ ಅನ್ನೋ ಪದವನ್ನು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಧರ್ಮ ಇಸ್ ನಾಟ್ ರಿಲಿಜನ್, ಧರ್ಮ ಇಸ್ ನಾಟ್ ಎಥಿಕ್ಸ್, ಧರ್ಮ ಇಸ್ ನಾಟ್ ಮೊರಾಲಿಟಿ, ಧರ್ಮ ಇಸ್ ನಾಟ್ ಕೋಡ್ ಆಫ್ ಕಾಂಡಕ್ಟ್, ಬಟ್ ಇಟ್ ಇಸ್ ಎ ಹಾರ್ಮೋನಿಯಸ್ ಬ್ಲೆಂಡ್ ಆಫ್ ಆಲ್ ದೀಸ್ ಥಿಂಗ್ಸ್ ಇನ್ ದಿ ಪ್ರಾಪರ್ ಪ್ರಪೋರ್ಷನ್. ಯಾವ ಒಂದು ಶಬ್ದದಿಂದನೂ ಅದನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ. ಧರ್ಮ ಎಂಬತಕ್ಕಂಥದ್ದು ಅಷ್ಟು ಗೂಢವಾಗಿರ್ತಕ್ಕಂಥ, ಗಾಢವಾಗಿರ್ತಕ್ಕಂಥ, ಗಹನವಾಗಿರ್ತಕ್ಕಂಥ, ಗೋಪ್ಯವಾಗಿರ್ತಕ್ಕಂಥ, ಆಂತರಿಕವಾಗಿರ್ತಕ್ಕಂಥ ಶಬ್ದ ಅನ್ನೋದು ಧರ್ಮ. ಆ ದೃಷ್ಟಿಯಿಂದಲೇ ತೈತ್ರಿಯ ಬ್ರಾಹ್ಮಣ ಸಾಮವೇದದ ಮೊದಲನೆಯ ಮಂತ್ರ, ಅಥರ್ವವೇದದ ಮಂತ್ರ ಯಜ್ಞದ ಶ್ರೇಷ್ಠತೆಯನ್ನು ಕೊಂಡಾಡುತ್ತದೆ. ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ. ಅಥರ್ವವೇದದಲ್ಲೂ ಕೂಡ ಬರುತ್ತೆ. ಇದಕ್ಕಿಂತ ಇನ್ನು ದೊಡ್ಡ ಕರ್ಮವೇ ಇಲ್ಲ ಯಜ್ಞಕ್ಕಿಂತ. ಯಜ್ಞ ಮಾಡಬೇಕಾದ್ರೆ ಅಗ್ನಿ ಇರಲೇಬೇಕು. ಅಗ್ನಿ ಇಲ್ಲದೆ ಹೋದರೆ ಹೆಂಗೆ ಯಜ್ಞ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ಯಜ್ಞಕ್ಕೂ ಅಗ್ನಿಗೂ ಆಹುತಿಗೂ ಪುರೋಹಿತನಿಗೂ ಇರ್ತಕ್ಕಂಥ ನಂಟು ಎಡಬಿಡದೆ ಇರತಕ್ಕಂಥ ಗಂಟು. ಆ ರೀತಿಯಾಗಿ ಒಂದಕ್ಕೊಂದು ಹೊಂದ್ಕೊಂಡು ಹೋದಾಗಲೇ ಅದು ನಡೀತಕ್ಕಂಥದ್ದು. 3 ಧರ್ಮಸ್ಕಂದಗಳಲ್ಲಿ ಯಜ್ಞವೂ ಒಂದು ಅಂತ ಛಾಂದೋಗ್ಯೋಪನಿಷತ್ತು ಅಪ್ಪಣೆ ಕೊಡಿಸುತ್ತೆ. ತ್ರಯೋ ಧರ್ಮಸ್ಕಂದಾ ಯಜ್ಞ ಅಧ್ಯಯನಂ ದಾನಂಚೇತಿ. ನೋಡಿ, ಮೊದಲನೇ ಸ್ಕಂದ, ಮೊದಲನೇದೇ ಧರ್ಮ ಎಂಬತಕ್ಕಂಥದ್ದು. ಯಜ್ಞೇ ಸರ್ವಂ ಪ್ರತಿಷ್ಠಿತಂ. ಮಹಾನಾರಾಯಣ ಉಪನಿಷತ್ತು ಯಾವುದು ಎಲ್ಲಿ ಪ್ರತಿಷ್ಠಿತವಾಗಿದೆ ಅಂದರೆ ಯಜ್ಞದಲ್ಲಿ ಎಲ್ಲವೂ ಕೂಡ ಪ್ರತಿಷ್ಠಿತವಾಗಿದೆ. ಎಲ್ಲಿ ಅಡಕವಾಗಿದೆ ಅಲ್ಲೇ ಸಮಗ್ರವಾಗಿ. ಅದಕ್ಕೇನೆ ಯಜ್ಞೇನ ದ್ವಿಷತೋ ಮಂತ್ರ ಭವಂತಿ ಯಜ್ಞೇನ ಹಿ ದೇವಾ ದಿವಂಗತಾ ಅನ್ನೋ ಮಾತುಗಳು ಕೂಡ ನಮಗೆ ಕೇಳಿಬರುತ್ತೆ. ಭಗವದ್ಗೀತೆಯಲ್ಲಿ ನಾಯಂ ಲೋಕೋಸ್ತಿ ಅಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಅಯಜ್ಞಸ್ಯ, ಯಜ್ಞ ಮಾಡದೇ ಇರತಕ್ಕಂಥವನಿಗೆ ಸದ್ಗತಿ ಇಲ್ಲ ಎಂಬತಕ್ಕಂಥದ್ದು ಸ್ಪಷ್ಟವಾಗಿದೆ. ಯಜ್ಞ ವಿಷ್ಣುವಿನ ಒಂದು ಅವತಾರ ಅಂತ ಭಾಗವತ ಸಾರುತ್ತೆ. ನೋಡಿ, ನಮ್ಮಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ 3 ಗ್ರಂಥಗಳು. ಯಾವ್ಯಾವಾಗ ಇದನ್ನು ಓದಬೇಕು ಅನ್ನೋದಕ್ಕೂ ನಮಗೊಂದು ಶ್ಲೋಕ ಇದೆ, ಚಾಟು ಶ್ಲೋಕ. ಅದಕ್ಕೆ ಹೊರಗಿನ ಅರ್ಥ ಹೇಳಿಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಪಾಶ್ಚಾತ್ಯರು ಭಾಷಾಂತರ ಮಾಡೋ ಹಾಗೆ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದಕ್ಕೆ ಇದ್ದಕ್ಕಿದ್ದಂಗೆ ಅರ್ಥ ಹೇಳಿಬಿಟ್ರೆ ಏನು ಗತಿ? ಬೆಳಗ್ಗೆ ಜೂಜಾಡೋರು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋರು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತ ಆಗ್ಬಿಡುತ್ತೆ. ಜೂಜ್ ಬಂದಿದ್ದು ಎಲ್ಲಿ? ಮಹಾಭಾರತದಲ್ಲಿ. ಮಹಾಭಾರತ ಬೆಳಗ್ಗೆ ಪಾರಾಯಣ ಮಾಡು ಅಂತಿರೋದು. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಅದನ್ನು ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡು ಅಂತಿರೋದು. ಕೃಷ್ಣನ ಬಾಲಲೀಲೆಗಳು ಅದೆಲ್ಲ ಬಂದಿದ್ದು ರಾತ್ರಿ, ಅಂದರೆ ರಾತ್ರಿ ಭಾಗವತವನ್ನು ಪಾರಾಯಣ ಮಾಡು ಅಂತಿರೋದು. ಸೊ ಇದು ಅಂತರಾರ್ಥ ನಮ್ಮ. ಅದಕ್ಕೆ ಹೇಳೋದು, ಯು ಶುಡ್ ನೋ ದಿ ಕಲ್ಚರಲ್ ಇಂಟ್ರಿಕೆಸೀಸ್ ಆಫ್ ದ ಲ್ಯಾಂಡ್, ಅದರ್ವೈಸ್ ಯು ಹ್ಯಾವ್ ನೋ ಬಿಸ್ನೆಸ್ ಟು ಟಾಕ್ ಅಬೌಟ್ ದಟ್. ಬರೀ ಅಪಾರ್ಥಗಳೇ ಇಲ್ಲದೆ ಹೋದರೆ ಆಗೋದು. ಭಾಗವತ ನಾವು ಅಂದ್ಕೊಂಡಿರೋ ಅಷ್ಟು ಸುಲಭವಾಗಿರೋ ಗ್ರಂಥ ಅಲ್ಲ. ಕೆಲವರು ಹೇಳ್ತಾರೆ, ಏನ್ರಿ ಭಾಗವತ ಬರೀ ಕೃಷ್ಣನ ಬಾಲಲೀಲೆಗಳು, ಕಥೆಗಳು ಇದೆ. ಆಯಿತು, ಕೆಲವು ಶ್ಲೋಕಗಳು ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲ ಭಾಗವತನೂ ಹಂಗಿಲ್ಲ. ಕೂಟ ಶ್ಲೋಕಗಳಿದೆ, ಅನೇಕ ಅರ್ಥಗಳು ಹೇಳಬೇಕಾಗತ್ತೆ. ಅದಕ್ಕೆ ಒಂದು ಸುಭಾಷಿತ ಇದೆ, ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಧನಂಜಯೇ ಹಾಟಕ ಸಂಪರೀಕ್ಷಾ. ಚಿನ್ನಕ್ಕೆ ಯಾವಾಗ ಬೆಲೆ ಅಂದರೆ ಬೆಂಕೀಲಿ ಹಾಕಿದಾಗ ಚಿನ್ನ ಹೆಂಗೆ ಆಚೆ ಬರುತ್ತೆ ಅಂತ ಅಲ್ಲಿ ಬೆಲೆ. ಗೃಹಿಣಿಗೆ ಯಾವಾಗ ಬೆಲೆ ಅಂದರೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆಗೆ 12 ಜನ ಅತಿಥಿಗಳು ಬಂದು ಇಳಿತಾರೆ, ಮನೇಲಿ ಏನೂ ಇಲ್ಲ, ಅವಳು ಹೆಂಗೆ ಮ್ಯಾನೇಜ್ ಮಾಡ್ತಾಳೆ ಅನ್ನೋದ್ರಲ್ಲಿ ಅವಳ ಬೆಲೆ. ಅದಕ್ಕೆ ನಮಗೆ ಹೇಳ್ತಾ ಗೃಹಿಣಿ ಗೃಹ ಮುಚ್ಚತೆ ಅಂತ. ಈಗಲೂ ಹೇಳ್ಬೋದು ಗೃಹಿಣಿ ಗೃಹ ಮುಚ್ಚತೆ. ಎಲ್ಲ ಗೃಹಗಳು ಮುಚ್ಚ ಇರುತ್ತೆ, ಪಾಪ ಗೃಹಿಣಿಯರು ಕೆಲಸಕ್ಕೆ ಹೋಗಿರಲ್ವಾ, ಆಗ ಉಚ್ಚತೆ, ಈಗ ಮುಚ್ಚತೆ, ಅಷ್ಟೇ ವ್ಯತ್ಯಾಸ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಪರೀಕ್ಷೆ ಅಂದರೆ ಶ್ರೀಮದ್ ಭಾಗವತವನ್ನು
ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವನಿಗಿರ್ತಕ್ಕಂತಹ ಪರೀಕ್ಷೆ. ಯಜ್ಞವು ವಿಷ್ಣುವಿನ ಒಂದು ಅವತಾರ. ಸ ದಕ್ಷಿಣಾಭಿ ಆಯುಷ್ಮಾನ್ ಯಜ್ಞೇನ. ದಕ್ಷಿಣ ಎಂಬ ಪದಕ್ಕೆ ಲಕ್ಷ್ಮೀ ಅಂತಲೂ ಅರ್ಥ ಇದೆ. ದಕ್ಷಿಣ ಅಂದರೆ ಬರೀ ನಾವು ಕೊಡ್ತಕ್ಕಂತಹ ದಕ್ಷಿಣೆ ಅಂತಲ್ಲ, ಭಗವತಿ ಲಕ್ಷ್ಮಿಗೂ ಕೂಡ ದಕ್ಷಿಣ ಎಂಬುದಾಗಿ ಆ ಮಾತಿದೆ. ಭಗವಂತನನ್ನೇ ಯಜ್ವಾ, ಯಜ್ಞಪತಿ, ಯಜ್ಞಾಂಗ, ಯಜ್ಞವಾಹನ, ಯಜ್ಞಭುಕ್, ನಾನು ಹೇಳಿದ ಹಾಗೆ ಎಲ್ಲ ನಾಮಗಳು ವಿಷ್ಣು ಸಹಸ್ರನಾಮದಲ್ಲಿರೋದು ಸರ್ವಂ ಬ್ರಹ್ಮಮಯಂ ಎಂಬ ಮಾತಿನಂತೆ ಯಜ್ಞಂದಾನೋ ತಪಶ್ಚೇತಿ ಪಾವನಾನಿ ಮನೀಷಿಣಾಂ. ನೋಡಿ ಎಂಥ ಮಾತು! ಯಜ್ಞ, ದಾನ, ತಪಸ್, ಪಾವನ, ಪವಿತ್ರ, ಪೂತ, ಇದೆಲ್ಲವೂ ಕೂಡ ಪರ್ಯಾಯ ಪದಗಳು. ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಇದು. ಏತತ್ರಯಂ ನ ತ್ಯಜೇತ್. ಈ ಮೂರನ್ನು ಬಿಡಬಾರ್ದು ಅಂತ ಅದಕ್ಕೆ ಇರತಕ್ಕಂಥ. ಯಾವುದನ್ನು ಬಿಡಬಾರ್ದು? ಯಜ್ಞ ಮಾಡೋದನ್ನು ಬಿಡಬಾರ್ದು, ದಾನ ಮಾಡೋದನ್ನು ಬಿಡಬಾರ್ದು, ತಪಸ್ ಮಾಡೋದನ್ನು ಬಿಡಬಾರ್ದು. ತದ್ಧಿ ತಪಸ್ ತದ್ಧಿ ತಪಃ. ತಪಸಂತಾಪೆ, ತಪ ಆಲೋಚನೆ ಅಂತ ಎರಡು ಧಾತುಗಳಿಂದ ತಪಸ್ ಶಬ್ದ ಬಂದಿರೋದು. ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು, ಅದಕ್ಕೆ ಅದನ್ನೆಲ್ಲ ಕೂಡ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಆ ತಪಸ್ಸು ಅಂದರೆ ಏನು ಅನ್ನೋದನ್ನು ಕುಮಾರ ಸಂಭವ ಹೇಳುವಾಗ ಶತಾವಧಾನಿ ಗಣೇಶ್ ಅವರು ವಿವರವಾಗಿ ಹೇಳಿರ್ತಾರೆ. ಯಾವ ರೀತಿಯಾಗಿ ಶಿವ 3ನೇ ಸರ್ಗದಲ್ಲಿ ತಪಸ್ಸು ಮಾಡಿದರೆ ಪಾರ್ವತಿ 5ನೇ ಸರ್ಗದಲ್ಲಿ ಅಪರ್ಣ ಆಗಿ ಶಿವನಿಗಿಂತ ಮೀರಿಸ್ತಕ್ಕಂಥ ತಪಸ್ಸನ್ನು ಮಾಡಿದ್ಲು. ಅದಕ್ಕೆ ಕೊನೆಗೆ ಶಿವ ಏನು ಹೇಳ್ದ? ಅದ್ಯ ಪ್ರಭೃತಿ ಅವನತಾಂಗಿ ತವಾಸ್ಮಿ ದಾಸಃ ಕ್ರೀತಃ ತಪೋಭಿರಿತಿವಾದಿನಿ ಚಂದ್ರಮೌಳೋ ಅನ್ಹಾಯಸ ನಿಯಮಜಂ ಕ್ಲಮಮುತ್ಸ ಸರ್ಜ. ಅದ್ಯ ಪ್ರಭೃತಿ ತವಾಸ್ಮಿ ದಾಸಃ, ನಾನು ನಿನ್ನ ದಾಸ ಅಂತ ಹೇಳ್ಕೊಂಡ್ಬಿಟ್ಟ ಶಿವ. ಅದಕ್ಕೆ ನಾವು ಮನೇಲಿ ಬೋರ್ಡ್ ಹಾಕ್ಕೊಂಡಿರಲ್ವಾ, ಐ ಆಮ್ ದ ಬಾಸ್ ಆಫ್ ದ ಹೌಸ್ ಇಫ್ ಮೈ ವೈಫ್ ಸೇಸ್ ಸೋ ಅಂತ, ಬಿಕಾಸ್ ಶಿ ಇಸ್ ಬಾಸಿಣಿ. ಸೊ ಆ ದೃಷ್ಟಿಯಿಂದ ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಈ ರೀತಿಯಾಗಿ ಹೇಳ್ತಾ ಮತ್ತೆ ನಮ್ಮ ನಿತ್ಯ ಮಾಡಬೇಕಾಗಿರ್ತಕ್ಕಂಥ ಕೃತ್ಯಗಳಲ್ಲಿ ನೋಡಿ ಕಾಳಿದಾಸ ಅಪಘ್ನಂತೋ ದುರಿತಂ ಹವ್ಯಗಂಧೈ ಎಂತಹ ಮಾತನ್ನು ಹೇಳಿದಾನೆ ನೋಡಿ. 4ನೇ ಅಂಕ ಅಭಿಜ್ಞಾನ ಶಾಕುಂತಲ ರಸಗಟ್ಟಿ ಅದು. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲ ತತ್ರಾಪಿ ಚ ಚತುರ್ಥೋಂಕ ತತ್ರ ಶ್ಲೋಕ ಚತುಷ್ಟಯಂ. ಕಾವ್ಯಗಳಲ್ಲೆಲ್ಲ ನಾಟಕ ಚೆನ್ನಾಗಿರೋದು, ನಾಟಕದಲ್ಲೆಲ್ಲ ಅಭಿಜ್ಞಾನ ಶಾಕುಂತಲ ಚೆನ್ನಾಗಿರೋದು, ಅಭಿಜ್ಞಾನ ಶಾಕುಂತಲೇ 4ನೇ ಅಂಕ ಚೆನ್ನಾಗಿರೋದು, 4ನೇ ಅಂಕ 4 ಶ್ಲೋಕಗಳು ಚೆನ್ನಾಗಿರೋದು. 4 ಕಣ್ವರ ಬಾಯಿಂದ ಬಂದಿದ್ದೇನೆ. ಏನು ಅದ್ಭುತವಾಗಿರ್ತಕ್ಕಂಥದ್ದು. ಯಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷಃ ಚಿಂತಾಜಡಂ ದರ್ಶನಂ ವೈಕ್ಲವ್ಯಂ ಮಮತಾವದೀದೃಶಮಿದಂ ಸ್ನೇಹಾದರಣ್ಯೌಕಸಃ ಪೀಡ್ಯಂತೆ ಗೃಹಿಣ ಕಥನ್ನುತನಯ ವಿಶ್ಲೇಷ ದುಃಖೈರ್ನವೈಃ ಪಾತುನ್ನ ಪ್ರಥಮಂ ವ್ಯವಸ್ಯತಿ ಜಲಂ ಯುಷ್ಮಾ ಸ್ವಪೀತೇಷು ಯಾ ನಾದತ್ತೆ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವಂ ಅದ್ಯೇವ ಕುಸುಮ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವಃ ಸೇಯಂ ಯಾತಿ ಶಕುಂತಲಾ ಪತಿಗೃಹಂ ಸರ್ವೈರನುಜ್ಞಾಯತಾಂ ಶುಶ್ರೂಷಸ್ವ ಗುರೂನ್ ಕುರು ಪ್ರಿಯಸಖೀ ವೃತ್ತಿಂ ಸಪತ್ನಿ ಜನೆ ಭರ್ತರ್ವಿಪ್ರಕೃತಾಪಿ ರೋಷಣತಯಾ ಮಾಸ್ಮ ಪ್ರತೀಪಂ ಗಮಃ ಭೂಯಿಷ್ಟಂ ಭವ ದಕ್ಷಿಣಾ ಪರಿಜನೆ ಭಾಗ್ಯೇಶನುತ್ಸೇಕಿನಿ ಯಾಂತ್ಯೇವಂ ಗೃಹಿಣೀ ಪದಂ ಯುವತಯಃ ವಾಮಾಕುಲಸ್ಯಾದಯಃ ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋ ಮಮಾಯಂ ವಿಶದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. 4 ಶ್ಲೋಕಗಳು ಶಾಕುಂತಲದಲ್ಲಿ ಬರೋದು. ಪತಿ ಮನೆಗೆ ಕಳಿಸೋವಾಗ ಪ್ರದಕ್ಷಿಣೆ ಮಾಡೋವಾಗ ಕಾಳಿದಾಸ ಋಕ್ ಛಂದಸ ಆಶಾಸ್ತೆ ಬ್ರ್ಯಾಕೆಟಲ್ಲಿದೆ ಅದು. ಅಮೀವೇದಿಂ ಪರಿತಕ್ಲುಪ್ತದಿಷ್ಣ್ಯಾ ಸಮಿಧ್ವಂತ ಪ್ರಾಂತ ಸಂಸ್ತೀರ್ಣ ದರ್ಭಾಃ ಅಪಘ್ನಂತೋ ದುರಿತಂ ಹವ್ಯಗಂಧೈ ವೈತಾನಾಸ್ತ್ವಾಂ ವನ್ನಯಪ್ಪಾವಯಂತು ಅನ್ನೋದನ್ನು ಋಗ್ವೇದದ ಮಂತ್ರ ತರಹ ಹೇಳಿ ಅಂತ. ಅದರಿಂದನೇ ಕಾಳಿದಾಸನಿಗೆ ವೈದಿಕವಾಗಿರ್ತಕ್ಕಂತಹ ಜ್ಞಾನ ಎಷ್ಟಿತ್ತು ನಮಗೆ ಅರ್ಥವಾಗುತ್ತೆ. ಅಮೀವೇದಿಂ ಪರಿತಕ್ಲುಪ್ತದಿಷ್ಣ್ಯಾಃ ಸಮಿಧ್ವಂತ ಪ್ರಾಂತ ಸಂಸ್ತೀರ್ಣ ದರ್ಭಾಃ ಅಪಘ್ನಂತೋ ದುರಿತಂ ಹವ್ಯಗಂಧೈಃ ವೈತಾನಾಸ್ತ್ವಾಂ ವನ್ಹಯಪ್ಪಾವಯಂತು ಅಂತ ಹೇಳಬೇಕಾಗತ್ತೆ. ಋಗ್ವೇದದ ಸ್ವರಗಳನ್ನು ಅದಕ್ಕೆ ಅಪ್ಲೈ ಮಾಡಿ ಹೇಳೋದಾದರೆ. ಆ ದೃಷ್ಟಿಯಿಂದ ಕಾಳಿದಾಸ ಬರೀ ನಿಸರ್ಗ ಕವಿಯಲ್ಲ, ಕಾಳಿದಾಸ ವೇದ ಕವಿ, ವೈದಿಕ ಕವಿಯೂ ಹೌದು ಅನ್ನೋದಕ್ಕೆ ಈ ತರಹದ್ದೆಲ್ಲ ಬೇಕಾದಷ್ಟು ಸಿಗತ್ತೆ ನಮಗೆ ಮೆಟೀರಿಯಲ್. ಪಂಚಯಜ್ಞಗಳು ಅನ್ನೋದು ತಾವು ಎಷ್ಟೋ ಜನ ಕೇಳಿರ್ತೀರ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ನೋಡಿ, ಪಂಚ ಮಹಾಯಜ್ಞಗಳು ಅಂತ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ದೇವಯಜ್ಞ ಅಂದ್ರೇನು? ಅಗ್ನಿಹೋತ್ರಾದಿಗಳಿಂದ ನಿಯಮಪೂರ್ವಕವಾಗಿ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು. ಬ್ರಹ್ಮಚಾರಿ ಅಗ್ನಿ ಕಾರ್ಯ, ಗೃಹಸ್ಥ ಅಗ್ನಿಹೋತ್ರ.
ಸೊ ಅದಕ್ಕೆ ಅಗ್ನಿಹೋತ್ರಿ ಅನ್ನೋ ಶಬ್ದ ಬಳಕೆಯಲ್ಲಿ ಬಂದಿರತಕ್ಕಂಥದ್ದು. ಅಗ್ನಿಹೋತ್ರವನ್ನು ಮಾಡ್ತಕ್ಕಂಥವ್ರು ಅಗ್ನಿಹೋತ್ರಿ. ಋಷಿಯಜ್ಞ ಅಂದರೆ ವೇದಾಧ್ಯಯನವನ್ನು ಮಾಡಿ ಪರಂಪರೆಯನ್ನು ಉಳಿಸಿಕೊಂಡು ಬರುವುದು. ತುಂಬ ಮುಖ್ಯ ಇದು. ಪರಂಪರೆಯನ್ನು ಉಳಿಸಬೇಕು ಯಾವತ್ತೂ ಕೂಡ. ಎಂಥ ಭವ್ಯವಾಗಿರ್ತಕ್ಕಂಥ ಪರಂಪರೆ ಇದೆ ನೋಡಿ ನಮ್ಮ ದೇಶದಲ್ಲಿ. ಇನ್ನು ಯಾವ ಒಂದು ದೇಶದಲ್ಲಾದರೂ ಇಂಥ ಪರಂಪರೆ ಇರೋಕ್ಕೆ ಸಾಧ್ಯನಾ? ಅದಕ್ಕೇ ಬರ್ಟ್ರಾಂಡ್ ರಸಲ್ ಅಂಥ ಏಥಿಯಿಸ್ಟು, ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕ್ಸ್ಗೆ ಅವ್ನು ನೊಬೆಲ್ ಪ್ರೈಸ್ ಸಿಕ್ಕಿದ್ದು. ಅವನೇನು ಬರೀತಾನೆ ಗೊತ್ತಾ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಫಿಲಾಸಫಿನಲ್ಲಿ? ವಿತ್ ದಿ ಆನ್ಕಮಿಂಗ್ ಆಫ್ ಸಿವಿಲೈಸೇಷನ್ ಕಲ್ಚರ್ ಹ್ಯಾಸ್ ರಿಸಿಡೆಡ್ ಬ್ಯಾಕ್. ವಿತ್ ದ ಪೀಪಲ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಇಂಟೆಲಿಜೆಂಟ್ ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ಇನ್ ವಿಸ್ಡಮ್ ಆ್ಯಂಡ್ ಹೆನ್ಸ್ ದೇ ಹ್ಯಾವ್ ಟು ಟರ್ನ್ ಟು ಇಂಡಿಯಾ ಅಂತ ಬರೀತಾನೆ ರಸಲ್ಲು, ಬರ್ಟ್ರಾಂಡ್ ರಸಲ್ಲು. ದೇವರನ್ನು ಒಪ್ಪಲ್ಲ ಅವನು ಆ ತರಹ ಇದ್ದರೂ ಕೂಡ ಎಂತಹ ಒಂದು ಆಂತರಿಕವಾಗಿರ್ತಕ್ಕಂಥ ಅರಿವಿರುತ್ತೆ ಅನ್ನೋದಕ್ಕೆ. ಅದಕ್ಕೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೋಟೋ ಏನು ಅಂದರೆ ಅರಿವೇ ಗುರು ಅಂತ. ನನ್ನನ್ನು ನಾನು ಅರಿತ್ಕೊಂಡ್ಬಿಟ್ರೆ ಅಷ್ಟು ಸಾಕು. ನಮ್ಮಲ್ಲಿ ಮೋಕ್ಷ ಅಂದರೆ ಅಷ್ಟು ತಾನೇ. ಸ್ವಸ್ವರೂಪಾನುಸಂಧಾನಂ ಭಕ್ತಿ ರೀತಿಯ ವಿಧೀಯತೆ. ಭಕ್ತಿ ಅಂದರೆ ಒಂದೇ, ಜ್ಞಾನ ಅಂದರೆ ಒಂದೇ. ಆ ಲೆವೆಲಲ್ಲಿ, ಆ ಮಟ್ಟದಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ ಅಂತ ಯಾಕೆ ಹೇಳಕ್ಕೆ ಬಂತು? ಕೊನೆಗೆ ಭಕ್ತಿ ಹೀಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ ನಿಲ್ಲಿಸಿಬಿಟ್ರು. ಮಧುಸೂದನ ಸರಸ್ವತಿಗಳು ಅಂತಹ ದೊಡ್ಡ ಜ್ಞಾನಿಗಳಾಗಿದ್ದವರು ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ, ಕೃಷ್ಣನಿಗಿಂತ ದೊಡ್ಡ ದೇವರನ್ನೇ ನೋಡಿಲ್ಲ ಅಂತ ಸ್ಪಷ್ಟವಾಗಿ ಅವರೇ ಹೇಳ್ಕೊಂಡಿದ್ದಾರೆ. ವಂಶೀ ವಿಭೂಷಿತಕರ ನವನೀರದಾಬಾದ್. ಎಂಥ ಮಾತು ಭಕ್ತಿ ರಸಾಯನದಲ್ಲಿ ಬರ್ತಕ್ಕಂಥದ್ದು. ನಿಜವಾಗಲೂ ಕೂಡ ಭಕ್ತಿ ರಸಾಯನವೇ ಅದು. ಈ ದೃಷ್ಟಿಯಿಂದ ವೇದಾಧ್ಯಯನವನ್ನು ಮಾಡಿ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವುದು. ನಾನು ನಿನ್ನೆ ನಿಮಗೆ 2 ಮಾತು ಹೇಳಿದ್ದೀನಿ. ಪರಂಪರೆಯಲ್ಲಿ ವಿಶ್ವಾಸ ಹೇಗಿರಬೇಕು ಅನ್ನೋದಕ್ಕೆ 7 ಜನ ಚಿರಂಜೀವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಪರಶುರಾಮರು ಕಲ್ಪಸೂತ್ರದಲ್ಲಿ ಹೇಳ್ತಕ್ಕಂಥ ಮಾತು. ಅಶ್ವತ್ಥಾಮಃ, ಬಲಿಹಿ, ವ್ಯಾಸಃ, ಹನುಮಶ್ಚ, ವಿಭೀಷಣಃ, ಕೃಪಶ್ಚ, ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಈ 7 ಜನ ಚಿರಂಜೀವಿಗಳು ಯಾವಾಗಲೂ ಇರ್ತಾರೆ. ಅವರು 6000 ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರಲ್ಲ ಪುಣ್ಯಾತ್ಮರು ಪರಶುರಾಮರು. ನಮ್ಮಲ್ಲಿ ಎಷ್ಟು ಜನ ನಾವು ಅದು ಕಲ್ಪಸೂತ್ರ ಅಂತ ಒಂದಿದೆ ಅಂತ ಹೆಸರು ಕೇಳಿದ್ದೀವ? ಹೋಗಲಿ, ಪರಶುರಾಮರ ಹೆಸರಾದರೂ ಕೇಳಿದ್ದೀವ? ಅಷ್ಟು ಕೇಳಿದರೆ ನಾವು ಧನ್ಯರು. ಶ್ರೀರಾಮ ಯಾರು, ಪರಶುರಾಮ ಯಾರು ಅನ್ನೋದಕ್ಕೆ ಚಂಪೂ ರಾಮಾಯಣದಲ್ಲಿ ಒಂದೇ ಒಂದು ಗದ್ಯವಾಕ್ಯದಲ್ಲಿ ಭೋಜ ತೋರಿಸ್ಕೊಡ್ತಾನೆ ನೋಡಿ ತನ್ನ ಶೈಲಿಯಿಂದ. ಶ್ರೀರಾಮ ಮೃದು ಸ್ವಭಾವ, ಅದರಿಂದ ಅವನಿಗೆ ಬರೀ ಅಲ್ಪ ಪ್ರಾಣಿಗಳನ್ನೇ ಕೊಡ್ತಾನೆ. ಪರಶುರಾಮ ಕ್ರೂರಿ, ಅವನಿಗೆ ಬರೀ ಮಹಾಪ್ರಾಣಿಗಳನ್ನೇ ಕೊಡ್ತಾನೆ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠಧಾರಾ ಪರಶ್ವದ ಭರಣ ಭೀಷಣ ವೇಷ ಭರ್ಗವ ಬಂಗಾಲ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ನಾನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಫಾರ್ಮರ್ ಹಾಫ್ ಇಸ್ ಪರಶುರಾಮ, ಲ್ಯಾಟರ್ ಹಾಫ್ ಇಸ್ ಶ್ರೀರಾಮ. ಲುಕ್ ಅಟ್ ದ ಸಿಲೆಬಲ್ಸ್, ವಾಟ್ ಕಂಟ್ರೋಲ್ ಹಿ ಹ್ಯಾಸ್. ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆಹೂಯ ರಾಮಂ ವಿನಯಾಭಿರಾಮಂ ಅವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ ಮುಕುಟಂ ವಿಧಾತುಂ ಅನ್ಹಾಯತಿಷ್ಯೇ ದಿವಸೇ ಯತಿಷ್ಯೇ. ಎಂಥ ಶ್ಲೋಕಗಳು ಚಂಪೂ ರಾಮಾಯಣದಲ್ಲಿ ಬರೋದು ನಿಜಕ್ಕೂ ಕೂಡ ಅಬ್ಬಾ. ಪಿತೃಯಜ್ಞ ಅಂದರೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಅದರ ಮೂಲಕ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು ಪಿತೃಯಜ್ಞ. ಕೆಲವರು ಹೇಳ್ತಾರೆ, ನಾನು ತುಂಬ ಜ್ಞಾನಿ ರೀ, ನಾನು ಯಾಕ್ರಿ ಶ್ರಾದ್ದ ಮಾಡಬೇಕು? ನೀನು ಜ್ಞಾನಿ ಅಂತ ಹೇಳ್ತಾ ಇರೋದ್ರಿಂದಲೇ ನೀನು ಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯ್ತಪ್ಪ. ಯಾರಾದರೂ ನಾನು ಬ್ರಹ್ಮಜ್ಞಾನಿ ಅಂದರೆ ಯಾವ ಏರಿಯಾ ಬ್ರಹ್ಮಜ್ಞಾನಿ ನೀನು ಅಂತ ಕೇಳಬೇಕು. ಈಗಿನ ಕಾಲದಲ್ಲಿ ಒಂದೊಂದು ಏರಿಯಾಗೂ ಒಬ್ಬೊಬ್ಬರು ಬ್ರಹ್ಮಜ್ಞಾನಿಗಳು ಇರ್ತಾರಲ್ಲ. ಮಲ್ಲೇಶ್ವರದ ಬ್ರಹ್ಮಜ್ಞಾನಿಗಳು, ವಿಜಯನಗರದ ಬ್ರಹ್ಮಜ್ಞಾನಿಗಳು, ಪದ್ಮನಾಭನಗರದ ಬ್ರಹ್ಮಜ್ಞಾನಿಗಳು, ಆ ರೀತಿ. ಯಾರು ಬ್ರಹ್ಮಜ್ಞಾನಿ ಅಂದರೆ ನಿಜವಾದ ಅರ್ಥದಲ್ಲಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಅವನಿಗಿರಬೇಕಾದ್ರೆ ಅಹಂ ಅಬ್ರಹ್ಮ ಅನ್ನೋದು ಹೋಗಿರಬೇಕು. ಅದಕ್ಕೇ ಭಾಷ್ಯದಲ್ಲಿ ಒಂದು ಕಡೆ ಬರುತ್ತೆ, ಒಬ್ಬ ರಾಜಕುಮಾರ ಬೇಡ್ರ ಮಧ್ಯ ಬೆಳೆದುಬಿಟ್ಟು ನಾನು ಬೇಡ ನಾನು ಬೇಡ ನಾನು ಬೇಡ ಅನ್ನೋ ತಪ್ಪು ತಿಳುವಳಿಕೆ ಅವನಿಗಿರುತ್ತೆ. ಯಾರೋ ಬಂದು ಹೇಳ್ತಾರೆ ನೀನೇ ರಾಜಕುಮಾರನಪ್ಪ, ಹಾಗಿದ್ರೆ ಅಲ್ಲಿ ತನಕ ಅವನು ರಾಜಕುಮಾರ ಆಗಿರಲಿಲ್ವೇನೋ? ಯಾವಾಗಲೂ ರಾಜಕುಮಾರನೇ. ಆದರೆ ನಾನು ರಾಜಕುಮಾರ ಅಲ್ಲ ಅನ್ನೋ ಜ್ಞಾನ ಇತ್ತು ನೋಡಿ, ಅದು ಹೋದ ಕೂಡಲೇ ನಾನೇ ರಾಜಕುಮಾರ ಅಂತ ಉಳಿಯತ್ತೆ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ DVG ಅವರ ಚಿತ್ರ ಇದೆ. DVG ಅವರ ಚಿತ್ರವನ್ನು ಒಂದು ಕಲ್ಲಲ್ಲಿ ಕೆತ್ತಬೇಕು ಅಂದರೆ ಒಬ್ಬ ಶಿಲ್ಪಿಗೆ ನೀವು ಹೇಳಿದರೆ ಅವನು ಏನು ಮಾಡ್ತಾನೆ ಗೊತ್ತಾ? DVG ವಿಗ್ರಹವನ್ನು ತಂದು ಅಲ್ಲಿ ಇಡೋದಿಲ್ಲ.
DVG ವಿಗ್ರಹಕ್ಕೆ ಏನೇನು ಬೇಡವೋ ಅದನ್ನೆಲ್ಲ ತೆಗೆದಾಕ್ತಾ ಬರ್ತಾನೆ. ಕೊನೆಗೆ ಉಳಿಯೋದೇನು ಅಂದರೆ ಅದೇ DVG. ನೀವು ಹೊರಗಡೆಯಿಂದ ತಂದು ಇಡೋದಲ್ಲ, ಯಾವುದು ಬೇಡವೋ ಅದನ್ನು ತೆಗೆದಾಕಬೇಕು. ಅದಕ್ಕೆ ಆಲ್ವಿನ್ ಟಾಫ್ಲರ್ ಬರೀತಾನೆ ಫ್ಯೂಚರ್ ಶಾಕ್ ಅನ್ನೋ ಬುಕ್ಕಲ್ಲಿ, ದ ಲಿಟ್ರೇಟ್ ಆಫ್ 21st century ಈಸ್ ನಾಟ್ ಒನ್ ಹೂ ಡಸ್ ನಾಟ್ ನೋ ಹೌ ಟು ರೀಡ್ ಆರ್ ರೈಟ್, but one who knows what to learn, what to unlearn and what to relearn is the real educated person of the 21st century ಅಂತ ಆಲ್ವಿನ್ ಟಾಫ್ಲರ್ ಅನ್ನೋ ವಿದ್ವಾಂಸ ಫ್ಯೂಚರ್ ಶಾಕ್ ಅನ್ನೋ ಪುಸ್ತಕದಲ್ಲಿ, ಮೊನ್ನೆ ಥರ್ಡ್ ಬ್ಲಾಕ್ ಜಯನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ 10 ರೂಪಾಯಿಗೆ ಫುಟ್ಪಾತ್ ಮೇಲೆ ಬಿದ್ದಿತ್ತು ಆ ಪುಸ್ತಕ. ಇರಲಿ, ಅದು ನಿಮ್ಮ ಮಾಹಿತಿಗೋಸ್ಕರ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಒಂದು ಆ ಯಜ್ಞ ಅನ್ನೋದಕ್ಕೆ ನೋಡಿ ಎಂತಹ ವ್ಯಾಪಕವಾಗಿರ್ತಕ್ಕಂಥ, ವಿಪುಲವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ ಅರ್ಥ ಇದೆ ಅನ್ನೋದಕ್ಕೆ. ಶ್ರೇಷ್ಠತಮಂ ಕರ್ಮ ಅನ್ನೋದು ಶ್ರೇಷ್ಠ ತರ ಅಲ್ಲ, ಶ್ರೇಷ್ಠ ಅಲ್ಲ. ತರ ಪ್ರತ್ಯಯ 2 ಇರೋವಾಗ ತಮ ಪ್ರತ್ಯಯ 2ಕ್ಕಿಂತ ಜಾಸ್ತಿ, ಸೂಪರ್ಲೇಟಿವು. ಅದಕ್ಕೆ ಯಾರೋ ತಮಾಷೆ ಮಾಡ್ತಾಯಿದ್ರು, ಮೊದಲು ಐ ಅಂತ ಬರುತ್ತಂತೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ನಾನು ಐ ಆಮ್ ವೆರಿ ಲೈಟರ್ ವೇನಲ್ಲಿ ಮಾತಾಡ್ತಾ ಇದ್ದೀನಿ ಇದನ್ನು. ಮೊದಲು ಐ ಅನ್ನೋದು ಬರುತ್ತಂತೆ, ಆಮೇಲೆ ಅಯ್ಯರ್ ಅಂತ ಬರುತ್ತಂತೆ, ಆಮೇಲೆ ಅಯ್ಯಂಗಾರ್ ಅಂತ ಬರುತ್ತಂತೆ. ಸೊ ಹಾಗೆ, ಸೊ ಸುಮ್ಮನೆ ತಮಾಷೆಗೆ ಹೇಳಿದೆ, ಯಾರು ಕೂಡ ಅದನ್ನು ಪರ್ಸ್ನಲಾಗಿ ತೊಗೋಬೇಡಿ. ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಅದನ್ನು ಯಾರು ನನಗೆ ಹೇಳಿದ್ದು ಅಂದರೆ, ಅದ್ವೈತ ಫೌಂಡೇಶನಲ್ಲಿ ಮಾತಾಡ್ತಾ ಇದ್ದಾಗ ರೊಡ್ಡ ನರಸಿಂಹ ಸೈಂಟಿಸ್ಟು, ಅವರು ಯಾವುದೋ ಇದಕ್ಕೆ ಉದಾಹರಣೆ ಕೊಡ್ತಾ ಕೊಡ್ತಾ ಇದನ್ನು ಹೇಳಿಬಿಟ್ರು. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ. ಸೊ ಅದರಿಂದ ಇನ್ನು ಮುಂದೆ ನಮಗಿರ್ತಕ್ಕಂಥದ್ದು ಮನುಷ್ಯ ಯಜ್ಞ. ನೋಡಿ, ಅತಿಥಿಗಳನ್ನು ಸತ್ಕಾರ ಮಾಡೋದು ಎಂತಹ ಒಳ್ಳೆ ಮಾತಪ್ಪ ಇದು. ಅತಿಥಿ ಸತ್ಕಾರ ಎಂಬತಕ್ಕಂಥದ್ರ ಸಮಾನನೇ ಯಾವುದೂ ಕೂಡ ಬರೋದಿಲ್ಲ. ಅತಿಥಿ ಅಂದರೆ ಯಾರು? ನಮ್ಮ ಹಿನ್ನೆಲೆಯಲ್ಲಿ ನೋಡಿ, ಅತಿಥಿ ಅನ್ನೋ ಶಬ್ದಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥ ಇದೆ. ಯಸ್ಯ ತಿಥಿ ನ ವಿದ್ಯತೆ ಸಹ ಅತಿಥಿ. ಹೇಳ್ದೆ ಕೇಳದೆ ಮನೆಗೆ ಬರೋರು ಅತಿಥಿಗಳು. ನಾವು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಇಷ್ಟೊತ್ತಿಗೆ ಬರ್ತೀವಿ, ಬಂದು ಮಾತಾಡ್ತೀವಿ ಅಂತ ಹೇಳ್ಕೊಂಡು ಮುಖ್ಯ ಅತಿಥಿಗಳು ಅಂತ ಹೇಳಿದರೆ ಯಾಕೋ ಸ್ವಲ್ಪ ನನಗೆ ಮನಸ್ಸಿಗೆ ಕಹಿ ಆಗುತ್ತೆ. ಅಭ್ಯಾಗತ ಅಂತ ಹೇಳಬೇಕು, ಅತಿಥಿ ಅಂತ ಹೇಳಬಾರ್ದು. ರಂಗಪ್ರಿಯ ಸ್ವಾಮಿಗಳು ಮತ್ತೆ ಮತ್ತೆ ಎಚ್ಚರ ಕೊಡ್ತಾ ಇದ್ದರು ಆ ಮಾತನ್ನು. 1974ನೇ ಇಸ್ವಿನಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 10:15, 11:15 ಕ್ಲಾಸ್ ರೂಮಲ್ಲಿ ರೂಮ್ ನಂಬರ್ 8ರಲ್ಲಿ ಮಾಡಿ ಮೇಲೆ ಮೊದಲನೇ ರೂಮಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು. ಅತಿಥಿಗೂ ಅಭ್ಯಾಗತನಿಗೂ ವ್ಯತ್ಯಾಸ ತಿಳ್ಕೊಳ್ಳಿಪ್ಪ. ಯಾರನ್ನಾದರೂ ಕರೆದುಬಿಟ್ಟು ಮುಖ್ಯ ಅತಿಥಿಗಳಾಗಿ ಬಂದರು ಅಂತ ದಯವಿಟ್ಟು ಹೇಳಬೇಡಿಪ್ಪ. ತಿಥಿ ವಾರ ನಕ್ಷತ್ರ ಇಲ್ಲದೆ ಆಲ್ ಆಫ್ ಎ ಸಡನ್ ಯಾರು ನಿಮ್ಮನೆಗೆ ಬರ್ತಾರೋ ಅವನು ಮಾತ್ರ ಅತಿಥಿ, ಇಲ್ಲದೆ ಅವ್ರನ್ನು ಅಭ್ಯಾಗತ ಅಂತ ಹೇಳಬೇಕೇ ಹೊರತು ಅತಿಥಿ ಅಂತ ಹೇಳಬಾರ್ದು ಅಂತ. ಆದರೆ ನಾವು ಯಾರಾದರೂ ಇನ್ವಿಟೇಷನಲ್ಲಿ ಮುಖ್ಯ ಅಭ್ಯಾಗತರಾಗಿ ಅಂತ ಹಾಕಿಬಿಟ್ರೆ ನಮ್ಮದೇ ತಪ್ಪಿರೋ ಹಾಗೆ ಲೋಕ ಎಲ್ಲ ನೋಡುತ್ತೆ. ಯಾಕಂದರೆ ಎಷ್ಟು ಜನಕ್ಕೆ ಗೊತ್ತು ಅಭ್ಯಾಗತ ಅನ್ನೋ ಶಬ್ದ ಅತಿಥಿ ಅತಿಥಿ ಅಂತ ಹೇಳಿ 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 ನಮಗೆ ಯಾವಾಗಲೂ ತಪ್ಪೇ ಕೂತ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ಯಾರಾದ್ರೂ ಒಬ್ಬರು ಸರಿಯಾಗಿ ಹೇಳಿದರೆ ಅವ್ರದ್ದೇ ತಪ್ಪಿರೋ ಹಾಗೆ ಲೋಕ ಭಾವಿಸ್ ಹಾಗೆ ಅಂತ ಹೇಳಿಬಿಟ್ಟು ಅವ್ರು ಹಿಂಜರಿಬಾರ್ದು. ಪೂತಿನ ಒಂದು ಕಡೆ ಬರೀತಾರೆ, ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ. ಸತ್ಯವನ್ನು ಆಗ್ರಹಪೂರ್ವಕವಾಗಿ ಹೇಳಬೇಕು. ತಗೊಳ್ಳಿ ಬಿಟ್ಟರೆ ಬಿಟ್ಕೊಳ್ಳಿ ಅಷ್ಟೇ. ನಾನಿರೋದು ಹೀಗೆ, ಇಫ್ ಯು ವಾಂಟ್ ಯು ಟೇಕ್ ಇಟ್, ಅದರ್ವೈಸ್ ಯು ಥ್ರೋ ಮಿ ಔಟ್, ಡಸಂಟ್ ಮ್ಯಾಟರ್, ಬಟ್ ಐ ಕೆನಾಟ್ ಬಡ್ಜ್ ಫ್ರಮ್ ಟ್ರೂತ್. ಅಷ್ಟೇ ಇರಬೇಕಾಗಿರ್ತಕ್ಕ. ಅದಕ್ಕೆ ಮುಂದೆ ಬರ್ತೀನಿ. ಸತ್ಯಶ್ಚಿತ್ರ ಶ್ರವಸ್ತಮಃ ಮಂತ್ರದಲ್ಲಿ ಸತ್ಯ ಅಂದರೆ ಏನು ಅನ್ನುವಾಗ ಅಲ್ಲಿ ಬರ್ತೀನಿ ಮುಂದೆ. ಈಗ ಅತಿಥಿನಲ್ಲಿದ್ದೀನಿ ಇನ್ನೂ ಕೂಡ. ಅತಿಥಿಯನ್ನು ಪರಿಗಣನೆ ಮಾಡದೆ ಶಕುಂತಲೆ ಗತಿ ಏನಾಯಿತು ಅಂತ ತಮಗೆಲ್ಲ ಗೊತ್ತೇ ಇದೆ. ಶೀಘ್ರಕೋಪಿಯಾಗಿರ್ತಕ್ಕಂಥ ದೂರ್ವಾಸ ಮನೆಗೆ ಬಂದಾಗ ದುಷ್ಯಂತನ ಜ್ಞಾನದಲ್ಲೇ ಅವಳು ಇದ್ದುಬಿಟ್ಟಿದ್ರಿಂದ ಬಂದಿರತಕ್ಕಂಥ ಅತಿಥಿಯನ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ. ತಕ್ಷಣ ಶಾಪ ಕೊಟ್ಬಿಟ್ಟ. ಆಹ ಅತಿಥಿ ಪರಿಭಾವಿನಿ, ಆ ಶಬ್ದವನ್ನೇ ಬಳಸ್ತಾನೆ ಕಾಳಿದಾಸ. ವಿಚಿಂತಯಂತಿ ಯಮನನ್ಯ ಮಾನಸ ತಪೋಧನಂ ವೇತ್ಸಿ ನಮಾಮುಪಸ್ಥಿತಿಂ ಸ್ಮರಿಷ್ಯತಿ ತ್ವಾಂ ನಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತ ಪ್ರಥಮಕೃತಾಮಿವ. ಶಾಪ ಕೊಟ್ಟು ಹೊರಟೇ ಹೋದ ದೂರ್ವಾಸ. ತಕ್ಷಣ ಓಡೋದ್ರು ಹಿಂದ್ಗಡೆ ಅನಸೂಯ ಪ್ರಿಯಂವದೆಯರು, ಅದನ್ನು ಸ್ವಲ್ಪ ಮಾಡಿಫೈ ಮಾಡೋಣ ಅಂತ. ಯಾಕೆಂದರೆ ಅತಿಥಿ ಅಂದರೆ ಹಾಗೆ ಮನೆಗೆ ಹೇಳ್ದೆ ಕೇಳದೆ ಬರ್ತಕ್ಕಂಥವನು. ಅಥರ್ವವೇದ 9:6-3 ತೆಗೆದು ನೋಡಿ. ಅತಿಥಿ ಪತಿರತಿಥೀನ್ ಪ್ರತಿಪಶ್ಯತಿ. ಯಜಮಾನ ಗೌರವದಿಂದ ಅತಿಥಿಗಳನ್ನು ಕಾಣಬೇಕು. ಉದಾಹರಣೆ ಎಲ್ಲಿ ಬಂತು? ಕಠೋಪನಿಷತ್ತು. ಕಠೋಪನಿಷತ್ತಲ್ಲಿ ಯಾರು ಅತಿಥಿ? ನಚಿಕೇತ ಯಮನ ಮನೆಗೆ ಹೋಗಿದ್ದಾನೆ. ಯಾತಕ್ಕೆ ಹೋದ? ಅವರಪ್ಪ ಯಜ್ಞವನ್ನು ಮಾಡಿ ಮುದಿ ಎತ್ತುಗಳನ್ನು ದಾನ ಕೊಡ್ತಾ ಇದ್ದ.
ಎಂಥ ಎತ್ತುಗಳು, ಹಾಲು ಕೊಡೋ ಶಕ್ತಿ ಇರಲಿ, ಹುಲ್ಲನ್ನು ತಿನ್ನೋಕ್ಕೂ ಶಕ್ತಿ ಇಲ್ಲ. ಅಂಥ ಮುದಿ ಗೊಡ್ಡು ಹಸುಗಳನ್ನು ದಾನ ಕೊಡ್ತಾ ಇದ್ದ. ಕಸ್ಮೈ ಮಾಂ ದಾಸ್ಯಸಿ ಕಸ್ಮೈ ಮಾಂ ದಾಸ್ಯಸಿ ಇತಿ. ತಂದೆನ ಕೇಳ್ದ, ನನ್ನನ್ನು ಯಾರಿಗೆ ಕೊಡ್ತೀನಿ ಅಂತ. ಮೃತ್ಯವೇ ತ್ವಾ ದದಾಮಿ ಇತಿ. ತಂದೆ ಕೋಪ ಬಂದು ಹೇಳ್ಬಿಟ್ಟ, ಮೃತ್ಯು ಕೊಟ್ಟಿದ್ದೀನಿ ಹೋಗು. ತೈತಿರಿ ಉಪನಿಷತ್ತು ಏನು ಹೇಳುತ್ತೆ? ಪಿತೃದೇವೋ ಭವ. ತಂದೆ ಮಾತು ಮೀರಬಾರ್ದು ಅಂತ ನೆಟ್ಟೆ ಕೊಟ್ಟೋದ ಯಮಲೋಕಕ್ಕೆ. ಯಮ ಮನೇಲಿಲ್ಲ, 3 ಹಗಲು 3 ರಾತ್ರಿ ಕಾದ ಮನೆಯಲ್ಲಿ. ಒಂದು ಅಗಳ ಅನ್ನ ಇಲ್ಲ, ಒಂದು ತೊಟ್ಟು ನೀರಿಲ್ಲ. ಅದಕ್ಕೆ ಯಮ ಬಂದು ಹೇಳ್ದ, ತಿಸ್ರೋವಾ ರಾತ್ರಿರ್ಯದವಾತ್ಸಿ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ ನಮಸ್ಯಃ. ಅದೇ ಶಬ್ದವನ್ನೇ ಬಳಸ್ತಾ ಇದ್ದಾನೆ, ಅತಿಥಿ ಶಬ್ದವನ್ನು. ನನ್ನ ಮನೆಗೆ ಬಂದು ಹೀಗೆ ನೀನು ನಡ್ಕೊಂಡಿರೋದ್ರಿಂದ 3 ವರಾನ್ ವೃಣೀಶ್ವ, 3 ವರ ಕೇಳು, ಏನು ಬೇಕಾದ್ರೂ ಕೊಡ್ತೀನಿ. ಮೊದಲನೇ ವರದಿಂದ ತಂದೆಗೆ ಕೋಪ ಇಲ್ಲದೇ ಇರೋ ಹಾಗೆ ಮಾಡು ಅಂತ ಕೇಳ್ದ. 2ನೇದಿಂದ ಅಗ್ನಿವಿದ್ಯೆಯನ್ನು ಕೇಳ್ಕೊಂಡ. 3ನೇದಿಂದ ಆತ್ಮವಿದ್ಯೆಯನ್ನು ಕೇಳ್ದ. ಆತ್ಮವಿದ್ಯೆ ಗ್ರಹಿಸೋದಕ್ಕೆ ಇವನಿಗೆ ನೈತಿಕವಾಗಿ ಹಕ್ಕಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಪ್ರಲೋಭನೆಗಳನ್ನು ಒಡ್ಡುತ್ತಾ ಹೋದ ಯಮ. ಇಮಾ ರಾಮಾಸರತಾ ಸತೂರ್ಯ ನಹಿ ದೃಶೋಲಂಬನೀಯ ಮನುಷ್ಯೈ ಆವಿರ್ಮತ್ ಪ್ರತ್ತಾಪಿ ಪರಿಚಾರ ಯಸ್ವ ನಚಿಕೇತೋ ಮರಣಂ ಮಾನು ಪ್ರಾಕ್ಷೀ. ಅಪ್ಸರೆಯನ್ನೆಲ್ಲ ಕರ್ಕೊಂಡೋಗು, ಒಂಟೆಗಳನ್ನು ತೆಗೆದುಕೊಂಡೋಗು, ಕುದುರೆಗಳನ್ನು ತೆಗೆದುಕೊಂಡೋಗು, ಆನೆಗಳನ್ನು ತೆಗೆದುಕೊಂಡೋಗು, ಹಸುಗಳನ್ನು ತೆಗೆದುಕೊಂಡೋಗು. ಅವನಿಗೆ ಹೇಳಿ ಉತ್ತರ ಏನು? ನನಗದು ಯಾವುದೂ ಬೇಡಪ್ಪ, ನನಗೆ ಬೇಕಾಗಿರೋದು ಆತ್ಮವಸ್ತು. 3 ವರ ಕೊಡ್ತೀನಿ ಅಂತ ನೀನು ಹೇಳಿದವನು, ನಾನು ಬಂದು ಬೇಡಲಿಲ್ಲ ನಿನ್ನ ಹತ್ರ ವರ ಕೊಡು ಅಂತ. ನಿನಗೆ ಆತ್ಮವಸ್ತು ಗೊತ್ತಿದೆ ಅನ್ನೋ ನನಗೆ ಗೊತ್ತಿದೆ, ಆದರೆ ನನಗೆ ಗೊತ್ತಿಲ್ಲ ಅಂಥೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. 3ನೇದು, ಜಿಜ್ಞಾಸುವಾಗಿ ನಾನು ಏನಾದರೂ ಕೇಳಿದಾಗ ಕೊಡದೆ ಹೋದರೆ ನಿನಗೆ ಪಾಪ ಬರುತ್ತೆ, ದಯವಿಟ್ಟು ಕೊಡು. ಯಮ ಇಸ್ ಟ್ರಿಬ್ಲಿ ಕಾಟ್, ಹಿ ಕಾಂಟ್ ಎಸ್ಕೇಪ್ ಫ್ರಮ್ ದಟ್ ಸ್ಮಾಲ್ ಬಾಯ್ ನಚಿಕೇತ. ನಚಿಕೇತನ ವಯಸ್ಸೇನು, ಯಮನ್ ನಚಿಕೇತನು ಕಟ್ಟಾಕ್ಬಿಟ್ಟ ನೋಡಿ. ಸಾವಿತ್ರಿ ನಚಿಕೇತ ಇಬ್ಬರು ಯಮನನ್ನು ಹ್ಯಾಕ್ ಕಟ್ಟಾಕಿದ್ರು ಅಂದರೆ ಅದ್ಭುತವಾಗಿರ್ತಕ್ಕಂಥ ಪಾತ್ರಗಳು, ಅನ್ಕಂಪೇರಬಲ್ ಕ್ಯಾರೆಕ್ಟರ್ಸ್ ಅವೆರಡೂ ಕೂಡ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಗೆಟ್ 5 ನಚಿಕೇತಾಸ್? ಹಿ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್ ಅಷ್ಟೇ. ಮತ್ತೆ ಹುಟ್ಟು ಬರೋಕ್ಕೆಲ್ಲ ಸಾಧ್ಯ? ವಿವೇಕಾನಂದರೆ ಹುಟ್ಟು ಬರಬೇಕು. ಶಂಕರ್ 32, ವಿವೇಕಾನಂದ್ರ 39 ಅಷ್ಟೇನಪ್ಪ ಭೂಮಿಯಲ್ಲಿ ಇದ್ದಿದ್ದು. ನಮಗಾದ್ರೆ 50 ಆಯಿತು, ಏನು ಪ್ರಯೋಜನ? ಸೊ ಆ ದೃಷ್ಟಿಯಿಂದ ವಯಸ್ಸೆಲ್ಲ ನಮ್ಮಲ್ಲಿ ಮುಖ್ಯ. ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇದ್ದಿದ್ದು ಜ್ಞಾನವೃದ್ಧರು ವಯೋವೃದ್ಧರು ಅಂತ. ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ. ಅದಕ್ಕೆ ಸುಭಾಷಿತ ಹೇಳೋದು, ಎಲ್ಲಿ ಜ್ಞಾನಿಗಳಿಲ್ವೋ ಅದು ಸಭೆ ಇಲ್ಲ. ನಮ ಸಭಾಭ್ಯ ಸಭಾಪತಿಭ್ಯಶ್ಚ ವೋ ನಮಃ. ಯಾಕೆ ಹೇಳಬೇಕಾಯಿತು ರುದ್ರಾಧ್ಯಾಯದಲ್ಲಿ ನೋಡಿ. ಅದಕ್ಕೇ ಮತ್ತೆ ಅಥರ್ವವೇದ 9:6-38 ನೋಡಿ. ಆಶಿತವತ್ಯತಿಥಿವಷ್ಣೀಯಾತ್. ಅತಿಥಿಗಳು ತಿಂದ ಬಳಿಕವೇ ಯಜಮಾನ ತಿನ್ನಬೇಕು. ಮೊದಲೇ ತಾನು ಗಬಗಬಾನ್ ತಿಂದು ಹಾಕ್ಬಿಡೋದಲ್ಲ, ಆಮೇಲೆ ನನಗೆ ಉಳಿಯತ್ತೋ ಇಲ್ವೋ ಅಂತ. ಮೊದಲು ಅತಿಥಿ ಕೊಟ್ಟು ಆಮೇಲೆ ನಾನು ತಿನ್ನಬೇಕು. ಹಿಂದಿನ ಕಾಲದಲ್ಲಿ ಊಟ ಮಾಡೋಕ್ಕೆ ಮುಂಚೆ ಮನೆ ಆಚೆ ಹೋಗಿ ನೋಡ್ಕೊಂಡು ಬರೋ ಸಂಪ್ರದಾಯ ಇತ್ತು. ಯಾರಾದರೂ ಬೀದಿಲಿ ಹೋಗ್ತಾ ಇದ್ದರೆ ಅವ್ರಿಗೆ ಊಟ ಕೊಟ್ಟು ನಾವು ಆಮೇಲೆ ಊಟ ಮಾಡೋಣ ಅಂತ. ಈಗಲೂ ನೋಡ್ಕೊಂಬರೋಕ್ಕೆ ಹೋಗ್ತಾರೆ, ಬಾಗಿಲು ಹಾಕಿದೋ ಇಲ್ವೋ, ಯಾರಾದರೂ ಬಂದುಬಿಡ್ತಾರೋ ಏನೋ ಒಳಗಡೆ. ಎಂಥ ಭೀತಿ ನೋಡಿ ಅದು. ಯಾರೂ ಏನೋ ಇಟ್ಕೊಂಡು ಹುಟ್ಟಲಿಲ್ಲ, ಯಾರೂ ಏನೋ ಇಟ್ಕೊಂಡು ಹೋಗಲ್ಲ ಹೋಗೋವಾಗ. ಈ ಮಧ್ಯ ಇರೋ 2 ದಿನಕ್ಕೆ ಯಾಕಪ್ಪ ಇಷ್ಟು? ಆ ವಾರಾನ್ನ ಪದ್ಧತಿ ಎಷ್ಟು ಸೊಗಸಾಗಿರ್ತಕ್ಕಂಥ ಕಾನ್ಸೆಪ್ಟ್ ನೋಡಿ. ಇವತ್ತು ಯಾರ್ಯಾರು ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ದವರು ಅವರೆಲ್ಲ ವಾರಾನ್ನ ಊಟ ಮಾಡೇ ದೊಡ್ಡವರಾದವರು. ಐ ಕ್ಯಾನ್ ಟೇಕ್ ಎ ಬೆಟ್ ಸ್ಟಾರ್ಟಿಂಗ್ ಫ್ರಮ್ ವಿಶ್ವೇಶ್ವರಯ್ಯ ಆನ್ವರ್ಡ್ಸ್. ಯಾರು ಉದ್ಧಾರ ಆಗಿಲ್ವೇನು ಅವರೆಲ್ಲ ಕೂಡ? ಅವ್ರಿಗೇನು ಸುಪ್ಪತ್ತಿಗೆಯಲ್ಲಿ ಹುಟ್ಟು ಬಂದ್ರೇನು ಅವರು? ಓದೋಕ್ಕೆ ಬುಡ್ಡಿ ದೀಪದಲ್ಲಿ ರಸ್ತೆಯಲ್ಲಿ ಅಲ್ಲಿ ಓದಿ ಅವರು ದೊಡ್ಡ ಇಂಜಿನಿಯರ್ ಆಗಲಿಲ್ವೇನು? ನಮಗಿವತ್ತು ಸವಲತ್ತುಗಳು ಕೊಟ್ಟಷ್ಟು ಕೂಡ ನಮಗೆ ಆ ಕಡೆ ಗಮನ ಇಲ್ಲ. ನಿಜವಾಗಲೂ ಯಾರು ಕಷ್ಟಪಟ್ಟು ಓದಿರ್ತಾರೋ ಅವ್ರಿಗೆ ಗೊತ್ತು ಅದರ ಹಿನ್ನೆಲೆ ಏನು ಅಂತ. ಎಸ್.ಎಲ್. ಭೈರಪ್ಪನವರ ಭಿತ್ತಿ ನೀವು ಓದಿಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಹೇಗೆ ಅವರು ಓದಿದ್ರು ಅರ್ಲಿಯರ್ ಲೈಫಲ್ಲಿ ಅಂತ. ಒಂದು ಮಾಣಿಯಾಗಿ ಕೆಲಸ ಮಾಡಿದ್ದ, ಟಿಕೆಟ್ ಕಲೆಕ್ಟರಾಗಿ ಕೆಲಸ ಮಾಡಿದ್ದ, ಪೋರ್ಟರಾಗಿ ಕೆಲಸ ಮಾಡಿದ್ದ, ರಸ್ತೆಯಲ್ಲಿ ಮಲಕ್ಕೊಂಡು ಕೊಳಾಯಿ ನೀರು ಕುಡ್ಕೊಂಡು ಜೀವನ ಮಾಡಿದ್ದ. 4 ಕಾಣೆಗೆ ಒದ್ದಾಡಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಓದಿದರೆ ನಾವು ನಿಜವಾಗ್ಲೂ ಕೂಡ. ಅದಕ್ಕೆ ಮೊದಲು ಅತಿಥಿಗೆ ಕೊಟ್ಟು ನಾವು ಆಮೇಲೆ ಊಟ ಮಾಡಬೇಕು. ಅದಕ್ಕೇ ಅಥರ್ವವೇದದಲ್ಲಿ ಆ ಮಾತು ಬರುತ್ತೆ ನೋಡಿ. ಮತ್ತೆ ಯೇಷ ವಾ ಅತಿಥಿರ್ಯತು ಶ್ರೋತ್ರಿಯ. ಮತ್ತೆ ಅಥರ್ವವೇದ 9:6-37 ವೇದ ವಿದ್ವಾಂಸನೇ ನಿಜವಾಗಿರ್ತಕ್ಕಂಥ ಅತಿಥಿ ಅನ್ನೋ ಮಾತು ಬರುತ್ತೆ. ಅದಕ್ಕೆ ವೇದ ವಿದ್ವಾಂಸರಿಗೆ ಅಂತಹ ಬೆಲೆ ಇದ್ದಿದ್ದು. ನಿಜವಾದ ಅರ್ಥದಲ್ಲಿ
ಘನಪಾಠಿಗಳು ಅಂದರೆ ಎಂತಹ ಬೆಲೆ ಗೊತ್ತಾ? ಇನ್ನು ಯಾವ ಬಿರುದು ಬೇಕಾಗಿಲ್ಲ, ಯಾವ ಪ್ರಶಸ್ತಿನೂ ಬೇಕಾಗಿಲ್ಲ. ಘನಪಾಠಿ ಅಂತ ಹೇಳಿಬಿಟ್ರೆ ದಟ್ ಇಸ್ ಫೈನಲ್. ಅದಕ್ಕಿಂತ ದೊಡ್ಡ ಬಿರುದೇ ಇಲ್ಲ, ಮಿಕ್ಕೆಲ್ಲ ಬಿದಿರುಗಳೇ. ಸೊ ನಿಜವಾಗಿರ್ತಕ್ಕಂಥ ಬಿರುದು ಯಾವುದು ಅಂದರೆ ಘನ. ಆ ಘನ ಆ ಮಟ್ಟದಲ್ಲಿ ಹೆಂಗೆ ಹೋಗುತ್ತೆ? ಗಣಾನ ಅಂತ್ವಾತ್ವ ಗಣಾನ ಗಣಾನ ಅಂತ್ವಾತ್ವ ಗಣಪತಿಂ ಹವಾಮಹೇ ಹವಾಮಹೇ ಕವಿಗುಂ ಹವಾಮಹೇ ಹವಾಮಹೇ ಕವಿಂ ಕವಿಂ ಕವೀನಾಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ. ಆ ರೀತಿ ಹೋಗುತ್ತೆ ಘನ. ಒಂದು ಘನ ನುಡಿ ಹೇಳಬೇಕಾದ್ರೆ 8 ವರ್ಷ ದಿನಕ್ಕೆ 8 ಗಂಟೆ ತರಹ ಬಾಯ್ಪಾಠ ಮಾಡಬೇಕು, ಶ್ರದ್ಧೆಯಿಂದ ಗುರುವಿನ ಹತ್ತಿರ ಕೂತ್ಕೊಂಡು. ಸ್ವಂತ ಓದ್ಕೊಂಡ್ಬಿಡೋದಲ್ಲ, ಕಂಬೈನ್ಡ್ ಸ್ಟಡಿ ಮಾಡ್ಕೊಂಡ್ಬಿಡೋದಲ್ಲ. ಗುರುಮುಖೇನ ಅಧ್ಯಯನನೇ ಅಧ್ಯಯನ. ವೇದ ವೇದಾಂತ ಮಾತ್ರ, ಗುರು ಬಿಟ್ಟು ಓದಬಾರ್ದು. ಅದು ಪರಂಪರೆ ಇರತಕ್ಕಂಥ ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಪರಶುರಾಮರು ಅದಕ್ಕೆ ಹೇಳಿದ್ದು, ಸಂಪ್ರದಾಯದಲ್ಲಿ ಯಾರಿಗೆ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಕೂಡ ಸಿದ್ಧವಾಗತ್ತೆ ಅನ್ನೋ ದೃಷ್ಟಿಯಿಂದ. ಗೃಹೇ ವಾಸ್ತುನೋ ಅತಿಥಿ. ಮತ್ತು ಅಥರ್ವವೇದ 10:6-4, ನಮ್ಮ ಮನೆಯಲ್ಲಿ ಯಾವಾಗಲೂ ಅತಿಥಿಗಳು ಇರೋ ಹಾಗಾಗಲಿ. ಎಂಥ ಒಳ್ಳೆ ಮಾತು ನೋಡಿ ಅಲ್ಲಿ ಬಂದಿರತಕ್ಕಂಥದ್ದು. ಯಜಮಾನ ಬ್ರಾಹ್ಮಣಂ ವಾ ಏತದತಿಥಿಪತಿ ಕುರುತೆ. ಅತಿಥಿಗೆ ಕೊಟ್ಟ ದಾನ ಯೋಗ್ಯ ಪುರೋಹಿತರಿಗೆ ಕೊಟ್ಟ ದಾನಕ್ಕೆ ಸಮಾನ ಅಂತ. ತೈತ್ತಿರೀಯ ಉಪನಿಷತ್ತಲ್ಲಿ ಅತಿಥಿ ದೇವೋ ಭವ. ಮಹಾಭಾರತದಲ್ಲಿ ಅನುಶಾಸನ ಪರ್ವ 2ನೇ ಅಧ್ಯಾಯ 92ನೇ ಶ್ಲೋಕದಲ್ಲಿ ಅತಿಥಿ ಪೂಜಿತೋ ಯದಿ ಧ್ಯಾಯತೋ ಮನಸಾ ಶುಭಂ ನ ತತ್ ಕ್ರತುಷತೇನಾಪಿ ತುಲ್ಯಮಾಹುರ್ಮನೀಷಿಣಃ. ಅತಿಥಿಯ ಆಶೀರ್ವಾದ 100 ಯಜ್ಞಕ್ಕೆ ಸಿಗತಕ್ಕಂಥ ಫಲ ಅಂತ. ಒಂದಲ್ಲ ಎರಡಲ್ಲ, 100 ಯಜ್ಞಕ್ಕೆ ಯಾವ ಫಲ ಸಿಗತ್ತೋ ಆ ಫಲ ಅತಿಥಿಯಿಂದ ಆಶೀರ್ವಾದ ಪಡ್ಕೊಂಡ್ರೆ ನಮಗೆ ಸಿಗತ್ತೆ ಅನ್ನೋ ಮಾತು ಅಲ್ಲಿ ಬರತಕ್ಕಂಥದ್ದು. ಮತ್ತು ಅನುಶಾಸನ ಪರ್ವ ನೋಡಿ, ಆತಿಥೇಯ ಪರಂ ತೀರ್ಥಂ. ಅತಿಥಿ ಸತ್ಕಾರಕ್ಕಿಂತ ಮಿಗಿಲಾಗಿರ್ತಕ್ಕಂಥ ತೀರ್ಥಯಾತ್ರೆ ಅನ್ನೋದೇ ಇಲ್ಲ. ಮೋಘಮನ್ನಂ ಸದಶ್ನಾತಿ ಯೋ ಅತಿಥಿಂ ನಚ ಪೂಜಯೇತ್. ಮತ್ತು ಅನುಶಾಸನ ಪರ್ವದಲ್ಲಿ ಅತಿಥಿಗೆ ನೀಡದೆ ಅನ್ನ ತಿಂದರೆ ಅವನ ಅಷ್ಟೂ ಸಂಪಾದನೆಯು ವ್ಯರ್ಥವೇ ಸರಿ ಅಂತ. ಸ್ವದೇಶೇ ಪರದೇಶೇ ವಾ ಅತಿಥಿನ್ನೋಪವಾಸಯೇತ್. ಅನುಶಾಸನ ಪರ್ವ 162ನೇ ಅಧ್ಯಾಯ 43ನೇ ಶ್ಲೋಕ ಮಹಾಭಾರತ. ಅತಿಥಿ ಹಸಿದಿರುವ ಹಾಗೆ ಮಾಡಬಾರದು. ಹಸ್ಕೊಂಡಿರ್ತಕ್ಕಂತಹ ಅತಿಥಿಯನ್ನು ನಾವು ಯಾವಾಗಲೂ ಕೂಡ ಸರಿಯಾಗಿ ನೋಡ್ಕೋಬೇಕು ಅನ್ನೋ ಮಾತು ಮತ್ತೆ ಮತ್ತೆ ಪುನರುಕ್ತವಾಗಿ ಬರುತ್ತೆ. ಪುರಾಣಗಳಲ್ಲಿ ಬರುತ್ತೆ, ವೇದದಲ್ಲಿ ಬರುತ್ತೆ. ಈ ರೀತಿಯಾಗಿ ಅತಿಥಿಗೆ ನಮ್ಮಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸ್ಥಾನ ಇದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ. ಪುರೋಹಿತಂ ಪ್ರಧಾನವಾಗಿರ್ತಕ್ಕಂಥ ಆಚಾರ್ಯ. ಪುರಃ ಅಂದರೆ ಮುಂದೆ ಅಂತ ಒಂದರ್ಥ, ಪುರಃ ಅಂದರೆ ಪಟ್ಟಣ ಅಂತ ಒಂದರ್ಥ. ಸಮಸ್ತ ಪಟ್ಟಣಕ್ಕೂ ಒಳಿತನ್ನು ಬಯಸುವನು ಪುರೋಹಿತ ಅಂತ ಒಂದರ್ಥ ಆದರೆ, ಎಲ್ಲರನ್ನೂ ಕೂಡ ಧಾರ್ಮಿಕ ಕಾರ್ಯಗಳಲ್ಲಿ ಮುನ್ನಡೆಸ್ತಕ್ಕಂಥವನು ಪುರೋಹಿತ ಅಂತ ಇನ್ನೊಂದರ್ಥ. ಸೊ ಅದರಿಂದ ಸಮಸ್ತ ಲೋಕಕ್ಕೆ ಒಳಿತನ್ನು ಬಯಸ್ತಕ್ಕಂಥವನು ಅನ್ನೋ ಅರ್ಥದಲ್ಲಿ ಪುರೋಹಿತ ಅನ್ನೋ ಶಬ್ದ ನಮ್ಮಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು. ಯಾರಾದರೂ ಕೂಡ ಬೇರೆಯವರ ದುಡ್ಡನ್ನೇ ಅಪಹರಿಸೋ ದೃಷ್ಟಿಯಿಂದ ಪುರೋಹಿತ ವೃತ್ತಿಯನ್ನು ಮಾಡಿದ್ರೆ ಅಂತಹ ಜನ್ಮ ನನಗೆ ಬೇಡವೇ ಬೇಡ ಅಂತ ಶಂಕರ ಭಗವತ್ಪಾದಾಚಾರ್ಯರು ಹೇಳಿಬಿಟ್ಟಿದ್ದಾರೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ. ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಿಣೀ ತ್ವನ್ನಿಯೋಗೋ ಮಾಠಾಪತ್ಯಂ ಅನೃತವಚನಂ ಸಾಕ್ಷಿವಾದ ಪರಾನ್ನಂ ಬ್ರಹ್ಮದ್ವೇಷ ಖಲಜನರತಿ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೆ ಜನ್ಮ ಜನ್ಮಾಂತರೇಪಿ. ಅದಕ್ಕೆ ನೋಡಿ, ಮುಖ್ಯವಾಗಿ ಮನುಷ್ಯ ಯಜ್ಞದಲ್ಲಿ ಬರತಕ್ಕಂಥದ್ದು ಏನು ಅಂದರೆ ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸ್ಬೇಕು ಅನ್ನೋದಿರೋದು. ಕೆಲವರು ಕಟ್ಟಾಕ್ಬಿಟ್ಟು ನಾಯಿನ ಮನೇಲಿ ಹೊಡಿತಾ ಇರ್ತಾರೆ. ನನಗೆ ಅಯ್ಯೋ ಅನ್ಸುತ್ತೆ ಅದು ನೋಡಿದ್ರೆ. ಆ ಮೂಕ ಪ್ರಾಣಿಗೆ ಕಟ್ಟಾಕ್ಬಿಟ್ಟು ಆ ರೀತಿ ಹೊಡೆದ್ರೆ ನಮ್ಮನ್ನು ಆ ಸ್ಥಿತಿಯಲ್ಲಿ ಭಾವಿಸ್ಕೊಂಡ್ರೆ ನಾವು ಹೆಂಗಿರ್ತೀವಿ ನೋಡಿ. ಒಂದು ಪ್ರಾಣಿಗೂ ಒಂದು ಪಕ್ಷಿಗೂ ಒಂದು ಜೀವ ಇದೆ. ಒಂದು ಸಲ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನೆಲ ನೋಡ್ಕೊಂಡು ನಡೀತಾ ಇದ್ರಂತೆ. ಒಬ್ಬರು ಶಿಷ್ಯರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ತಾವು ಪ್ರತಿನಿತ್ಯ ನಡೀತಕ್ಕಂಥ ನೆಲ ನೋಡ್ಕೊಂಡು ಯಾಕೆ ನಡೀಬೇಕು? ಅವ್ರು ಹೇಳ್ತು, ನೋಡಪ್ಪ, ಅಲ್ಲೊಂದು ಇರುವೆ ಹೋಗ್ತಾ ಇದೆ. ನಾನು ನೋಡದೆ ಕಾಲಿಟ್ಬಿಟ್ರೆ ಇರುವೆ ಹೋಗ್ಬಿಡತ್ತೆ. ಯಾವ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೋ ಅದೇ ಭಗವಂತ ಇರುವೆನೂ ಸೃಷ್ಟಿ ಮಾಡಿದ್ದಾನೆ. ಇರೋ ಸೃಷ್ಟಿ ತೆಗೆದ್ರೆ ಮರು ಸೃಷ್ಟಿ ಮಾಡೋ ಶಕ್ತಿ ನನಗಿಲ್ಲ.
ಅದರಿಂದ ಇರೋ ಭಗವತ್ ಸೃಷ್ಟಿನ ತೆಗಿಬಾರ್ದು ಅಂತ ಹೇಳಿದ್ರಂತೆ. ಸೊ ಅದರಿಂದ ಅಂತಹ ಅಂತರ್ಮುಖಿಗಳಾಗಿರ್ತಕ್ಕಂಥ ಅವ್ರಿಗೇನೆ ಲೋಕದ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ, ಲೋಕದಲ್ಲೇ ಬಿದ್ದು ಒದ್ದಾಡೋ 24 ಗಂಟೆ ನಮಗಿನ್ನಷ್ಟು ಕಾಳಜಿ ಇರಬೇಡ ಲೋಕದ ಬಗ್ಗೆ? ಜೀವೋ ಜೀವಸ್ಯ ಜೀವನಂ, ಬದುಕಲು ಬಿಡು ಅಂತ. ಅದಕ್ಕೆ ಆ ಮಾತು ಬಂದಿರತಕ್ಕಂಥದ್ದು. ಅಗ್ರಂ ನಯತೀತಿ ಅಗ್ರಣೀ ಅಗ್ರಂ ಪ್ರತಿ ಪ್ರಣೀಯತೆ ಅಂಗಂ ನಯತೀತಿ ಅಗ್ನಿ ಅಂತ ನಿರುಕ್ತದಲ್ಲಿ ಅಗ್ನಿ ಶಬ್ದಕ್ಕೆ ಹಿಂದಿನ ಅನೇಕ ಋಷಿಗಳು ಈ ಅಗ್ನಿಯನ್ನು ಸ್ತೋತ್ರ ಮಾಡಿರ್ತಕ್ಕಂಥವರು, ನಾವು ಆ ಅಗ್ನಿಯನ್ನು ಸ್ತೋತ್ರ ಮಾಡುವ ಹಾಗಾಗಲಿ, ಅದರಿಂದ ಪರಾಕ್ರಮಶಾಲಿಗಳಾಗಿರ್ತಕ್ಕಂಥ ಪುತ್ರರನ್ನು ಪಡೆದು ನಾವು 100 ವರ್ಷ ಜೀವಿಸೋ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡೋದು. ವೇದ ಋಷಿಗಳು ಯಾವತ್ತೂ ಕೂಡ ನಕಾರಾತ್ಮಕವಾಗಿ ಮಾತಾಡಿಲ್ಲ. ಅವರು ಯಾವಾಗಲೂ ಸಕಾರಾತ್ಮಕವಾಗಿ ಮಾಡ್ತಾ ಇರೋದು. ಪಶ್ಯೇ ಮಶರದ ಶತಂ, ಜೀವೇ ಮಶರದ ಶತಂ, ನಂದ ಮಶರದ ಶತಂ, ಮೋದ ಮಶರದ ಶತಂ, ಪ್ರಭ್ರವ ಮಶರದ ಶತಂ, ಅಜೀಯ ಮಶರದ ಶತಂ. ಯಾಕೆ ಬಂತ ಮಾತುಗಳು? 100 ವರ್ಷ 100 ವಸಂತ ಮಾಸಗಳನ್ನು ಚೆನ್ನಾಗಿ ಕಾಣೋಣ, 100 ವರ್ಷ ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ಬದುಕೋಣ, ಆದಷ್ಟು ಜನಕ್ಕೆ ಸಹಾಯ ಮಾಡೋಣ. ಎಂತಹ ಧ್ಯೇಯ ನೋಡಿ ಅದು. ಅವರಿಗೆ ಬರೀ ನಮ್ಮ ದೇಶದ ಐಕ್ಯತೆ ಇರಲಿಲ್ಲ, ವಿಶ್ವದ ಐಕ್ಯತೆ ಇತ್ತು ಅವರ ಮನಸ್ಸಿನಲ್ಲಿ. ನಾವು ಇವತ್ತು ದೊಡ್ಡದಾಗಿ ಮಾತಾಡ್ತೀವಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತ, ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಇತ್ತು ನಮ್ಮ ಋಷಿಗಳ ಮನಸ್ಸಲ್ಲಿ. ನೇಷನ್ ಅಲ್ಲ, ಇಂಟರ್ನ್ಯಾಷನಲ್ಲು, ಪ್ರಪಂಚವೇ ಒಂದು. ಸರ್ವಂ ವಿಶ್ವಂ ಭವತಿ ಏಕನೀಡಂ, ಸ್ಪಷ್ಟವಾಗಿ ಬರ್ತಾ ಇದೆ ಮಾತು. ವಿಶ್ವನೀಡ ಅಂತ ಅವ್ರು ಹೇಳ್ತಕ್ಕಂಥದ್ದು. ಡೆಲ್ಲಿನಲ್ಲಿ ಸರಸ್ವತಿ ವಿಹಾರಲ್ಲಿ 2nd ಮೈನ್ ರೋಡಲ್ಲಿ 966 ಡೋರ್ ನಂಬರಲ್ಲಿ ಕೃಷ್ಣಲಾಲ್ ಅಂತ ಇರ್ತಕ್ಕಂಥ ಡೆಲ್ಲಿ ಯೂನಿವರ್ಸಿಟಿ ಸಮೃತ ಪ್ರೊಫೆಸರ್ ಮನೆ ಹೆಸರು ವಿಶ್ವನೀಡ ಅಂತ ಇರಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾದಂಥ ಅರ್ಥದಲ್ಲಿ ಆ ವಿಶ್ವವೇ ಒಂದು ಆಕಾರ, ಆ ರೀತಿಯಾಗಿರ್ತಕ್ಕಂತಹ ಒಂದು ಸಂಪದ್ಭರಿತವಾಗಿರ್ತಕ್ಕಂತಹ ಮಾತು ನಮ್ಮಲ್ಲಿರ್ತಕ್ಕಂಥದ್ದು. 100 ವರ್ಷ ಚೆನ್ನಾಗಿ ಒಳ್ಳೆಯ ಮಕ್ಕಳನ್ನು ಪಡ್ಕೊಂಡು ನಾವು ಜೀವನ ಮಾಡೋ ಹಾಗಾಗಲಿ. ಎನ್ ಮೂರ್ತಿರಾಯರಿಗೆ 100 ವರ್ಷ ತುಂಬಿದಾಗ ಯಾರೋ ಒಂದು ಪ್ರಶ್ನೆ ಕೇಳಿದರು, ನಿಮಗೆ ಜೀವನದಲ್ಲಿ ಇನ್ನೇನು ಆಸೆ ಇದೆ ಅಂತ. ನಾನು ಇನ್ನೂ 100 ವರ್ಷ ಬದುಕಬೇಕು ಅಂತಿದ್ದೀನಿ ಅಂತ ಹೇಳಿದರು. ಹಾಗಿರಬೇಕು ಉತ್ಸಾಹ ಯಾವತ್ತೂ ಕೂಡ. ಕೆಲವರಿಗೆ 40ಕ್ಕೆ ಅಪ್ಪ ಭಗವಂತ ಇನ್ನು ಯಾವಾಗಪ್ಪ ನನ್ನನ್ನು ಕರ್ಕೊಳ್ಳೋದು, ಸಾಕಾಗ್ಬಿಟ್ಟಿದೆಯಪ್ಪ ಜೀವನ ಅನ್ನೋ ಮಾತು ಬರುತ್ತೆ. ಬರಬಾರ್ದು. ಯಾವಾಗಲೂ ನಾವು ಪಾಸಿಟಿವ್ ಆಗಿರಬೇಕು ಜೀವನದಲ್ಲಿ. ನೆಗೆಟಿವ್ ಥಾಟ್ಸ್ ಬರಲೇಬಾರ್ದು. ಇವತ್ತು ದೊಡ್ಡದಾಗಿ ಯಾರ್ಯಾರೋ ಪಾಶ್ಚಾತ್ಯ ಬರೆದಿರ್ತಕ್ಕಂಥ ಪಾಸಿಟಿವ್ ಥಿಂಕಿಂಗ್ ಪುಸ್ತಕ ಎಲ್ಲ ತೆಕ್ಕೊಂಡು ಓದ್ತಾರೆ ಮಕ್ಕಳು. ನಮ್ಮಲ್ಲಿ ಇಲ್ವೇನು ಪಾಸಿಟಿವ್ ಥಿಂಕಿಂಗು? ಎಂಥೆಂಥ ಮಾತುಗಳಿದೆ ನೋಡಿ, ರೋಚಕವಾಗಿರ್ತಕ್ಕಂಥ ಮಾತುಗಳು ವೇದದಲ್ಲಿ ಬರುತ್ತೆ ಪಾಸಿಟಿವ್ ಥಿಂಕಿಂಗ್ಗೆ. ನೈನಿಟಾಲಲ್ಲಿ ಕುಮಾನ್ ಯೂನಿವರ್ಸಿಟಿ ಇದೆ. ಕುಮಾನ್ ಯೂನಿವರ್ಸಿಟಿನಲ್ಲಿ ಹರಿಶ್ಚಂದ್ರ ಅಂತ ಒಬ್ಬರು ಸಮೃತ ಪ್ರೊಫೆಸರು. ಅವರು ಭಾರತ ದೇಶದಲ್ಲಿ ರಾಷ್ಟ್ರೀಯ ಭಾವನೆ ಅಂತಾನೆ 964 ಪುಟ ಇರತಕ್ಕಂಥ ಪುಸ್ತಕ ಹಿಂದಿಯಲ್ಲಿ ಬರೆದಿದ್ದಾರೆ. ಆ ಥರದ್ದು ನಾವು ತೆಗೆದು ನೋಡಿದ್ರೆ ರಾಷ್ಟ್ರ ಅಂದ್ರೇನು, ರಾಷ್ಟ್ರ ಭಾವನೆ ಅಂದ್ರೇನು, ಪಾಸಿಟಿವ್ ಥಿಂಕಿಂಗ್ ಅಂದ್ರೇನು, ನಾವೇನಿಲ್ಲ ಥಿಂಕಿಂಗೇ, ಈಗ ಥಿಂಕಿಂಗ್ ಏನಿಲ್ಲ. ಅದೇ ಬಂದಿರತಕ್ಕಂಥದ್ದು ದೊಡ್ಡ ಒಂದು ಅಪರಾಧ. ಅಗ್ನಿರ್ಹೋತ ಕವಿಕ್ರತು ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್. ಕವಿ ಅಂದರೆ ಯಾರಪ್ಪ? ಕವಿ ಕ್ರಾಂತದರ್ಶಿ ಸರ್ವದೃಕ್, ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಅನ್ನೋ ಈಶಾವಾಸ್ಯ ಮಂತ್ರದ ಮೇಲೆ ಆಚಾರ್ಯ ಭಾಷ್ಯ ಬರೆಯುತ್ತಾರೆ. ಕವಿ ಕ್ರಾಂತದರ್ಶಿ, ಕ್ರಾಂತದರ್ಶಿತ್ವ ಇರಬೇಕು ಕವಿಯಾಗಿರೋವನಿಗೆ. ಹಿಂದೆ ಆಗಿದ್ದು ಮುಂದೆ ಆಗಿದ್ದು ಎಲ್ಲವೂ ಗೊತ್ತಾಗಬೇಕು. ನಾನ್ ಋಷಿ ಕುರುತೆ ಕಾವ್ಯಂ ಕವಿ ಕಿಲ ದರ್ಶನಾತ್. ಋಷಿ ಅಲ್ಲದೆ ಇರೋನು ಕವಿ ಅಲ್ಲ, ಕವಿ ಅಲ್ಲದೆ ಇರೋನು ಋಷಿ ಅಲ್ಲ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಸುಮ್ಮನೆ ನನಗೂ ಪದಗಳ 4 ಗೊತ್ತು ಅಂದ್ಬಿಟ್ಟು ಪ್ರಾಸ ಇಟ್ಕೊಂಡು ಕವಿತ್ವ ಮಾಡಿದರೆ, ರಂಗಪ್ರಿಯ ಸ್ವಾಮಿಗಳು ಕ್ಲಾಸ್ ರೂಮಲ್ಲಿ ಹೇಳ್ತಾ ಇದ್ದಂಗೆ ಆಗುತ್ತೆ. ಒಬ್ಬ ಹೇಳಿದಂತೆ ಅಗೋ ಚಂದ್ರಬಿಂಬ, ಇನ್ನೊಬ್ಬ ಹೇಳಿದಂತೆ ಈಗೋ ಲಾಂಧ್ರ ಕಂಬ, ಮೂರನೇ ಹೇಳಿದ ತಗೋ ತಾಮ್ರ ಚಂಬ. ಏನಪ್ಪ ಕವಿತ್ವ ಇದು? ಅಗೋ ಚಂದ್ರಬಿಂಬ, ಈಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ. ಆಯಿತು, ಚೆನ್ನಾಗಿದೆ ಅಂತ್ಯಪ್ರಾಸ. ಕವಿತ್ವ ಆಗತ್ತಾ ಅದು? ಕವಿತ್ವ ಅಂದರೆ ಹೆಂಗೆ ಬರಬೇಕದು? ನಾನು ನೆನ್ನೆ ಹೇಳಿದೆ ನಿಮಗೊಂದು ವಾಕ್ಯ, ಬಾಣನ ಕಾದಂಬರಿನಲ್ಲಿ ಹಂಗೆ ಬರಬೇಕದು. ಪುಂಖಾನುಪುಂಖವಾಗಿ ಆ ಶಬ್ದಗಳು ಬರ್ತಾ ಇರಬೇಕು, ಅಡೆತಡೆ ಇಲ್ಲದೆ ಬರ್ತಾ ಇರಬೇಕು. ಲೈಕ್ ದ ವೇವ್ಸ್ ಇನ್ ದ ಓಷನ್ ಲ್ಯಾಶಿಂಗ್ ಅಗೇನ್ಸ್ಟ್ ದ ಬ್ಯಾಂಕ್ಸ್. ಆ ತರಹ ಬರ್ತಾ ಇರಬೇಕು ಆ ಕವಿತ್ವ ಅಂದರೆ. ಇಲ್ಲದೆ ಹೋದರೆ ಬರೀಲೇಬಾರದು. ಅದಕ್ಕೆ ನಮ್ಮಲ್ಲಿ ಆಶು ಕವಿತ್ವಕ್ಕೆ ಅಷ್ಟು ಬೆಲೆ ಇರತಕ್ಕಂಥದ್ದು. ಅದನ್ನು ಮಾಡ್ತಾರೆ ನಮ್ಮ ಗಣೇಶ್ ಅವರು. 910ಕ್ಕೆ ಬಂದಿದ್ದಾರೆ ಈಗ ಅಷ್ಟಾವಧಾನಗಳು. 3 ಶತಾವಧಾನ ಮಾಡಿದ್ದಾರೆ.
ಕೂತ್ಕೊಳ್ಳಿ ಸಹಸ್ರಾವಧಾನ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ. 1000 ಜನ ಪುರ್ಚಕ್ರನ್ನ ಹೊಂದಾಣಿಕೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮ ತಪ್ಪು, ಅವ್ರದ್ದಲ್ಲ. ಅವ್ರು ರೆಡಿಯಾಗಿದ್ದಾರೆ. ತಮಿಳಲ್ಲಿ ಮಾಡ್ತಾರೆ, ತೆಲುಗಲ್ಲಿ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ತಮಿಳಲ್ಲಿ ಮಾಡ್ತಾರೆ, 5 ಭಾಷೆನಲ್ಲಿ ಅವಧಾನ ಮಾಡ್ತಾರೆ. ಕೇಳೋರ ಗತಿ ಇಲ್ಲ ಪ್ರಶ್ನೆ. ಅಂಥ ದುಸ್ಥಿತಿಯಲ್ಲಿದ್ದೀವಿ ನಾವು. ಕವಿಕ್ರತು ಕವಿ ಕ್ರಾಂತದರ್ಶಿ. ಆ ಕವಿ ಎಂಬತಕ್ಕಂಥ ಶಬ್ದಕ್ಕೆ ನಮ್ಮಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥ ಇದೆ. ಸತ್ಯಶ್ಚಿತ್ರ ಶ್ರವಸ್ತಮಃ. ಯಾವತ್ತೂ ಕೂಡ ಈ ಅಗ್ನಿ ಸತ್ಯ ಸ್ವರೂಪ. ಸತ್ಯ ಎಂಬತಕ್ಕಂಥದ್ದು ನಮಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಶಬ್ದ. ಅದಕ್ಕೆ ನಮ್ಮ ರಾಷ್ಟ್ರ ಲಾಂಛನ ಏನು ಹೇಳ್ತಾ ಇದೆ ಅಂದರೆ ಸತ್ಯಮೇವ ಜಯತೆ ನ ಅನೃತಂ. ಸುಳ್ಳು ಯಾವತ್ತೂ ಗೆಲ್ಲಲ್ಲ, ಸತ್ಯವೇ ಗೆಲ್ತಕ್ಕಂಥದ್ದು. ಅದೇ ನಮ್ಮ ನ್ಯಾಷನಲ್ ಎಂಬ್ಲಮ್ಮು. ಅದಕ್ಕೆ ನಾವು ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅದನ್ನು. ಕೆಳಗೆಲ್ಲ ಸುಳ್ಳು ಹೇಳ್ಕೋಬೋದಲ್ಲ. ಆ ದೃಷ್ಟಿಯಿಂದ ಸತ್ಯಮೇವ ಜಯತೆ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕ್ಕೊಂಡಿಲ್ವಾ? ದೇವರೇ ಹೇಳಿದು ಬಂದು ಮಾಡಲಿರಿ, ನಾವು ಯಾಕೆ ಮಾಡಬೇಕು? ಸೊ ಅದರಿಂದ ಸತ್ಯಮೇವ ಜಯತೆ. ಸತ್ಯಂ ವದ. ತೈತ್ರಿಯ ಉಪನಿಷತ್ತು ಹೇಳ್ತಾ ಇದೆ. ಸ್ವಲ್ಪ ಹೇಳುವಾಗ ಅಲ್ಪ ಪ್ರಾಣ ಮಹಾಪ್ರಾಣ ನೋಡ್ಕೊಂಡು ಹೇಳಿದರೆ ವಾಸಿ. ವದಾನವಾಗ ವಧ ಅಂದ್ಬಿಟ್ರೆ ಆಗೋಯ್ತಲ್ಲ. ಈಗ ನಾವು ಅದೇ ಮಾಡ್ತಾ ಇರೋದು. ನನಗಂತೂ ತಪ್ಪು ತಿಳ್ಕೊಬೇಡಿ, ಪರ್ಸ್ನಲ್ ರೆಫರೆನ್ಸ್ ಕೊಡ್ತೀನಿ ಅಂತ. 1973ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು 10:30 ಗಂಟೆಗೆ ಕಂಠೀರವ ಸ್ಟೇಡಿಯಮ್ಮಲ್ಲಿ ಗವರ್ನರ್ ಮಾಡಿರೋ ಶಬ್ದ ಇನ್ನೂ ಬೋರ್ಗರಿತಾ ಇದೆ ಕಿವಿನಲ್ಲಿ. ಸತ್ಯಂ ವದ್ ಧರ್ಮಂಚರ್ ಮಾತೃದೇವೋ ಭೌ ಪಿತೃದೇವೋ ಭೌ ಆಚಾರ್ಯದೇವೋ ಭೌ. ಯಾವ ಭೌ ನಾಯಿ ಬಂತಪ್ಪ? ಕಾನ್ವಕೇಷನ್ ಸರ್ಟಿಫಿಕೇಟ್ ಹ್ಯಾಂಡ್ ಓವರ್ ಮಾಡೋ ಗೆಸ್ಟ್ ಆ ಥರ ಹೇಳಿಬಿಟ್ರೆ ಇನ್ನು ತೊಗೊಳ್ಳೋರು ಭೌ ಅಂತ ತೊಗೋಬೇಕಷ್ಟೆ ಸರ್ಟಿಫಿಕೇಟು. ಏನಾಯಿತು? ಅದರ ಬೆಲೆ ಏನಾಯಿತು? ಕಾನ್ವಕೇಷನ್ ಅಂದರೆ ಏನಾಯಿತು? ಏನೋ ಭಾಳ ಶೋಚನೀಯ ಸ್ಥಿತಿ. ಅದಕ್ಕೆ ನೋಡಿ ಗಾಂಧೀಜಿಯವರು ಹೇಳ್ತಾರೆ, ಗಾಡ್ ಈಸ್ ಟ್ರೂತ್, ಸರ್ಚ್ ಫಾರ್ ಟ್ರೂತ್ ಈಸ್ ಸರ್ಚ್ ಫಾರ್ ಗಾಡ್, ಟ್ರೂತ್ ಈಸ್ ಬಿಕಾಸ್ ಗಾಡ್ ಈಸ್. ಅದು ಗಾಂಧಿಯವರು ಹೇಳ್ತಕ್ಕಂಥ ಮಾತು. ಭಗವಂತ ಇದ್ದಾನೆ ಯಾಕೆಂದರೆ ಸತ್ಯ ಇದೆ. ಸತ್ಯ ಇರೋದ್ರೆ ಭಗವಂತನೂ ಇರತಕ್ಕಂಥದ್ದು. ಸುಳ್ಳು ಹೇಳೋವನಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು. ಸತ್ಯ ಹೇಳೋವನಿಗೆ ಏನೂ ಇರಬೇಕಾಗಿಲ್ಲ ಜ್ಞಾಪಕ ಶಕ್ತಿ. ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಎ ಲಯರ್ ಶುಡ್ ಹ್ಯಾವ್ ಎ ಗುಡ್ ಮೆಮರಿ ಬಿಕಾಸ್ ಹಿ ಶುಡ್ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ಲೈಡ್ ಟು ಡೆವಲಪ್ ಆನ್ ದಟ್. ಯಾರಾದರೂ ಲಾಯರ್ಸ್ ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಲ್ ಲಾಯರ್ಸ್ ಆರ್ ಪರ್ಫೆಕ್ಟ್ ಲಾಯರ್ಸ್, ಅದರ್ವೈಸ್ ದೇ ಕೆನಾಟ್ ಕಂಟಿನ್ಯೂ ಇನ್ ದರ್ ಪ್ರೊಫೆಷನ್. ಅದಕ್ಕೇ ಛಾಂದೋಗ್ಯೋಪನಿಷತ್ತು 8:3-4 ಬರುತ್ತೆ ನೋಡಿ. ಬ್ರಹ್ಮಣೋ ನಾಮ ಸತ್ಯಂ. ಬ್ರಹ್ಮಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಅಂದರೆ ಸತ್ಯ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇಷಾಮೇವ ಸತ್ಯಂ ಸತ್ಯಮೇವ ಜಯತೆ ಬ್ರಹ್ಮಣೋ ನಾಮ ಸತ್ಯಂ. ಛಾಂದೋಗ್ಯೋಪನಿಷತ್. ಅದಕ್ಕೇ ವಿವೇಕಾನಂದರು ಹೇಳ್ತಾರೆ, ಮ್ಯಾನ್ ಡಸ್ ನಾಟ್ ಗೋ ಫ್ರಮ್ ಎರರ್ ಟು ಟ್ರೂತ್ ಬಟ್ ಫ್ರಮ್ ಲೋಯರ್ ಟ್ರೂತ್ಸ್ ಟು ಹೈಯರ್ ಟ್ರೂತ್ ವಿಚ್ ಇಸ್ ದ ಟ್ರೂತ್ ಆಫ್ ಟ್ರೂತ್ಸ್ ಅಂತ. ಮನುಷ್ಯ ಸುಳ್ಳಿಂದ ಅಲ್ಲ ಸತ್ಯದ ಕಡೆಗೆ ಹೋಗ್ತಾ ಇರೋದು, ಕೆಳಮಟ್ಟದ ಸತ್ಯದಿಂದ ಮೇಲ್ಮಟ್ಟದ ಸತ್ಯಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿಗೇನಾಯಿತು? ವ್ಯಾವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯದ ಕಡೆಗೆ ಹೋಗ್ತಾ ಇದ್ದಾನೆ ಅಂತ. ನಾವು ಯಾವಾಗಲೂ ಕೂಡ ಪಾರಮಾರ್ಥಿಕವಾಗಿ ಆ ಸತ್ಯ ಎಂಬತಕ್ಕಂಥದ್ದನ್ನು ಅರಸಿ ಹೋಗಬೇಕು. ಅದಕ್ಕೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ತೈತ್ರಿಯ ಉಪನಿಷತ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸತ್ಯ ಜ್ಞಾನ ಅನಂತ ಅಂದ್ರೆ ಒಂದೇ, ಸತ್ಯಂ ಶಿವಂ ಸುಂದರಂ ಅಂದ್ರೆ ಒಂದೇ. ಅದನ್ನೇ ಕೀಟ್ಸ್ ಇನ್ನೊಂಥರ ಹೇಳ್ದ ಓಡನ ಗ್ರೀಷನ್ನಲ್ಲಿ, ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್ ಅಂತ. ಸೊ ವಾಟ್ ಎವರ್ ಇಸ್ ಟ್ರೂತ್ಫುಲ್ ಮಸ್ಟ್ ಬಿ ಬ್ಯೂಟಿಫುಲ್, ವಾಟ್ ಎವರ್ ಇಸ್ ಬ್ಯೂಟಿಫುಲ್ ಮಸ್ಟ್ ಬಿ ಟ್ರೂತ್ಫುಲ್. ಆ ದೃಷ್ಟಿಯಿಂದ ಯಾವುದು ಸತ್ಯನೋ ಅದು ಯಾವಾಗಲೂ ಕೂಡ ಸುಂದರವಾಗಿ ಇರುತ್ತೆ. ಅದಕ್ಕೆ ಸೌಂದರ್ಯ ಮೀಮಾಂಸಾ ಅಂತಲೇ ನಮ್ಮಲ್ಲಿ ಒಂದು ಮೀಮಾಂಸ ಇದೆ. ಭೈರಪ್ಪನವರ PhD ಥೀಸಿಸು ಸೌಂದರ್ಯ ಮೀಮಾಂಸಾ. ಅವರು ಫಿಲಾಸಫಿ ಪ್ರೊಫೆಸರ್ ಆಗಿದ್ದವರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರು ಬರೀ ಕನ್ನಡ ನಾವೆಲಿಸ್ಟು ಅಂತ ಅಷ್ಟು ಮಾತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಿ ವಾಸ್ ಪ್ರೊಫೆಸರ್ ಆಫ್ ಫಿಲಾಸಫಿ ಫಾರ್ ಯುವರ್ ಇನ್ಫಾರ್ಮೇಷನ್ ಇನ್ ಗುಜರಾತ್ ಆನಂದ್. ಹಿ ನೋಸ್ ಪರ್ಫೆಕ್ಟ್ ಗುಜರಾತಿ. ಸೊ ಆ ದೃಷ್ಟಿಯಿಂದ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಲವರಿಗೆ ಕೆಲವೊಂದು ತೋರಿಸ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ ಅಷ್ಟೇ ಹೊರತು ಅವರಿಗೆ ಗೊತ್ತಿಲ್ಲ ಅಂತಲ್ಲ. ನಾಟ್ ಡೂಯಿಂಗ್ ಸಮಥಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್. ಈಗ ಧರ್ಮರಾಯನಿಗೆ ಯುಧಿಷ್ಠಿರ ಅನ್ನೋ ಶಬ್ದ ಯಾಕಪ್ಪ ಬಂತು? ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ರಣರಂಗಕ್ಕೆ ಕಾಲಿಟ್ಟರೆ ಪರಾಜಯವನ್ನು ಹೊತ್ಕೊಂಡು ಯಾವತ್ತೂ ವಾಪಸ್ ಬರ್ತಾ ಇರಲಿಲ್ವೋ ಅವನು ಯುಧಿಷ್ಠಿರ. ಯುದ್ಧ ಮಾಡೋ ಕೈಯಲ್ಲಾಗಲ್ಲ ಅಂತಲ್ಲ, ಬೇಡ ಅಂತ ಹೇಳ್ತಾ ಇದ್ದು, ವಿನಾಕಾರಣ ರಕ್ತಪಾತ ಬೇಡ ಅಂತ ತಡೀತಾ ಇದ್ನೇ ಹೊರತು
ಮಾಡಲೇಬೇಕು ಅಂತ ಬಂದಿದ್ರೆ ಅವನು ಹೋಗಿ ಗೆದ್ಕೊಂಡು ಬರ್ತಾ ಇದ್ದ. ಆದರೆ ಹಾಗೆ ನಾವು ಯಾವತ್ತೂ ಕೂಡ ಈ ಸತ್ಯ ಅನ್ನೋದಕ್ಕೆ ಎಷ್ಟು ಬೆಲೆ ಕೊಡುತ್ತೆ ಈ ಅಗ್ನಿ ಸೂಕ್ತದಲ್ಲಿ ಅಂದರೆ ಸತ್ಯ ಪ್ರವರ್ತಕನಾಗಿರ್ತಕ್ಕಂಥವನು ಅವನು. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಯಂಗ್ ಇಂಡಿಯಾ November 20, 1921, he who strives for all the 24 hours of the day after meditating on truth, eating, drinking, sitting, sleeping, easing, will certainly have his whole being filled with truth. Love and truth are two faces of the same coin, and both most difficult to practice, and the only thing worth living for. My dear child, page 53, ಮಹಾತ್ಮ ಗಾಂಧಿ. ಸೊ ಆ ದೃಷ್ಟಿಯಿಂದ ನಾವು ಬದುಕಬೇಕಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಸತ್ಯಾನ್ವೇಷಣೆಯಾಗಿ ಬದುಕಬೇಕೇ ಹೊರತು ಬೇರೆದಲ್ಲ. ವೇದಾಂತ ದೇಶಿಕರು ಶತಾಧಿಕ ಗ್ರಂಥಕರ್ತೃಗಳು ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ. ಗುರು ಅಂದರೆ ಹೇಗಿರಬೇಕು ಅಂತ ನ್ಯಾಸ ವಿಂಶತಿ ಅಂತ 20 ಶ್ಲೋಕಗಳಲ್ಲಿ 3ನೇ ಶ್ಲೋಕದಲ್ಲಿ ಅವರು ಅಪ್ಪಣೆ ಕೊಡಿಸ್ತಾರೆ. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇಷಾಸಿತಾರಂ ಸಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ಗುರು ಅಂದರೆ ಹಾಗಿರಬೇಕು. ಇವತ್ತು ಪ್ರಪಂಚ ಎಲ್ಲ ದುರ್ಬೀನ್ ಇಟ್ಕೊಂಡು ಹುಡುಕಿದರೂ ಕೂಡ ಅಷ್ಟು ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಒಬ್ಬ ಗುರು ಸಿಗೋದು ಕಷ್ಟ. ಸಿದ್ಧಂ ಸತ್ಸಂಪ್ರದಾಯೇ, ಸಂಪ್ರದಾಯದಲ್ಲಿ ಸಿದ್ಧನಾಗಿರ್ತಕ್ಕಂಥವನು. ಸ್ಥಿರಧಿಯಂ, ಮನಸ್ಸನ್ನು ಸ್ಥಿರವಾಗಿಟ್ಕೊಂಡಿರೋವನು. ಎಲ್ಲಕ್ಕಿಂತ ಕಷ್ಟ ಅದೇ. ಮನಸ್ಸಿರೋಷ್ಟು ಚಂಚಲ ಇನ್ಯಾವುದೂ ಅಲ್ಲ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲಭದ್ರುಡಂ. ಅದಕ್ಕೆ ನೋಡಿ ಧರ್ಮರಾಯನಿಗೆ ಯಕ್ಷ ಪ್ರಶ್ನೆಯಲ್ಲಿ ಕೇಳ್ತಾನೆ. ಆ ಪ್ರಶ್ನೆನ ಯಾವುದು ಅತ್ಯಂತ ವೇಗವಾಗಿ ಚಲಿಸೋದು ಅಂತ. ತಕ್ಷಣ ಧರ್ಮರಾಯ ಉತ್ತರ ಕೊಡ್ತಾನೆ, ಮನಸ್ಸು ಅಂತ. ತಕ್ಷಣ ವಾಪಸ್ ಕೇಳ್ತಾನೆ, ಈ ಮೂರ್ಛಿತರಾಗಿ ಬಿದ್ದಿರ್ತಕ್ಕಂಥ ನಿನ್ನ ತಮ್ಮಂದಲ್ಲಿ ಯಾರು ಬದುಕಬೇಕು ಅಂತ. ಸುಲಭವಾಗಿ ಕೇಳ್ಬೋದಾಗಿತ್ತು, ಅರ್ಜುನನ ಬದುಕಿಸು, ಭೀಮನನ್ನು ಬದುಕಿಸು ಅಂತ. ಆದರೆ ಧರ್ಮರಾಯ ಕೇಳಿದ್ದೇನು, ನಕುಲ ಅಥವಾ ಸಹದೇವನನ್ನು ಬದುಕಿಸು ಅಂತ ಕೇಳ್ದ. ಯಾಕೆ? ಕುಂತಿ ಮಗನಾಗಿ ನಾನಿದ್ದೀನಿ, ಮಾದ್ರಿ ಮಗನಾಗಿ ಒಬ್ಬ ಇರಲಿ ಅಂತ. ಎಂಥ ಧಾರ್ಮಿಕ ಪ್ರಜ್ಞೆ ನೋಡಿ ಧರ್ಮರಾಯನಿಗಿರ್ತಕ್ಕಂಥದ್ದು. ಅದಕ್ಕೆ ಸಜೀವವಾಗಿ ಸ್ವರ್ಗಕ್ಕೆ ಮೆಟ್ಲು ಹತ್ಕೊಂಡು ಮಾಡಿ ಮನೆಗೆ ಹೋಗಿ ಹೊರಟೋದ ಧರ್ಮರಾಯ. ಪುಣ್ಯ ವಿಶೇಷದಿಂದನೇ ಹೋಗಿದ್ದು. ಇನ್ನು ಯಾವುದಿಂದನೂ ಕೂಡ ಆ ರೀತಿಯಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಾಗಿರ್ತಕ್ಕಂಥವನಿಗೆ. ಆದ್ದರಿಂದಾನೇ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ, ಮನಸ್ಸನ್ನು ಸ್ಥಿರವಾಗಿಟ್ಕೋಬೇಕು. ಅದಕ್ಕೆ ಹನುಮಂತ ಎಷ್ಟು ವೇಗವಾಗಿ ಸಮುದ್ರವನ್ನು ದಾಟದ ಅಂದರೆ ವರ್ಣನೆ ಬರುತ್ತೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ ಇಟ್ಕೊಳ್ಳಿ, ಶಿರಸ ನಮಾಮಿ ಅಂತ ಇಟ್ಕೊಳ್ಳಿ, ಎರಡೂ ಸಾಧುವೆ. ಸಮುದ್ರವನ್ನು ಎಷ್ಟು ವೇಗವಾಗಿ ಹೋಗಿದ್ದು ಅಂದರೆ ಮನೋವೇಗದಿಂದ ಹನುಮಂತ ಹೊರಟೋದ ಅಂತ. ಅದರ ಮಧ್ಯ ಆ ಪರ್ವತ ಬಂದು ಅವನನ್ನು ತಡೆದಿದ್ದು ಯಾಕು ಅಂತ ತೊಂದರೆ ಕೊಡಬೇಕು ಅಂತಲ್ಲ, ಇಕ್ಷ್ವಾಕು ವಂಶದವರು ಸಹಾಯ ಮಾಡಿದರು ಆ ಪರ್ವತಕ್ಕೆ. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಅದೇ ಬರುತ್ತೆ ಸುಭಾಷಿತ ಅಲ್ಲಿ. ನಾವು ಯಾರಿಂದಾದರೂ ಉಪಕಾರ ಪಡ್ಕೊಂಡಿದ್ರೆ ವಾಪಸ್ ಉಪಕಾರ ಮಾಡಿ ತೀರಿಸ್ಬಿಡಬೇಕು ಈ ಜನ್ಮದಲ್ಲೇ ಅಂತ. ಅದನ್ನು ನಾವು ಪೆಂಡಿಂಗ್ ಇಟ್ಕೊಂಡು ಹೋಗಬಾರ್ದು ನೆಕ್ಸ್ಟ್ ಜನ್ಮಕ್ಕೆ. ಉಪಕಾರ ಅಂದರೆ ನಮಗೆ ಮನಸ್ಸಿಗೆ ತಕ್ಷಣ ಬರೋದು ತೆಂಗಿನ ಮರ. ಜೀವನದ ಪ್ರಾರಂಭಿಕ ಹಂತದಲ್ಲಿ ಕುಡಿದ ಸ್ವಲ್ಪ ನೀರನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ಬದುಕಿರೋ ತನಕ ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ತುಕೊಂಡು ಅಮೃತ ಸದೃಶವಾಗಿರ್ತಕ್ಕಂಥ ಸಿಹಿ ನೀರನ್ನು ಕೊಟ್ಟು ನಮ್ಮ ಬಾಯಾರಿಕೆಯನ್ನು ಇಂಗಿಸೋ ಹಾಗೆ ಮಾಡುತ್ತಲ್ಲ, ಅದಕ್ಕೇ ತೆಂಗಿನ ಮರವೇ ಸತ್ಪುರುಷರು ಅಂತ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶ್ರೀಸನಿಹಿತ ಭಾರ ನಾರಿಕೇಳ ನರಾಣಾಂ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಸತ್ಪುರುಷರು ಯಾವತ್ತೂ ಕೂಡ ಉಪಕಾರ ಮಾಡಿದ್ದನ್ನು ಮರೆಯೋದಿಲ್ಲ. ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯನಾಗಿರ್ತಕ್ಕಂಥವನು ಹೇಗಿರಬೇಕು ಅಂತ ಹೇಳಿದರೆ, ಜನ್ಮನ ಬ್ರಾಹ್ಮಣೋ ಜ್ಞೇಯ ಸಂಸ್ಕಾರ ದ್ವಿಜ ಉಚ್ಯತೆ ವೇದಾಧ್ಯಯನೇನ ವಿಪ್ರತ್ವಂ ತ್ರಿಭಿಃ ಶ್ರೋತ್ರಿಯ ಉಚ್ಯತೆ. ಶ್ರೋತ್ರಿಯನಾಗಿರಬೇಕಾದ್ರೆ ವೇದಾಧ್ಯಯನ ಆಗಿರಲೇಬೇಕು. ಇಲ್ಲದೆ ಹೋದರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕ ಶ್ರುತಿ ಸರಿ ಹೊಂದೋದೇ ಇಲ್ಲ. ಮುಂದಿನ ಗುಣ ಗುರುಗಿರಬೇಕಾಗಿರ್ತಕ್ಕಂಥದ್ದು ಸತ್ಯವಾಚಂ, ಸತ್ಯವನ್ನೇ ಬಾಯಲ್ಲಿ ನುಡಿದು ಇಂದ್ರಿಯ ನಿಗ್ರಹ ಇಟ್ಕೊಂಡಿರೋವನು. ಎಲ್ಲಕ್ಕಿಂತ ಕಷ್ಟ ಇಂದ್ರಿಯ ನಿಗ್ರಹ ಇಟ್ಕೊಳ್ಳೋದು. ಒಂದೊಂದು ಇಂದ್ರಿಯಗಳೂ ಹೊರಗಡೆ ಚಾಚ್ಕೊಂಡಿದೆ ನೋಡಿ.
ಕಣ್ಣು ಆಚೆ ತೆಕ್ಕೊಂಡಿದೆ, ಬಾಯಿ ಆಚೆ ತೆಕ್ಕೊಂಡಿದೆ, ಮೂಗು ಆಚೆ ವಾಸನೆ ನೋಡ್ತಾ ಇದೆ, ಕಿವಿ ಆಚೆ ತೆಕ್ಕೊಂಡಿದೆ. ಅದನ್ನು ಒಳಗಡೆ ತಿರುಗಿಸ್ಕೋಬೇಕು ಅಂದರೆ ಅಷ್ಟು ಸುಲಭವಾಗತ್ತಾ? ಪರಾಂಚಿಕಾನಿ ವ್ಯತಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಎಷ್ಟು ಸ್ಪಷ್ಟವಾಗಿ ಕಠೋಪನಿಷತ್ತಲ್ಲಿ ಆ ಮಾತು ಬರ್ತಾ ಇದೆ ನೋಡಿ. ಹೊರಮುಖವಾಗಿರೋದನ್ನು ಒಳಮುಖವಾಗಿ ತಿರುಗಿಸ್ಕೋಬೇಕು. ಹಾಗೆ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಕೃಷ್ಣ ಎಂಥ ಉದಾಹರಣೆ ಕೊಟ್ಟು ಸಮರ್ಥನೆ ಮಾಡ್ತಾನೆ ನೋಡಿ ಗೀತೆಯಲ್ಲಿ. ಕೂರ್ಮೋಂಗಾನೀವ ಸರ್ವಶಃ. ಒಂದು ಆಮೆ ತನ್ನ ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಬಿಟ್ಕೊಂಡಿದೆ. ಅದಕ್ಕೆ ಸ್ವಲ್ಪ ಭಯ ಆದ ಕೂಡಲೇ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಾಲು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಹಾಗೆ ಹೊರಮುಖವಾಗಿರೋ ಇಂದ್ರಿಯಗಳನ್ನ ಒಳಮುಖವಾಗಿ ಎಳ್ಕೋಬೇಕು ಅಂತ ಅಲ್ಲಿರ್ತಕ್ಕಂತಹ ಒಂದು ತತ್ವ. ಪ್ರಾಣಿಗಳು ಪಕ್ಷಿಗಳು ಒಂದೊಂದು ಇಂದ್ರಿಯ ಇಟ್ಕೊಂಡೇ ಬಲಿ ಆಗಿಬಿಡುತ್ತೆ. ಭಗವಂತ ಮನುಷ್ಯನಿಗೆ 5 ಇಂದ್ರಿಯ ಕೊಟ್ಬಿಟ್ಟಿದ್ದಾನೆ ನೋಡಿ. ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಭಿರಂಚಿತ ಕಿಂ. ಕುರಂಗ ಜಿಂಕೆ ಹೆಂಗೆ ಸಾಯುತ್ತೆ? ಜಿಂಕೆನ ಹೊಡೆದು ಕೊಲ್ಲೋದಕ್ಕೆ ಬೇಡ್ರವನು ಏನು ಮಾಡ್ತಾನೆ ಅಂದರೆ ಸುಮಧುರವಾಗಿರ್ತಕ್ಕಂಥ ಸಂಗೀತ ಹಾಕ್ಬಿಡ್ತಾನೆ. ಜಿಂಕೆಗೆ ಸಂಗೀತ ಕಂಡ್ರೆ ಪಂಚಪ್ರಾಣ, ಹಾಗೆಯೇ ಕೇಳ್ತಾ ನಿಂತ್ಕೊಂಡ್ಬಿಡುತ್ತೆ. ಆವಾಗ ಅದನ್ನು ಹೊಡೆದು ಕೊಂದುಬಿಡ್ತಾನೆ ಅವನು. ಸೊ ಕಿವಿಯಿಂದ ಜಿಂಕೆ ಸಾಯಿತು. ಮಾತಂಗ ಹೆಣ್ಣಾನೆಯನ್ನು ಸ್ಪರ್ಶ ಮಾಡೋದಕ್ಕೆ ಗಂಡಾನೆ ಹತ್ತಿರ ಹೋದಾಗ ಅಲ್ಲಿ ತೋಡಿರ್ತಕ್ಕಂಥ ಕೆಡ್ಡ ನೋಡಿದೆ ಅಲ್ಲಿ ಬಿದ್ದು ಅದು ಹೋಗ್ಬಿಡುತ್ತೆ. ಸೊ ಸ್ಪರ್ಶೇಂದ್ರಿಯದಿಂದ ಆನೆ ಸತ್ತರೆ ಶ್ರವಣೇಂದ್ರಿಯದಿಂದ ಜಿಂಕೆ ಸಾಯಿತು. ಪತಂಗ ದೀಪದ ಹುಳು, ಅದಕ್ಕೆ ಗೊತ್ತು ದೀಪದ ಹತ್ರ ಹೋದರೆ ನಾನು ಬದುಕಲ್ಲ ಅಂತ ಅಲ್ಲೇ ಹೋಗುತ್ತೆ, ಸಾಯತ್ತೆ. ಯಾಕೆ ತನ್ನನ್ನು ತಾನು ಹಿಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ. ಮೀನು ಹಿಡಿಯೋದಕ್ಕೆ ಬೆಸ್ತರವನು ಏನು ಮಾಡ್ತಾನೆ ಅಂದರೆ ಮುಂದ್ಗಡೆ ಒಂದು ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದ್ಗಡೆ ಒಂದು ಕೊಕ್ಕಿ ಇರುತ್ತೆ. ಆ ಮೀನಿಗೆ ಆ ಕೊಕ್ಕಿ ಕಾಣಲ್ಲ. ಆ ಸುಲಭವಾಗಿ ತಿನ್ನೋ ಪದಾರ್ಥ ಬಂದು ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಅವನ ಹಿಂದೆ ಆ ಕೊಕ್ಕಿ ಎಳ್ಕೊಂಡ್ಬಿಟ್ಟಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ. ಭೃಂಗಾಹ ಚಿಟ್ಟೆ ಆ ಸುವಾಸನೆಯನ್ನು ತಟ್ಕೊಳ್ಳೋಕ್ಕಾಗದೆ ಆಗ್ತಾನೆ ಅರಳ್ತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಆ ಹೂ ಹೀಗೆ ಮುಚ್ಕೊಂಡ್ಬಿಟ್ಟಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ. ಅದಕ್ಕೇ ಹೂವನ್ನು ನೋಡಿ ಸಂತೋಷ ಪಡಬೇಕು. ತಮ್ಮಲ್ಲಿ ಎಷ್ಟೋ ಜನ ಚಿಕ್ಕಬಳ್ಳಾಪುರಕ್ಕೆ ಹೋಗಿರ್ತೀರ. ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಕ್ರಾಸು ನೋಡಿರ್ತೀರ. ರೈಲ್ವೆ ಕ್ರಾಸ್ ಎದುರುಗಡೆ ಒಂದು ಪಾರ್ಕ್ ಇದೆ, ಪಾರ್ಕ್ ಒಳಗೂ ಹೋಗಿರ್ತೀರ. ಒಳಗಡೆ ಹೋಗಿ 5ನೇ ಗಿಡನೂ ನೋಡಿರ್ತೀರ. ಗಿಡದ ಮೇಲಿರೋ ಬೋರ್ಡ್ ಮಾತ್ರ ನೋಡಿರಲ್ಲ. ಏನಿದೆ ಗೊತ್ತಾ ಗಿಡದ ಮೇಲೆ ಬೋರ್ಡು? ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ನೋಡ್ಕೊಂಬನ್ನಿ ನಾನು ಸರಿಯಾಗಿ ಹೇಳ್ತಾ ಇದ್ದೀನಾ ಇಲ್ವಾ ಅಂತ. ಏನಾದ್ರು 2-3 ದಿನದಲ್ಲ ಬೋರ್ಡ್ ಕಿತ್ತಾಕಿದ್ರೆ ನಾನು ಜವಾಬ್ದಾರಿ ಅಲ್ಲ. ನಾನು ನೋಡಿ 4 ದಿನ ಆಯಿತು. ಎನಿವೆ, ಫಾರ್ ಯುವರ್ ಇನ್ಫಾರ್ಮೇಷನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನೋಡೋದನ್ನು ನೋಡ್ತೀವಿ, ಹೇಗೆ ನೋಡಬೇಕೋ, ಯಾವ ದೃಷ್ಟಿಕೋನದಿಂದ ನೋಡಬೇಕೋ ಹಂಗೆ ನೋಡೋದಿಲ್ಲ. ಸೊ ಈ ಇಂದ್ರಿಯ ನಿಗ್ರಹ ಎಂಬತಕ್ಕಂಥದ್ದು ಕೂಡ ತುಂಬ ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು, ಮಾನವನಿಗೆ ಬೇಕಾಗಿರ್ತಕ್ಕಂಥದ್ದು. ಈ ಪಂಚೇಂದ್ರಿಯಗಳ ನಿಗ್ರಹ ಮಾಡಿದ್ರೆ ಇನ್ನು ಮನಸ್ಸನ್ನು ಹೆಂಗೆ ಹಿಡ್ಕೊಳ್ಳೋದು? ಅದು ಅಂತರಿಂದ್ರಿಯ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರರು ಮನೋನಿಯಮನಂ 9 ಶ್ಲೋಕನೇ ಲೋಕಕ್ಕೆ ಕೊಟ್ಟಿದ್ದಾರೆ. ಮನಸ್ಸನ್ನು ಹೆಂಗಪ್ಪ ನಿಗ್ರಹ ಮಾಡೋದು ಅಂತ. ಪ್ರತಿಯೊಬ್ಬರು ಹೇಳ್ಬಿಡ್ತಾರೆ ಮನಸ್ಸು ನಿಗ್ರಹ ಮಾಡಿಬಿಡ್ರಿ. ಹೆಂಗೆ ನಿಗ್ರಹ ಮಾಡಬೇಕು ಹೇಳಿ? ಅತ್ತನೇ ಇರೋದು ಆಸೆಗಳನ್ನು ಕಡಿಮೆ ಮಾಡ್ಕೋಬೇಕು ಅಂತ. ಮೊದಲನೇದು, ಆಸೆಯೇ ದುಃಖಕ್ಕೆ ಕಾರಣ. ನಾವು ಆ್ಯಡಮ್ ಸ್ಮಿತ್ಗೆ ನೊಬೆಲ್ ಪ್ರೈಸ್ ಕೊಟ್ಟಿದ್ದೆ. ವಾಂಟ್ಸ್ ಆರ್ ಅನ್ಲಿಮಿಟೆಡ್. The means to satisfy those wants are limited. With limited means you can't satisfy unlimited wants, therefore some wants go unsatisfied. So he was conferred Nobel Prize. Did not Shankara, Buddha, Ramanuja and Madhva say the same truth ages and ages ago in our holy land? They were so noble, they never wanted Nobel. ಅಷ್ಟೇ. ಅವ್ರಿಗೆ ಯಾಕೆ ಬೇಕು? ಎಲ್ಲಕ್ಕೂ ಅತೀತರಾಗಿರೋರು. ಇದಕ್ಕೆ ಕಟ್ಕೊಂಡು ಅವ್ರಿಗೇನು ಆಗಬೇಕಾಗಿರೋದು? ಇಹಾಮೂತ್ರ ಫಲಭೋಗ ವಿರಾಗ ಇರಬೇಕು. ಬರೀ ಈ ಲೋಕದ ಭೋಗ ವಿರಾಗ ಎಷ್ಟೋ ಜನಕ್ಕಿರುತ್ತೆ, ಆದರೆ ಸ್ವರ್ಗ ಭೋಗ ವಿರಾಗ ಇರಲ್ಲ. ಎಲ್ಲಿ ತನಕ ಸ್ವರ್ಗದಲ್ಲಿ ಇರೋಕ್ಕೆ ಸಾಧ್ಯ? ಮಾಡಿರೋ ಪುಣ್ಯ ಇರೋ ತನಕ ಸಾಧ್ಯ. ಪುಣ್ಯ ಖರ್ಚಾದ್ಮೇಲೆ ಭೂಲೋಕನೇ ಗ್ಯಾರಂಟಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು ತರಹ ಎಲ್ಲಿ ತನಕ ಡ್ರಾ ಮಾಡ್ತೀರಪ್ಪ? ದುಡ್ಡು ಇರೋ ತನಕ ಡ್ರಾ ಮಾಡ್ತಾ ಇರ್ತೀರ. ಮುಗಿದೋದ್ಮೇಲೆ ಚೆಕ್ ಬೌನ್ಸ್ ಆಗುತ್ತೆ ಅಷ್ಟೇ. ಸೊ ಆ ದೃಷ್ಟಿಯಿಂದ ಇದು ಕರ್ಮಭೂಮಿ, ಅದು ಭೋಗಭೂಮಿ. ಯಾವಾಗಲೂ ಕೂಡ ಇದೇ ಸತ್ಯವೇ ಹೊರತು ಬೇರೆದಲ್ಲ. ಕಿಂ ಸತ್ಯಂ, ಹಾಗಿದ್ರೆ ಯಾವುದು ಸತ್ಯ? ಭೂತಹಿತಂ. ಸಮಸ್ತವಾಗಿರ್ತಕ್ಕಂತಹ ಭೂತಗಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದೇ ಹಿತ.
ಮಹಾಭಾರತ ಯಕ್ಷ ಪ್ರಶ್ನೆಯಲ್ಲಿ ಸ್ವರ್ಗಕ್ಕೆ ದಾರಿ ಯಾವುದು? ಉತ್ತರ ಸತ್ಯ. ಸತ್ಯನೇ ಸ್ವರ್ಗಕ್ಕೆ ದಾರಿ. ರಾಮಾಯಣದಲ್ಲಿ ಸತ್ಯವೇ ಬ್ರಹ್ಮ, ಸತ್ಯದಿಂದಲೇ ಧರ್ಮ ನಿಂತಿರುವುದು, ಸತ್ಯವೇ ಅಕ್ಷಯ ವೇದ, ಸತ್ಯದಿಂದಲೇ ಶ್ರೇಯ ಪ್ರಾಪ್ತಿ ಸ್ಪಷ್ಟವಾಗಿದೆ ರಾಮಾಯಣದಲ್ಲಿ. ರಾಮಾಯಣ 24,000 ಶ್ಲೋಕಗಳು ಗಾಯತ್ರಿ ಮಂತ್ರದ 24 ಅಕ್ಷರಗಳ ವಿವರಣೆ ಅಂತ ನಾನು ನೆನ್ನೆ ನಿಮ್ಮ ಹತ್ರ ಭಿನ್ನವಿಸ್ಕೊಂಡಿದ್ದೀನಿ. ಸುಂದರಕಾಂಡ ನೀವು ಕೂಲಂಕಷವಾಗಿ ಓದಿದರೆ ಸಕಾರ ತಕಾರ ಸಕಾರ ತಕಾರ ಆಲ್ಟರ್ನೇಟಾಗಿ ಬರ್ತಾ ಹೋಗುತ್ತೆ ಪ್ರತಿ ಸರ್ಗದಲ್ಲೂ ನೋಡಿ. ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಯೇಷ ಪಥಮನ್ವೇಷ್ಟುಂ ಚಾರಣಾಚರಿತೆ ಪಥಿ. ಮೊದಲನೇ ಸರ್ಗ, ಮೊದಲನೇ ಶ್ಲೋಕ ಸುಂದರಕಾಂಡ, ವಾಲ್ಮೀಕಿ ರಾಮಾಯಣ. ಸಾತ ಯಾಕೆ ಬಂತು? ಸೀತೆಯೇ ಪ್ರಧಾನವಾಗಿರ್ತಕ್ಕಂಥ ಪಾತ್ರ ಅಲ್ಲಿ. ಅದು ರಾಮಾಯಣದ ಅಂತರಾರ್ಥ. ಅಂದರೆ ಸುಮ್ಮನೆ ನಾನು ರಾಮಾಯಣ ಓದಿದ್ದೀನಿ ಅಂದರೆ ಏನೋ, ಎಷ್ಟೋ ರಾಮಾಯಣಗಳಿದೆ. ರಾಮಾಯಣವೇ ರಾಮಾಯಣ ಆಗೋಷ್ಟು ರಾಮಾಯಣಗಳು ಬಂದುಬಿಟ್ಟಿದೆ. ತಾಯಿ ರಾಮಾಯಣ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರ. ಹನುಮಂತನಿಗೆ 2 ಮದುವೆಗಳು ಎಲ್ಲಾದರೂ ಕಂಡಿದ್ದೀರಾ? ಆಜನ್ಮ ಬ್ರಹ್ಮಚಾರಿ ಹನುಮಂತನಿಗೆ 2 ಮದುವೆಗಳು. ಒಂದು ರಾವಣಾಸುರನ ಮಗಳು, ಇನ್ನೊಂದು ವಿಭೀಷಣನ ತಂಗಿ. ಇಬ್ಬರನ್ನ ಮದುವೆ ಮಾಡಿ ಮಚ್ಚಾನು ಮಂಕೂಟ ಅಂತ 2 ಮಕ್ಕಳು. ಆ ಮಕ್ಕಳು ರಾಮನನ್ನು ಪಾತಾಳಕ್ಕೆ ಕಟ್ಟಾಕ್ಬಿಟ್ಟು ತನ್ನ ಮಕ್ಕಳು ಅಂತಲೇ ಗೊತ್ತಿಲ್ಲದೆ ಹನುಮಂತ ತನ್ನ ಮಕ್ಕಳ ಮೇಲೆ ಯುದ್ಧ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಬರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳು ತಾಯಿ ರಾಮಾಯಣದಲ್ಲಿದೆ. ಸತ್ಯವ್ರತ ಶಾಸ್ತ್ರಿ ಅಂತ ಈ ವರ್ಷ ಜ್ಞಾನಪೀಠ ಪುರಸ್ಕಾರ ಬಂತು ಅವರಿಗೆ. ಸಂಸ್ಕೃತಕ್ಕೆ ಪ್ರಥಮ ಜ್ಞಾನಪೀಠ ಪುರಸ್ಕಾರ. ತಾಯಿ ರಾಮಾಯಣ ರಾಮಕೀರ್ತಿ ಮಹಾಕಾವ್ಯ ಅಂತ ರಾಮಾಯಣ. ಅದು ಭಾರತದ ಎಲ್ಲ ಭಾಷೆಗಳಿಗೂ ತರ್ಜುಮೆ ಆಗಬೇಕು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಪ್ರಕಾರ ಮಹಾಶ್ವೇತಾದೇವಿ ಅದನ್ನು ಬೆಂಗಾಲಿಗೆ ಮಾಡಿದ್ದಾರೆ. ಅವ್ರ ಸ್ಟೂಡೆಂಟೇ ಒಬ್ಬರು ಇಂಗ್ಲೀಷಿಗೆ ಮಾಡಿದ್ದಾರೆ. ಕನ್ನಡಕ್ಕೆ ಮಾಡೋ ಒಂದು ಭಾಗ್ಯನೋ ದೌರ್ಭಾಗ್ಯನೋ ನನಗೆ ಒದಗಿ ಬಂದಿತ್ತು. 15 ವರ್ಷದ ಹಿಂದೆ ನಾನು ಅದನ್ನು ಮಾಡಿ ಥಾಯ್ಲ್ಯಾಂಡಲ್ಲಿ ಆ ರಾಜಕುಮಾರಿ ಪ್ಯಾಲೇಸಲ್ಲಿ ಅದನ್ನು ಬಿಡುಗಡೆ ಮಾಡಿದ್ಲು 1995. ಸೊ ಯಾತಕ್ಕೆ ಹೇಳಿದೆ ಅಂದರೆ ಆ ಸಮಯದಲ್ಲಿ ಓದಬೇಕಲ್ಲ, ಆವಾಗ ಇದೆಲ್ಲ ಗೊತ್ತಾಯಿತು ನನಗೆ, ಈ ವಿಚಿತ್ರವಾಗಿರೋ ಘಟನೆಗಳು ತಾಯಿ ರಾಮಾಯಣದಲ್ಲಿ ಹೆಂಗಿದೆ ಅಂತ. ಇರಲಿ, ಈಗ ಬಸವಣ್ಣವ್ರು ನೋಡಿ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ದೇವಲೋಕ ಪ್ರಾಪ್ತಿ ಅಂದರೆ ಸತ್ಯದಿಂದಲೇ ನೇರವಾಗಿ ಪ್ರವೇಶ ಮಾಡೋಕ್ಕೆ ಸಾಧ್ಯ. ಪುಣ್ಯಕೋಟಿ ಕತೆ ಯಾರಿಗೆ ಗೊತ್ತಿಲ್ಲ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಟ್ಟಿ ನಿಂತರೆ ಮೆಚ್ಚನ ಪರಮಾತ್ಮನು. ಅಂಥ ಹುಲಿ ನೋಡಿ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತು. ಇನ್ನು ನಾನು ಉಳಿಬಾರ್ದು ಜೀವನದಲ್ಲಿ. ಅಂತಹ ಕ್ರೂರಿ ಆಗಿರೋದಕ್ಕೆ ಮನ ಪರಿವರ್ತನೆ ಆಗಿದ್ದು ಯಾವುದರಿಂದ? ಸತ್ಯದಿಂದ. ಒಂದು ಸತ್ಯದಿಂದ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಪೂತಿನ ಬರೀತಾರೆ, ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ. ಎಲ್ಲ ಕಡೆಯೂ ಕೂಡ ಸತ್ಯ ಹೇಳ್ಕೊಂಡು ನಾವು ಜನಗಳಲ್ಲಿ ಕೂಡಿಸ್ಬೇಕು. ಬೀಚಿಯವರು ಹೇಳ್ತಾರೆ ಒಂದು ಕಡೆ, ಸತ್ಯವು ಸಿಹಿಗಿಂತಲೂ ಕಹಿ ಹೆಚ್ಚು. ಅದು ಸತ್ಯದ ತಪ್ಪೇ? ಸತ್ಯದ ವಿರಾಟ್ ರೂಪ ಭಯಾನಕವೂ ಆಗಬಹುದು, ಕ್ರೂರವಾಗಿಯೂ ಕಾಣಬಹುದು, ತೀಕ್ಷ್ಣವಾಗಿಯೂ ವರ್ತಿಸಬಹುದು, ಸಿಡಿಲಾಗಿಯೂ ಬಡಿಯಬಹುದು. ನಿತ್ಯವಾದ ಸತ್ಯದ ಹಾದಿಯಲ್ಲಿ ನಡೆಯಲು ಮನೋಬಲಕ್ಕೆ ತಳಹದಿಯಾಗಿರ್ತಕ್ಕಂಥ ತಪಸ್ಸು ಬೇಕು, ನಿಷ್ಠುರತೆಯನ್ನು ನುಂಗಬಲ್ಲ ದಾರ್ಢ್ಯ ಬೇಕು. ಬೀಚಿಯವರು ಸತ್ಯದ ಬಗ್ಗೆ ಹೇಳ್ತಾ ಈ ಮಾತನ್ನು ಹೇಳ್ತಾರೆ. ಮತ್ತು ಋಗ್ವೇದದಲ್ಲಿ ಬಂದಿರೋದನ್ನು ಆಗಲೇ ತಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಏಕಂ ಸತ್ ವಿಪ್ರಾಹ ಬಹುಧಾವದಂತಿ. ಇರ್ತಕ್ಕಂಥ ಸದ್ವಸ್ತು ಒಂದೇ, ಅದನ್ನು ಅನೇಕರು ಅನೇಕ ರೀತಿಯಲ್ಲಿ ಭಾವಿಸ್ತಾರೆ. ತೈತ್ರಿಯ ಬ್ರಾಹ್ಮಣದಲ್ಲಿ ಸತ್ಯಂ ಬ್ರಹ್ಮೇತ್ಯುಪಾಸೀತ, ಸತ್ಯವನ್ನೇ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡು. ಏಕದೇವತಾಕವಾಗಿ ಏಕಕರ್ತೃತ್ವ ನಿಷ್ಠವಾಗಿ ಏಕಾಗ್ರತೆಯಿಂದ ಮಾಡ್ತಕ್ಕಂಥದ್ದಕ್ಕೆ ಉಪಾಸನೆ ಅಂತ ಕರೆಯೋದು. ಪ್ರಾಯಶಃ ಛಾಂದೋಗ್ಯ ಉಪನಿಷತ್ತಲ್ಲಿ ಬರೋಷ್ಟು ಉಪಾಸನೆಗಳು ಇನ್ನು ಯಾವ ಉಪನಿಷತ್ತಲ್ಲೂ ಬಂದಿಲ್ಲ ಅಂದರೆ ಏನು ಅತಿಶಯೋಕ್ತಿ ಅಲ್ಲ. ಎಷ್ಟು ಅಲ್ಲಿ ಬರುತ್ತೆ ನೋಡಿ. ಗರುಡ ಪುರಾಣದಲ್ಲಿ ಸತ್ಯಂ ದಾನಂ ದಯಾ ಲೋಭೋ ವಿಜ್ಞೇಜ್ಞ ಪೂಜನಂ ದಮಃ ಅಷ್ಟೌ ತಾನಿ ಪವಿತ್ರಾಣಿ ಶಿಷ್ಟಾಚಾರಸ್ಯ ಲಕ್ಷಣಂ. ದುಷ್ಟಾಚಾರಕ್ಕೆ ಆಪೋಸಿಟ್ಟು ಶಿಷ್ಟಾಚಾರ. ಶಿಷ್ಟರು ಅಂದರೆ ಒಳ್ಳೆಯವರು. ಅದಕ್ಕೆ ಭಗವಂತನೇ ಸ್ಪಷ್ಟವಾಗಿ ಹೇಳಿರೋ ಹಾಗೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅನ್ನೋ ದೃಷ್ಟಿಯಿಂದ ಸತ್ಯೇನ ಧಾರ್ಯತೆ ಪೃಥಿವೀ ಸತ್ಯೇನ ತಪತೆ ರವಿಃ ಸತ್ಯೇನ ವಾಯವೋ ವಾಂತಿ ಸರ್ವಂ ಸತ್ಯೇ ಪ್ರತಿಷ್ಠಿತಂ. ಚಾಣಕ್ಯ ನೀತಿ.
ಚಾಣಕ್ಯರು ಸತ್ಯೇನ ಧಾರ್ಯತೆ ಪೃಥ್ವಿ, ಭೂಮಿಯನ್ನು ಧರಿಸ್ತಕ್ಕಂಥದ್ದು ಯಾವುದು ಅಂದರೆ ಅದೇ ಸತ್ಯ. ಸತ್ಯೇನ ತಪತೆ ರವಿಹಿ, ಸೂರ್ಯ ಯಾವುದರಿಂದ ಪ್ರಕಾಶಮಾನವಾಗಿದ್ದಾನೆ? ಸತ್ಯದಿಂದ. ಸತ್ಯೇನ ವಾಯವೋ ವಾಂತಿ, ಗಾಳಿ ಯಾವುದರಿಂದ ಬೀಸ್ತಾ ಇದೆ? ಸತ್ಯದಿಂದ. ಸರ್ವಂ ಸತ್ಯೇ ಪ್ರತಿಷ್ಠಿತಂ, ಎಲ್ಲವೂ ಕೂಡ ಸತ್ಯದಲ್ಲೇ ಅಡಕವಾಗಿದೆ. ಸತ್ಯಂ ಏಕಪದಂ ಬ್ರಹ್ಮ ಸತ್ಯೇ ಧರ್ಮ ಪ್ರತಿಷ್ಠಿತಃ ಸತ್ಯಮೇವ ಅಕ್ಷಯ ವೇದಾಃ ಸತ್ಯೇನೇವಾಪ್ಯತೆ ಪರಂ. ರಾಮಾಯಣದಲ್ಲಿ ಮಹಾನಾರಾಯಣ ಉಪನಿಷತ್ತಲ್ಲಿ ಸತ್ಶಬ್ದವಾಚ್ಯಂ ಬ್ರಹ್ಮ ಸದೇವ ಸೌಮ್ಯ ಇದಮಗ್ರ ಆಸೀತ್. ಛಾಂದೋಗ್ಯ ಉಪನಿಷತ್ತಲ್ಲಿ ನಿನ್ನೆ ನಾನು ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ಯಾವ ರೀತಿಯಾಗಿ ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡಾಗಿರ್ತಕ್ಕಂಥ ಆಭರಣಗಳು ಸತ್ಯವಲ್ಲ. ಅದು ಮೂಗುತಿ ಆಗ್ಬೋದು, ಓಲೆ ಆಗ್ಬೋದು, ಡಾಬ್ ಆಗ್ಬೋದು, ಚೈನ್ ಆಗ್ಬೋದು, ಉಂಗುರ ಆಗ್ಬೋದು, ಕಾಲುಂಗುರ ಆಗ್ಬೋದು, ಎಲ್ಲವೂ ಕೂಡ ಚಿನ್ನದ ಮಾರ್ಪಾಡುಗಳೇ. ಮತ್ತೆ ನೀವು ಕರಗಿಸಿದರೆ ಚಿನ್ನವೇ ಉಳಿಯುತ್ತೆ. ಆದ್ದರಿಂದ ಮೂಲ ಯಾವುದೋ ಅದು ಸತ್ಯವೇ ಹೊರತು ಮಾರ್ಪಾಡು ಯಾವಾಗಲೂ ಸತ್ಯ ಆಗಲ್ಲ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅಸ್ತಿ ಭಾತಿ ಪ್ರಿಯಂ, ಈ ಮೂರೂ ಕೂಡ ಯಾವಾಗಲೂ ಕೂಡ ಆತ್ಮಧರ್ಮಗಳು. ಅಸ್ಥಿ ಅಂದರೆ ಯಾವಾಗಲೂ ಮೂರು ಕಾಲದಲ್ಲೂ ಒಂದೇ ತರಹ ಇರೋದು. ನಮ್ಮ ದೇಹ ಹಾಗಲ್ಲ ನೋಡಿ, ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಆಗುತ್ತೆ. ಈ ಉಪನ್ಯಾಸ ಪ್ರಾರಂಭ ಆಗಿರತಕ್ಕಂತಹ ನಾನಲ್ಲ ನನ್ನ ದೇಹ ದೃಷ್ಟಿಯಿಂದ, ಏಕೆಂದರೆ ದೇಹಕ್ಕೆ ವಯಸ್ಸಾಗೋಯ್ತು. ದೇಹ ಅನ್ನೋದು ತೂತು ಮಡಿಕೆ ತರಹ. ತೂತು ಮಡಿಕೆಯಲ್ಲಿ ನೀರು ಜಿನಿಗಿ 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 ಪೂರ್ತಿ ಮಡಿಕೆ ಬರಿದಾಗೋ ಹಾಗೆ ಆಯಸ್ಸು ಅನ್ನೋ ಕಣಗಳು ಈ ದೇಹ ಅನ್ನೋ ಮಡಿಕೆಯಿಂದ ಆಚೆ ಹೋಗ್ತಾ ಇದೆ. ಈ ಉಪನ್ಯಾಸ ಪ್ರಾರಂಭ ಮಾಡಿ ನನ್ನ ದೇಹಕ್ಕೆ 1 ಗಂಟೆ 26 ನಿಮಿಷ ವಯಸ್ಸಾಯಿತು. ಆ ದೃಷ್ಟಿಯಿಂದ ಆ ದೇಹ ಈ ದೇಹ ಅಲ್ಲ, ಆದರೆ ಆತ್ಮ ಒಂದೇ. ಆ ದೃಷ್ಟಿಯಿಂದ ಆತ್ಮ ಸ್ಥಿರವೇ ಹೊರತು ಬೇರೆದಲ್ಲ. ಲಲಿತಾ ಸಹಸ್ರನಾಮ ನೀವು ತೆಗೆದು ನೋಡಿದ್ರೆ ಸತ್ಯವ್ರತ ಯೈ ನಮಃ 817, ಸತ್ಯರೂಪ ಯೈ ನಮಃ 818, ಸತ್ಯೈ ನಮಃ 820. 3 ನಾಮಗಳು ಸತ್ಯಕ್ಕೋಸ್ಕರ ಇರ್ತಾರೆ. ಲಲಿತಾ ಅಂದರೆ ಏನು ಗೊತ್ತಾ? ಲ ಲಿ ತ. ಲ ಅಂದರೆ ಲಕ್ಷ ಪದಾರ್ಥ ವೇದದಲ್ಲಿಟ್ಟುಕೊಂಡು, ಲಿ ಲಿಂಗ ಭೇದ ರಹಿತವಾಗಿ, ತತ್ವಮಸಿ ವಾಕ್ಯಾರ್ಥವನ್ನು ಯಾರು ಪ್ರತಿಪಾದನೆ ಮಾಡ್ತಕ್ಕಂಥ ಭಗವತಿಯೋ ಅವಳು ಲಲಿತಾ ಅಂತ. ಲಾ ಲೀ ತಾ ಅನ್ನೋ 3 ಅಕ್ಷರಗಳಿಗಿರ್ತಕ್ಕಂಥ ವ್ಯಾಖ್ಯಾನ ಅಂತ ಎಡ್ತರೆ ಸುಬ್ರಾಯ ಶರ್ಮರು ಲಲಿತಾ ಸಹಸ್ರನಾಮ ಭಾಷ್ಯವನ್ನು 1929ನೇ ಇಸ್ವಿಯಲ್ಲಿ ಪ್ರಕಟ ಆಗಿದಾಗ 1931ನೇ ಇಸ್ವಿಯಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಮುನ್ನುಡಿ ಬರೀತಾ ಆ 2ನೇ ಪುಟದಲ್ಲಿ ಈ ಮಾತನ್ನು ಹೇಳ್ತಾರೆ. ನನ್ನ ಮಾತಲ್ಲ, ಅವ್ರದ್ದು. ಲಲಿತಾ ಅಂದರೆ ಹಾಗೆ. ಲಲಿತಾ ಸ್ವರೂಪಿಣಿ ಅಂದರೆ ಏನು? ಭಗವತಿ ಲಲಿತಾ ಅಂದರೆ 1000 ನಾಮ ಇರತಕ್ಕಂಥದ್ದು. 1000 ಗಂಟೆ ಉಪನ್ಯಾಸ ಮಾಡಬೇಕಾಗತ್ತೆ. ಒಂದೊಂದು ನಾಮಕ್ಕೆ 1 ಗಂಟೆ. 1000 ಲೆಕ್ಚರ್ಸ್ ಆನ್ ಲಲಿತಾ ಸಹಸ್ರನಾಮ. ನಾಟ್ ಜಸ್ಟ್ 1 ಲೆಕ್ಚರ್. ಇಟ್ ಡಸಂಟ್ ಕವರ್. ನಾಟ್ ಎನಫ್. ಸತ್ಯವ್ರತಾಯೈ ನಮಃ, ಸತ್ಯವನ್ನೇ ವ್ರತವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ನಿಮಗೆ ಇನ್ಫಾರ್ಮೇಷನ್ಗೆ ಹೇಳ್ತೀನಿ. ಸತ್ಯವ್ರತ ಅನ್ನೋ ಪದ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಶಿವ ಸಹಸ್ರನಾಮದಲ್ಲಿ ಬರುತ್ತೆ, ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. 3 ಕಡೆ. ನಮ್ಮ ಜ್ಞಾನಪೀಠ ಪುರಸ್ಕೃತರ ಹೆಸರು ಕೂಡ ಸತ್ಯವ್ರತ ಶಾಸ್ತ್ರಿ ಅಂತಾನೆ. ಡೆಲ್ಲಿನಲ್ಲಿ C242 ಡಿಫೆನ್ಸ್ ಕಾಲೋನಿ, ಡೆಲ್ಲಿ 110024 ಅವರ ಅಡ್ರೆಸ್ಸು. ಅವ್ರಿಗೆ 81 ವಯಸ್ಸು ಈಗ. ಅವರ ಹೆಸರು ಸತ್ಯವ್ರತ ಶಾಸ್ತ್ರಿ ಅಂತ. ಅವರ ತಂದೆ ಚಾರುದೇವ ಶಾಸ್ತ್ರಿ ಅಂತ, ಅಭಿನವ ಪಾಣಿನಿ ಅಂತಲೇ ಅವ್ರಿಗೆ ಕರಿತಾ ಇದ್ದಿದ್ದು. ನಮ್ಮಲ್ಲಿ ರಂಗನಾಥ ಶರ್ಮರ ಹೇಗೋ ಆ ತರಹ ಚಾರುದೇವ ಶಾಸ್ತ್ರಿಗಳು ಉತ್ತರದಲ್ಲಿ. ಅವರಿಬ್ಬರೂ ಕೂಡ ವ್ಯಾಕರಣದ ದಿಗ್ಗಜರು. ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾ ಧೃತಂ ಅಶ್ವಮೇಧ ಸಹಸ್ರಾದ್ವಿ ಸತ್ಯಮೇವ ವಿಶಿಷ್ಯತೆ. ಸುಭಾಷದಲ್ಲಿ ಹೇಳ್ತಾರೆ ನೋಡಿ, 1000 ಅಶ್ವಮೇಧ ಯಾಗಕ್ಕಿಂತ 1 ಸತ್ಯ ದೊಡ್ಡದು ಅಂತ. ಇದಕ್ಕಿಂತ ಬೇಕಪ್ಪ ಸತ್ಯ ಅನ್ನೋದಕ್ಕೆ? ಅಗ್ನಿ ಎಂತಹ ಸ್ವರೂಪ ಅಂದರೆ ಸತ್ಯ ಸ್ವರೂಪ. ಸತ್ಯಶ್ಚಿತ್ರಶ್ರವಸ್ತಮಃ. ಸೊ ಆ ದೃಷ್ಟಿಯಿಂದ ಯಜ್ಞಕ್ಕೆ, ಸತ್ಯಕ್ಕೆ, ಅತಿಥಿಗಳಿಗೆ, ಶ್ರದ್ಧೆಗೆ, ಪಂಚಯಜ್ಞಗಳಿಗೆ ಪ್ರತೀಕಭೂತವಾಗಿ ನಮ್ಮ ಒಳಗಡೆನೇ ಅಂತರ್ಯಾಮಿಯಾಗಿದ್ದು ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡಬೇಕು. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋದ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಟಾಂತೆ ನಮ ಮುಕ್ತಿಂ ವಿಧೇಮ. ಎಂಥ ಒಳ್ಳೆ ಮಾತು ನೋಡಿ.
ನನ್ನ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗು, ಸನ್ಮಾರ್ಗದಲ್ಲಿ ನನ್ನ ನಡೆಯೋ ಹಾಗೆ ಮಾಡು ಅಂತ ಅಗ್ನಿಯನ್ನು ಬೇಡ್ಕೊಂಡಿರ್ತಕ್ಕಂಥ ಪ್ರಾರ್ಥನೆಯ ಮುಖಾಂತರ ನಾನು ಕೂಡ ಬೇಡಿಕೊಂಡು ಸಮಯ 8 ತೋರಿಸ್ತಾ ಇರೋದರಿಂದ ಕಾಲಾಯ ತಸ್ಮೈ ನಮಃ ಅಂತ ಇಟ್ಕೊಂಡು 2ನೇ ದಿನವಾಗಿರ್ತಕ್ಕಂಥ ಉಪನ್ಯಾಸ ಅಗ್ನಿ ಸೂಕ್ತದ ಮೊದಲನೇ ಮಂತ್ರದ 2-3 ಪದಗಳನ್ನು ಮಾತ್ರ ತಮ್ಮ ಮುಂದೆ ಯಥಾಶಕ್ತಿ ಯಥಾಮತಿ ನಾನು ಇಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಇನ್ನು 3ನೇ ಸೂಕ್ತವನ್ನು 3ನೆಯ ಹಾಗೂ ಈ ಉಪನ್ಯಾಸ ಮಾಲಿಕೆಯ ಕೊನೆಯ ಉಪನ್ಯಾಸವಾಗಿರ್ತಕ್ಕಂಥ ನಾಳೆ ದಿವಸ 6 ಗಂಟೆಗೆ ತಮ್ಮೊಡನೆ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ವಿನಂತಿಸಿಕೊಂಡು, ಇಲ್ಲಿ ನೆರೆದಿರ್ತಕ್ಕಂತಹ ತಮಗೂ ಮತ್ತು ಶುಕ್ಲ ಯಜುರ್ವೇದ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ರೂವಾರಿಯಾಗಿ ಮುಂಚೂಣಿಯಲ್ಲಿ ನಿಂತು ಸನ್ಮಾರ್ಗವನ್ನು ಮಾಡ್ತಾ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ SR ರಾಮಸ್ವಾಮಿಯವರಿಗೂ, ನನ್ನ ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೂ ಎಲ್ಲರಿಗೂ ಕೂಡ ನನ್ನ ನಮೋ ವಾಕುಗಳನ್ನು ಸಮರ್ಪಿಸಿ 2ನೇ ದಿನದ ಉಪನ್ಯಾಸವನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಭಗವದರ್ಪಣಮಸ್ತು.